Let's dive in. This meeting is being recorded. Thank you. Come on. I've waited for all this timings. Okay. Keep it down. Okay, things that I can't disable. Three minutes to go. Two minutes to go. Let's get started. My name is Nitin Kumar, 4.0 career mentor. So, firstly, I would like to appreciate here every one of you who has joined this meet. Okay, because I know, guys, ನಿಮಗೆ several works ಇರುತ್ತೆ, like completing your records, assignments. ಇಂಥ ಒಂದು busy schedule ಕೂಡ ನಿಮ್ಮ ಕೆರಿಯರ್ಗೋಸ್ಕರ ಈ ಸೆಷನ್ ತಾವೇನು ಜಾಯ್ನ್ ಆಗಿದ್ದೀರಾ. This will be definitely eye-opening session for every one of you. Because ಈ ಸೆಷನ್ ಅಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡ್ತೀವಲ್ಲ, all these discussions, all this information will be like top exciting secrets and insights ಆಗಿರುತ್ತೆ. ಓಕೆ, ಹಾಗಾಗಿ ಈ ಕಂಪ್ಲೀಟ್ ಸೆಷನ್ ನ
ಟಿಲ್ ಲಾಸ್ಟ್ ಅಟೆನ್ಷನ್ ಮತ್ತೆ ಕಾನ್ಸಂಟ್ರೇಷನ್ ಇಂದ ಕೇಳಿಸ್ಕೋಬೇಕಾಗಿದೆ. ಓಕೆನಾ? ಬಿಕಾಸ್ ಏನೆಲ್ಲ ನಾವು ಈಗ ಡಿಸ್ಕಸ್ ಮಾಡ್ತೀವಲ್ಲ, ಬಹುಶಃ ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೊಫೆಸರ್ ಮೈಟ್ ಬಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇವೆಲ್ಲ ಡಿಸ್ಕಸ್ ಮಾಡಿರಲ್ಲ. ಆಲ್ ದಿಸ್ ವಿಲ್ ಬಿ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಇನ್ಸೈಟ್ಸ್. ಓಕೆ, ಲೆಟ್ಸ್ ಬಿಗಿನ್ ವಿತ್ ದಿಸ್ ಸೆಷನ್. Yes. As I mentioned, my name is Nitin Kumar, 4.0 career mentor. ಇಲ್ಲಿವರೆಗೂ ಸಾವಿರಾರು ಜನ ಮಕ್ಕಳಿಗೆ ಕೌನ್ಸಿಲಿಂಗ್ ಗೈಡೆನ್ಸ್ ಕೊಟ್ಟಿರುವಂತಹ ಎಕ್ಸ್ಪೀರಿಯನ್ಸ್ ನನಗಿದೆ. ಓಕೆ, ಸಾಕಷ್ಟು ಜನ ಮಕ್ಕಳು ಒಂದು ರೈಟ್ ಕೆರಿಯರ್ ನ ಚೂಸ್ ಮಾಡ್ಕೊಳ್ಲಿಕ್ಕೆ ಏನ್ ಕೌನ್ಸಿಲಿಂಗ್ ಬೇಕು, ಏನ್ ಗೈಡೆನ್ಸ್ ಬೇಕು ನನ್ನಿಂದ ಸಿಕ್ಕಿದೆ. ಸೊ ಫಸ್ಟ್ಲಿ ಗೈಸ್, ಐ ನೋ ಇಲ್ಲಿ ಎಷ್ಟು ಜನ ಮಕ್ಕಳಿಗೆ ಒಂದು ಗೊಂದಲ ಇರುತ್ತೆ, ಈ ಸೆಷನ್ ಏನಕ್ಕೆ ಹೆಲ್ಪ್ ಆಗತ್ತೆ, ಯಾರಿಗೆ ಹೆಲ್ಪ್ ಆಗತ್ತೆ ಅಂತ. ಹಾಗಾಗಿ ಫಸ್ಟು ನಮ್ಮ ಈ ಸೆಷನ್ ಒಂದು ಕಾಂಟೆಕ್ಸ್ಟ್ ಅಜೆಂಡಾ ತಿಳ್ಕೊಳ್ಳೋಣ. ಸೊ ಫಸ್ಟ್ಲಿ ನಮ್ಮ ನೆಕ್ಸ್ಟ್ ವೇವಿನ ವಿಷನ್ ಮತ್ತೆ ಹೂ ಆರ್ ವಿ ಅಂಡ್ ವಾಟ್ ವಿ ಆರ್ ಅಪ್ ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸೆಕೆಂಡ್ಲಿ ನಮ್ಮ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಏನ್ ಆಗ್ತಾ ಇದೆ. ಐ ನೋ ಗೈಸ್, ನೀವು ನೋಡಿರ್ತೀರ ಎಷ್ಟು ಜನ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ, ಡಿಗ್ರಿ ಪಡ್ಕೋತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಆನ್ ಕ್ಯಾಂಪಸ್ ಆಗ್ಲಿ ಆಫ್ ಕ್ಯಾಂಪಸ್ ಆಗ್ಲಿ ಜಾಬ್ ಆಗ್ತಾ ಇಲ್ಲ. ದೆನ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್. ಬಿಕಾಸ್ ನೀವು ಕೂಡ ಇನ್ನೊಂದು 3-4 ವರ್ಷದಲ್ಲಿ ಈ ಒಂದು ಎಜುಕೇಶನ್ ಇಂದ ಹೊರಗೆ ಬಂದು ಯು ಸ್ಟಾರ್ಟ್ ವಿತ್ ಯುವರ್ ಕೆರಿಯರ್. ಸೊ ಹಾಗಾಗಿ ಈ 3 years ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಸೊ ಐ ನೋ ಎವ್ರಿ ಒನ್ ವಿಲ್ ಬಿ ಫಾಂಡ್ ಆಫ್ ಹ್ಯಾವಿಂಗ್ ಹೈ ಪೇಯಿಂಗ್ ಜಾಬ್. ಹಾಗಾಗಿ ಇಲ್ಲಿ ಥರ್ಡ್ ಸ್ಟೆಪ್ ವಿಲ್ ಗೋನ್ ಅಂಡರ್ಸ್ಟ್ಯಾಂಡ್ ಒಂದು ಹೈ ಪೇಯಿಂಗ್ ಸಾಫ್ಟ್ವೇರ್ ಜಾಬ್ ನ ಹೇಗೆ ಪಡ್ಕೋಬೇಕು ಅಂತ. ಅಂಡ್ ಈ ಹೈ ಪೇಯಿಂಗ್ ಜಾಬ್ ಪಡ್ಕೊಳ್ಳಿಕ್ಕೆ ವಾಟ್ ಆರ್ ದ ಸ್ಕಿಲ್ಸ್ ಐ ಶುಡ್ ಲರ್ನ್, ಯಾವ ತರ ಪ್ರಾಕ್ಟಿಕಲ್ ನಾಲೆಡ್ಜ್ ನಾನು ಗೇನ್ ಮಾಡ್ಕೋಬೇಕು. ಹಾಗಾಗಿ ಯಾವ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮತ್ತೆ ಯಾವ ತರದ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಬೇಕು ಅನ್ನೋದನ್ನ ನಾವು ಸೆಷನ್ ತಿಳ್ಕೊತೀವಿ. ಅಂಡ್ ಆಸ್ ಅ ನೆಕ್ಸ್ಟ್ ವೇವ್ ಪ್ಲಾಟ್ಫಾರ್ಮ್ ನಿಮ್ಮ ಒಂದು ಡ್ರೀಮ್ ಏನಿದೆ ಹೈ ಪೇಯಿಂಗ್ ಜಾಬ್ ನ ಅಚೀವ್ ಮಾಡ್ಲಿಕ್ಕೆ ನೆಕ್ಸ್ಟ್ ವೇವ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳುವ. ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಅವರ್ ಫೌಂಡರ್ಸ್. ಸೊ ನಮ್ಮ ನೆಕ್ಸ್ಟ್ ವೇವ್ನ ಫೌಂಡರ್ಸ್ ಆದಂತಹ ರಾಹುಲ್ ಸರ್, ಅನುಪಮ್ ಸರ್ ಅಂಡ್ ಶಶಾಂಕ್ ಸರ್. ಗೈಸ್ ಜಸ್ಟ್ ಚೆಕ್ ಔಟ್, ಇಲ್ಲಿ ನಮ್ಮ ಟೀಮ್ ಏನಿದೆ, ವಿ ಆರ್ ದ ಟೀಮ್ ಆಫ್ ಟಾಪ್ IITians ಅಂಡ್ ದ ಪ್ರಾಡಕ್ಟ್ ಡೆವಲಪರ್ಸ್. ಓಕೆ, ಸೊ ಇಫ್ ಯು ಜಸ್ಟ್ ಕ್ಲೋಸ್ಲಿ ಅಬ್ಸರ್ವ್, ನಮ್ಮ ಫೌಂಡರ್ಸ್ ಆಗಿರ್ಬೋದು ಅಥವಾ ನಮ್ಮ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ IIT ಪಾಸ್ ಔಟ್ ಆಗಿದ್ದಾರೆ. ಓಕೆ, ಸೊ ನಮ್ಮ ಪ್ರಾಡಕ್ಟ್ ಡೆವಲಪರ್ಸ್ ಅಂತ ಏನ್ ಹೇಳಿದೆ, ಆಲ್ ದೋಸ್ ಪೀಪಲ್ ಹ್ಯಾವ್ IIT ಎಜುಕೇಶನ್ ಬ್ಯಾಕ್ ಗ್ರೌಂಡ್, IIT education background. Okay, and also they have a work experience in top MNC companies like Amazon, Google, Microsoft, Apple. ಇಂಥ ಕಂಪ್ನಿಯಲ್ಲಿ ವರ್ಕ್ ಮಾಡುವಂತಹ ಪ್ರಾಡಕ್ಟ್ ಡೆವಲಪರ್ಸ್ ಇಂದ ಕೂಡಿರುವಂತ ನಮ್ಮ ನೆಕ್ಸ್ಟ್ ಟೀಮ್ ಆಗಿದೆ. ಎಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಏನಿದೆ, ಸೊ we have been collaborated with 3,000+ IT companies. ಇದರಲ್ಲಿ ಮಾಂಗ್ ಕಂಪನೀಸ್ ಅಂತ ನಾವು ಹೆಂಗ್ ಕರಿತೀವಿ, ಮೈಕ್ರೋಸಾಫ್ಟ್, ಆಪಲ್, ನೆಟ್ಫ್ಲಿಕ್ಸ್, ಗೂಗಲ್, ಮೆಟಾ. ಸೊ ಇಂಥ ಒಂದು ಕಂಪನೀಸ್ ಜೊತೆಗೆ ಕ್ಲೋಸ್ಲಿ ವರ್ಕ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ನಮಗಿದೆ. ಓಕೆ, ಸೊ ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್ ಗೈಸ್. ಸೊ ಆಲ್ ದಿಸ್ ಆರ್ ಟಾಪ್ MNC ಕಂಪನೀಸ್ ಆಫ್ ಇಂಡಿಯಾ. ಓಕೆ, ಅಂಡ್ ಸಾಕಷ್ಟು ನಾವು ಈ ಕಂಪ್ನಿಲಿ ವರ್ಕ್ ಮಾಡುವಂತಹ ಫೌಂಡರ್ಸ್, ಕೋರ್ ಮೆಂಬರ್ಸ್ ಆಗಿರಬಹುದು, HR ಹೈರಿಂಗ್ ಟೀಮ್ ಇರಬಹುದು, ಇವ್ರ ಜೊತೆಗೆ ತುಂಬಾ ಕ್ಲೋಸ್ಲಿ ನಾವು ಒಂದು ವರ್ಕ್ ಮಾಡ್ತಾ ಇದ್ದೀವಿ. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಎಕ್ಸಾಕ್ಟ್ಲಿ ರಿಕ್ವೈರ್ಡ್ ಟು ಗೆಟ್ ಹೈ ಪೇಯಿಂಗ್ ಜಾಬ್. ಓಕೆ, ಸೊ ವಿ ವಿಲ್ ಬಿ ಹ್ಯಾವಿಂಗ್ ಫ್ರೀಕ್ವೆಂಟ್ಲಿ ನಾವು ಈ ತರ ಒಂದು ಮೀಟಪ್ ಸಹ ಮಾಡ್ತಿರ್ತೀವಿ ಇನ್ ಡಿಫ್ರೆಂಟ್ ಸಿಟೀಸ್ ಲೈಕ್ ಚೆನ್ನೈ, ಬ್ಯಾಂಗ್ಳೂರ್ ಅಂಡ್ ಆಲ್. ಅಂಡ್ ಎಸ್, ಈ ಫೋರ್ಬ್ಸ್ 30 under 30 ನಮ್ಮ ಕೋ ಫೌಂಡರ್ ಆದಂತಹ ಅನುಪಮ್ ಸರ್ ಮತ್ತೆ ಶಶಾಂಕ್ ಸರ್ ಸಹ ರೆಕಗ್ನೈಸ್ ಆಗಿದ್ದಾರೆ. ಕೆಳಗೆ ನೋಡಬಹುದು ಸಾಕಷ್ಟು ಯಂಗೆಸ್ಟ್ ಅಚೀವರ್ ಆದಂತಹ ರಶ್ಮಿಕಾ ಮಂದಣ್ಣ, ಮಾರ್ಕ್ ಜುಕರ್ಬರ್ಗ್, ವಿರಾಟ್ ಕೊಹ್ಲಿ, ನೀರಜ್ ಚೋಪ್ರಾ, ನಿತೇಶ್ ಅಗರ್ವಾಲ್, ಸಾಕಷ್ಟು ಜನ ಯಂಗ್ ಅಚೀವರ್ಸ್ ಅವರವರ ಕ್ಷೇತ್ರದಲ್ಲಿ ಡೊಮೈನ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ರೆಕಗ್ನೈಸ್ ಆಗಿದ್ದಾರೆ. ಅದೇ ತರ ಎಜುಕೇಶನ್ ಬಂದಾಗ ನಮ್ಮ ಕೋ ಫೌಂಡರ್ಸ್ ಅನುಪಮ್ ಸರ್ ಮತ್ತೆ ಶಶಾಂಕ್ ಸರ್ ಸಹ ರೆಕಗ್ನೈಸ್ ಆಗಿದ್ದಾರೆ. ದೇ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಥೌಸಂಡ್ ಆಫ್ ಸ್ಟೂಡೆಂಟ್ಸ್ ಲೈಫ್. ಓಕೆ, ಹೇಗೆ ಅಂತ ಹೇಳ್ತೀರಾ, ನಾನು ಏನ್ ಹೇಳಿದೆ, 3,000+ ಕಂಪನೀಸ್ ಟೈ ಅಪ್ ನಾವು ಜೊತೆ. ನಾನು ಅವಾಗಲೇ ಏನ್ ಹೇಳಿದೆ, as we have been tied up with 3,000+ companies, ಅದರಲ್ಲಿ 2,000+ companies ನಮ್ಮ ಸ್ಟೂಡೆಂಟ್ಸ್ ನ ಹೈರ್ ಮಾಡ್ಕೊಂಡಿದೆ. ಯು ಕ್ಯಾನ್ ಸಿ ಲಾಟ್ ಆಫ್ ಲಿಂಕ್ಡ್ಇನ್ ವಿಡಿಯೋಸ್, ಲಿಂಕ್ಡ್ಇನ್ ರಿವ್ಯೂಸ್ ನೋಡಬಹುದು ಅಥವಾ ಟೆಸ್ಟಿಮೋನಿಯಲ್ಸ್ ಆದಂತಹ ಯೂಟ್ಯೂಬ್ ವಿಡಿಯೋಸ್ ನೋಡಬಹುದು. ಸಾಕಷ್ಟು ಇನ್ಫಾರ್ಮೇಶನ್ಸ್ ಇಲ್ಲಿರುವಂತದ್ದು. ಸೊ ಇಂಥ ಒಂದು ಅಚೀವ್ಮೆಂಟ್ ಮಾಡೋದಕ್ಕೋಸ್ಕರ ನಮ್ಮ ಫೌಂಡರ್ಸ್ಗೆ ಆ ಒಂದು ಫೋರ್ಬ್ಸ್ 30 under 30 ಅವಾರ್ಡ್ಸ್ ಸಿಕ್ಕಿದೆ. ಅಂಡ್ ಗೈಸ್ ಚೆಕ್ ಔಟ್, ಇವನ್ ಸ್ಟೂಡೆಂಟ್ಸ್ ನಮ್ಮ ನೆಕ್ಸ್ಟ್ ಪ್ಲಾಟ್ಫಾರ್ಮ್ಗೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಸಹ ಸಪೋರ್ಟ್ ಕೊಡ್ತಾ ಇದೆ. ಅವ್ರು ನೋಡಬಹುದು ಸಾಕಷ್ಟು ಸೆಂಟ್ರಲ್ ಗವರ್ಮೆಂಟ್ ಬಾಡಿ ಆದಂತಹ NASSCOM, ಸ್ಟಾರ್ಟ್ಅಪ್ ಇಂಡಿಯಾ, NSDC, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಇವರೆಲ್ಲ ಸಹ ನಮ್ಮ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ನ ರೆಕಗ್ನೈಸ್ ಸಹ ಮಾಡ್ರೆ. ಆಲ್ಸೋ ನಮ್ಮ ಇಂಡಿಯನ್ ಎಜುಕೇಶನ್ ಮಿನಿಸ್ಟರ್ ಆದಂತಹ ಧರ್ಮೇಂದ್ರ ಪ್ರಧಾನ್ ಸರ್ ನಮ್ಮ ನೆಕ್ಸ್ಟ್ ಅಲ್ಲಿ ಓದಂತಹ ಇಬ್ಬರು ಸ್ಟೂಡೆಂಟ್ಸ್ಗೆ ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಅವಾರ್ಡ್ಸ್ ಹಾಕೊಟ್ಟಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಾವು ತೆಲಂಗಾಣ ಗವರ್ಮೆಂಟ್ ಜೊತೆಗೆ ನೆಕ್ಸ್ಟ್
has signed a MOU. ತಾವು ಫ್ರೇಮಲ್ಲಿ ನೋಡಬಹುದು ತೆಲಂಗಾಣದ ಸಿಎಂ ಆದಂತಹ ರೇವಂತ್ ರೆಡ್ಡಿ ಸರ್ ಹಾಗೂ ತೆಲಂಗಾಣದ IT ಮಿನಿಸ್ಟರ್ ಆದಂತಹ ಶ್ರೀಧರ್ ಬಾಬು ಅವರು ಸಹ ವಿಟ್ನೆಸ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸ್ಟೂಡೆಂಟ್ಸ್ ನೋಡಬಹುದು ನಮ್ಮ UP ಗವರ್ಮೆಂಟ್ ಸಿಎಂ ಆದಂತಹ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಸಹ ಒಮ್ಮೆ IITians ನ ಇನ್ವೈಟ್ ಮಾಡಿದ್ರು ಫಾರ್ ದ ಸ್ಕಿಲ್ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರ. ಅದರಲ್ಲಿ ನಮ್ಮ ನೆಕ್ಸ್ಟ್ ವೇವ್ CEO ಆದಂತಹ ರಾಹುಲ್ ಸಹ ಇದ್ದಾರೆ. ನಾನು ಅವಾಗಲೇ ಹೇಳಿದೆ, ವಿ ಹ್ಯಾವ್ ಬಿನ್ ರೆಕಾಗ್ನೈಸ್ಡ್ ಬೈ ಲಾಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಬಾಡೀಸ್. ಅದರಲ್ಲಿ ಐ ಆಮ್ ವೆರಿ ಮಚ್ ಪ್ರೌಡ್ ಟು ಸೇ ದಟ್ ವಿ ಆರ್ ದ ಅಫಿಷಿಯಲ್ ಟ್ರೈನಿಂಗ್ ಪಾರ್ಟ್ನರ್ ಆಫ್ NSDC. NSDC ಬಗ್ಗೆ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೂ ಇಸ್ ವರ್ಕಿಂಗ್ ಫಾರ್ ಇಂಡಿಯನ್ ಯೂತ್ಸ್ ನ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಎಂಪ್ಲಾಯ್ಮೆಂಟ್ ನ ಎನ್ಹಾನ್ಸ್ ಮಾಡುವಂತಹ ಒಂದು ಆಯೋಜನೆ ಉಳ್ಳ NSDC. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತ ಕರೀತೇವೆ, ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ. ಸೊ ಇಂದ ಒಂದು ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದ ಆಯೋಜನೆಗೆ ನೆಕ್ಸ್ಟ್ ವೇವ್ ಬಂದು ಅಫಿಷಿಯಲ್ ಟ್ರೈನಿಂಗ್ ಪಾರ್ಟ್ನರ್ ಸಹ ಆಗಿದೆ. ಓಕೆ, ಇದಕ್ಕೆಲ್ಲ ಏನ್ ರೀಸನ್ ವೈ ನೆಕ್ಸ್ಟ್ ವೇವ್ ಗಾಟ್ ಆಲ್ ದಿಸ್ ರೆಕಗ್ನೈಸೇಷನ್ ನಿಮ್ಗೆ ಈ ಸೆಷನ್ ಅಲ್ಲಿ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಓಕೆ, ನಾಟ್ ಓನ್ಲಿ ಸ್ಟೇಟ್ ಲೆವೆಲ್, ನಾಟ್ ಓನ್ಲಿ ನ್ಯಾಷನಲ್ ಲೆವೆಲ್, ಗೈಸ್ ಚೆಕ್ ಔಟ್ ಇಂಟರ್ನ್ಯಾಷನಲ್ ಲೆವೆಲ್ ವರ್ಲ್ಡ್ ಎಕನಾಮಿಕ್ ಫೋರಂ ವಿಚ್ ಇಸ್ ಅ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇವನ್ ಅವರು ಕೂಡ ನಮ್ಮ ನೆಕ್ಸ್ಟ್ ವೇವ್ ನ ಶಾರ್ಟ್ ಲಿಸ್ಟ್ ಮಾಡಿ ಟೆಕ್ನಾಲಜಿ ಪೈನರ್ ಅಂತ 2024 ಅಲ್ಲಿ ಅವಾರ್ಡ್ಸ್ ಕೊಟ್ಟಿದ್ದಾರೆ. ಓಕೆ, ಇದ್ರ ಬಗ್ಗೆ ನಾವು ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಗೈಸ್. ಸೊ ದಿಸ್ ಆರ್ ದ ರೆಕಗ್ನೈಸೇಷನ್ ವಾಟ್ ನೆಕ್ಸ್ಟ್ ವೇವ್ ಗಾಟ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೇವ್ ಬಗ್ಗೆ ಅಂತ ಅಂದ್ರೆ ಗೈಸ್, ಈಗ ನಾನು ಇಲ್ಲಿಂದ ಹೇಳುವಂತಹ ಇನ್ಸೈಟ್ಸ್ ಏನಿದೆ, ಹೈ ಪೇಯಿಂಗ್ ಜಾಬ್ ಹೇಗೆ ಪಡ್ಕೋಬೇಕು, ಮತ್ತೆ ಇಂಟರ್ನ್ಶಿಪ್ ನ ಹೆಂಗ್ ಪಡ್ಕೋಬೇಕು, ಅಂಡ್ ಈ ಎಲ್ಲಾ ಹೇಳುವಂತಹ ಪಾಯಿಂಟ್ಸ್ ಇನ್ಸೈಟ್ಸ್ ಯಾರು ಹೇಳ್ತಿದ್ದಾರೆ, ಇದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ. ಓಕೆ, ಸೊ ವಾಟ್ ಎವರ್ ಥಿಂಗ್ಸ್ ಐ ಗೋನಾ ಡಿಸ್ಕಸ್ ನೌ, ದಿಸ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಟ್ರಸ್ಟ್ ಮೀ, ಯಾರೆಲ್ಲ ಲಾಸ್ಟ್ ಅಂಕ ಇರ್ತೀರಾ, ಯು ವಿಲ್ ಗೆಟಿಂಗ್ ಲಾಟ್ ಆಫ್ ಅಪ್ಡೇಟ್ಸ್, ಲಾಟ್ ಆಫ್ ಎಕ್ಸೈಟಿಂಗ್ ನ್ಯೂಸ್. ಅಂಡ್ ಆಸ್ ಐ ಮೆನ್ಷನ್, ಲಾಸ್ಟ್ ಅಂಕ ಇದ್ದವ್ರಿಗೆ there is an exciting update also. Okay, so yes, firstly guys, I would like to ask every one of you, as in screen you can see, ನಿಮ್ಮ ಫ್ಯೂಚರ್ ಸೇಫ್ ಇದೆಯಾ? ಈ ಕ್ವಶನ್ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಕಾಸ್ ಅರ್ಥ ಮಾಡ್ಕೊಳ್ಳಿ, ಕರೆಂಟ್ಲಿ ನಮ್ಮ ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ಇಂದಾಗಿ ಎಷ್ಟೋ ಜನ ಮಕ್ಕಳಿಗೆ ಅನ್ಎಂಪ್ಲಾಯ್ಮೆಂಟ್ ಫೇಸ್ ಆಗ್ತಿದ್ದಾರೆ. ಅಂಡ್ ಇವನ್ ಎಂಪ್ಲಾಯ್ಮೆಂಟ್ ಆದ್ರೂ ಕೂಡ ತುಂಬಾ ಕಡಿಮೆ ಸ್ಯಾಲರಿಗೆ ವರ್ಕ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸೀನಿಯರ್ಸ್ ಕೇಳಿ ನೋಡಿ. ಓಕೆ, ಮೆನಿ ಆಫ್ ಯುವರ್ ಸೀನಿಯರ್ಸ್ ಆರ್ ನಾಟ್ ಸ್ಟಿಲ್ ಪ್ಲೇಸ್ಡ್. ಕೆಲಸ ಸಿಕ್ಕಿದ್ರು ಕೂಡ ತುಂಬಾ ಲೋ ಪೇಡಿಗೆ ವರ್ಕ್ ಮಾಡ್ತಿದ್ದಾರೆ. ಅಂಡ್ ಅದೇ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅದೇ ಡಿಗ್ರಿಲಿ ನೀವು ಕೂಡ ಓದ್ತಾ ಇದ್ದೀರಾ, ರೈಟ್? ಸೊ ಇವತ್ ಅವ್ರಿಗಿರುವಂತಹ ಒಂದು ಸಂಕಷ್ಟ ಅಥವಾ ಪ್ರಾಬ್ಲಮ್ ನೆಕ್ಸ್ಟ್ ನಿಮ್ದಾಗತ್ತೆ. ಅದರಿಂದ ಹೊರಗೆ ಬರ್ಲಿಕ್ಕೆ ನಾನು ಏನ್ ಮಾಡ್ಬೇಕು? ಓಕೆ, ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಈ ಕ್ವಶನ್ ನಿಮ್ಗೆ ಯಾಕೆ ಕೇಳಿದೆ ಅಂತಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಕೇಳೋ ಸಿಂಪಲ್ ಕ್ವಶನ್ ಪ್ರತಿಯೊಬ್ಬರಿಗೂ ಕೂಡ, ನೀವು ಇಂಜಿನಿಯರಿಂಗ್ ಅಥವಾ ಯಾವುದೇ ತರದ ಡಿಗ್ರಿ ಮಾಡ್ತಾ ಇರಬಹುದು. ಈ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮಾಡುವಂತಹ ಒಂದು ರೀಸನ್ ಏನಾಗಿದೆ? ಬರೀ ಒಂದು ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೊಳ್ಲಿಕ್ಕ, ಅಥವಾ ಒಂದು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕ, ಅಥವಾ ನಿಜವಾಗ್ಲೂ ಒಂದು ಜಾಬ್ ಪಡ್ಕೊಳ್ಳುವ ಅಂತ ಉದ್ದೇಶದ ಮೇಲೆ ಮಾಡ್ತಾ ಇದ್ದೀರಾ? ಜಸ್ಟ್ ನಿಮ್ಮ ಪೇರೆಂಟ್ಸ್ ಕೇಳಿ ನೋಡಿ, ವಾಟ್ ಈಸ್ ಅ ಪರ್ಪಸ್? ಐ ನೋ ಎಷ್ಟು ಜನ ಇಲ್ಲಿ ಊರ್ ಬಿಟ್ಟು ಊರ್ ಬಂದು ಹಾಸ್ಟೆಲ್ ಮಾಡ್ಕೊಂಡು PG ಮಾಡ್ಕೊಂಡು ನಿಮ್ಮ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಮಾಡ್ತಾ ಇರ್ತೀರಾ, ರೈಟ್? ಸೊ ಡೆಫಿನೆಟ್ಲಿ ಬರೀ ಡಿಗ್ರಿ ಮಾಡ್ಕೊಳ್ಳಿಕ್ಕೆ ನೀವೆಲ್ಲ ಅಷ್ಟು ಕಷ್ಟ ಪಡ್ತಾ ಇಲ್ಲ ಅಲ್ವಾ? ಸೊ ಪ್ಲೇಸ್ಮೆಂಟ್ ಆಗ್ಬೇಕು, ನನಗೆ ಒಂದು ಹೈ ಪೇಯಿಂಗ್ ಜಾಬ್ ಸಿಗ್ಬೇಕು ಅನ್ನುವಂತಹ ಭರವಸೆ ನಿಮಗೆ ಮತ್ತೆ ನಿಮ್ಮ ಪೇರೆಂಟ್ಸ್ಗೆ ಇರುವಂತದ್ದು. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಹಾರ್ಡ್ ರಿಯಾಲಿಟಿ ಇಸ್, ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, 50 to 70% ಪ್ಲೇಸ್ಮೆಂಟ್ ಡ್ರಾಪ್ ನ ಕಾಣ್ತಾ ಇದ್ದೀರಾ. ಓಕೆ, ಸೊ ಗೈಸ್, ನೀವು ಯಾವುದೇ ಕಾಲೇಜ್ ಓದ್ತಾ ಇರ್ಬೋದು. ಲೆಟ್ ಮೀ ಟೆಲ್, ದೇರ್ ಆರ್ 3 category ಆಫ್ ಕಾಲೇಜಸ್: Tier 1, Tier 2, Tier 3. ಓಕೆ, Tier 1 ಕಾಲೇಜ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಲೈಕ್ ಇಟ್ಸ್ ಲೈಕ್ ಅ ಟಾಪ್ 10 ಕಾಲೇಜ್ ಇನ್ ಬ್ಯಾಂಗ್ಳೂರ್, ಟಾಪ್ 10 ಕಾಲೇಜ್ ಇನ್ ಕರ್ನಾಟಕ. ಸೊ ಟಾಪ್ ಮೋಸ್ಟ್ ಕಾಲೇಜ್ ಆಗಿರ್ತವೆ. ಇವನ್ ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಡ್ರಾಪ್ ಇದೆ. Tier 2 ಕಾಲೇಜ್ ಅಂತ ಹೇಳಬೇಕು ಅಂತಂದ್ರೆ, ಲೈಕ್ ಇಲ್ಲಿ ಒಂದು ಆವರೇಜ್ ಪ್ಯಾಕೇಜ್ ಬಂದು ಲೈಕ್ 3 LPA 4 LPA ಜಾಬ್ ಮಾತ್ರ ಇರುವಂತದ್ದು. ಅಂಡ್ Tier 3 ಕಾಲೇಜ್ ಹೇಳಬೇಕು ಆದ್ರೆ ಗೈಸ್, ಇಟ್ಸ್ ಓನ್ಲಿ ಫಾರ್ ದ ಸೇಕ್ ಆಫ್ getting a degree certificate. ಬಿಟ್ರೆ placement is out of the job, I mean out of the box. Okay, so these are the challenges what you are facing in colleges. Okay, straight forward ಕಾಣ್ತದೆ. ನೀವು ನಿಮ್ಮ ಕಣ್ಮುಂದಿರುವಂತಹ ರಿಪೋರ್ಟ್ ಏನಿದೆ, 50 to 70% ಪ್ಲೇಸ್ಮೆಂಟ್ ಡ್ರಾಪ್. ಇದು ನಮ್ಮ ಇಂಡಿಯಾದ ನ್ಯೂಸ್ ಪೇಪರ್ ಆದಂತಹ ಎಕನಾಮಿಕ್ಸ್ ಟೈಮ್ಸ್ ಅಲ್ಲಿ ಆರ್ಟಿಕಲ್ ಬಂದಿದೆ. ಏನ್ ಕಾರಣ, ಯಾಕೆ ಪ್ಲೇಸ್ಮೆಂಟ್ ಡ್ರಾಪ್ ಆಗಿದೆ? ಓಕೆ, ಸೊ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಡೀಟೇಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸಿನಾರಿಯೋ ಕೊಡ್ತೀನಿ. ಲೆಟ್ ಮಿ ಟೇಕ್ ಇಟ್. ನಿಮ್ಮ ಕಾಲೇಜಲ್ಲೇನೆ ಪ್ಲೇಸ್ಮೆಂಟ್ಗೆ ಎಲಿಜಿಬಲ್ ಆಗುವಂತಹ ಒಂದು 100 ಜನ ಮಕ್ಕಳಿದ್ದನ್ನು ಅನ್ಕೊಳ್ಳೋಣ. ಲೆಟ್ ಮಿ ಅಸ್ಯೂಮ್ ದೇರ್ ಆರ್ 100 ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ಆಲ್ ದೇರ್ ಬ್ಯಾಕ್ಲಾಗ್, ಹೂ ಹ್ಯಾವ್ ಗುಡ್ CGPA. ಓಕೆ, ಔಟ್ ಆಫ್ ದಿಸ್ 100 ಸ್ಟೂಡೆಂಟ್ಸ್, ನಿಮ್ಮ ಸೀನಿಯರ್ಸ್ ಏನಿದ್ದಾರೆ ಅಥವಾ ಲಾಸ್ಟ್ ಫೈನಲ್ ಇಯರ್ ಅಲ್ಲಿ ಎಷ್ಟು ಜನ ಮಕ್ಕಳಿರ್ತಾರಲ್ಲ,
ಅದ್ರಲ್ಲಿ ಇಷ್ಟು ಜನ ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗ್ತದೆ. ಯು ನೋ ವಾಟ್ ಇಸ್ ದ ರಿಯಾಲಿಟಿ? ವೆರಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ದ ಜಾಬ್. ವೆರಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಅ ಜಾಬ್. ಅಂಡ್ ಇನ್ನೊಂದು ವಿಪರ್ಯಾಸ ಏನಂತ ಅಂದ್ರೆ, ನಿಮ್ಗೆ ಏನ್ ರೇಷಿಯೋ ಕಾಣ್ತಿಲ್ಲ, ಆಲ್ಮೋಸ್ಟ್ 30% ಸ್ಟೂಡೆಂಟ್ಸ್ ಏನ್ ಪ್ಲೇಸ್ಮೆಂಟ್ ಆಗಿದೆ, ಇದು ಎಲ್ಲಾ ಕಾಲೇಜಲ್ಲಿ ಅಲ್ಲ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಟೈರ್ 1 ಕಾಲೇಜಸ್ ಮಾತ್ರ. ಟೈರ್ 2, ಟೈರ್ 3 ಗೈಸ್, ಯು ಹ್ಯಾವ್ ಟು ವೇಕ್ ಅಪ್ ಸೂನ್. ಓಕೆ, ಟೈರ್ 1 ಕಾಲೇಜಲ್ಲಿ ಇಷ್ಟು ಕಡಿಮೆ ಪ್ಲೇಸ್ಮೆಂಟ್ ಆಗ್ತದೆ. ಅಂಡ್ ಈ ಬ್ಲೂ ಮಾರ್ಕ್ ಅಲ್ಲಿ ಕಾಣುವಂತಹ ಎಲ್ಲಾ ಮಕ್ಕಳು, ಈ ಒಂದು ರೇಷಿಯೋ ಏನಿದೆಲ್ಲ, ಇದು ವಿತ್ ಅನ್ ಆವರೇಜ್ ಆಫ್ 3 LPA ಆರ್ ಮ್ಯಾಕ್ಸಿಮಮ್ 4 LPA ಜಾಬ್ಗೆ ಮಾತ್ರ ಪ್ಲೇಸ್ ಆಗ್ತಾ ಇದ್ದಾರೆ. ನೀವು ನೋಡ್ಬೋದು, ನಿಮ್ಮ ಸೀನಿಯರ್ಸ್ ನ ಕೇಳಿ ನೋಡಿ, ದ ಆವರೇಜ್ ಪ್ಯಾಕೇಜ್ ಇನ್ ಯುವರ್ ಕಾಲೇಜ್ ಕ್ಯಾಂಪಸ್ ವಿಲ್ ಬಿ ಲೈಕ್ 3 LPA 4 LPA ಜಾಬ್. ನನ್ನ ಕ್ವಶನ್ ಇಷ್ಟೇನೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇಂಜಿನಿಯರಿಂಗ್ ಮಾಡ್ತಾ ಇರ್ತೀರಾ, ಡಿಗ್ರಿ ಮಾಡ್ತಾ ಇರ್ತೀರಾ, ಇದರಿಂದ ಉದ್ದೇಶ ಒಂದು ಒಳ್ಳೆ ಸ್ಟೇಬಲ್ ಜಾಬ್ ತಗೋಬೇಕು ಅಂತ. ಬಟ್ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಬರೀ 3 lakh LPA, ಐ ಮೀನ್ 3 LPA ಜಾಬ್ಗೆ ಹೋಗೋದು ಸರಿನಾ? ಆನ್ ಅನ್ ಅವರೇಜ್ ನಿಮ್ಗೆ ಎವ್ರಿ ಮಂತ್ 25,000 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಈ 25,000 ರೂಪಾಯಿ ಸ್ಯಾಲರಿಲಿ ನೀವು ಬೆಂಗಳೂರು ಅಂತ ಸಿಟಿಲಿ ಜೀವನ ಮಾಡ್ಲಿಕ್ಕೆ ಆಗುತ್ತಾ? ಕ್ವಶನ್ ಮಾರ್ಕ್ ಹಾಕೊಳ್ಳಿ ಗೈಸ್ ಮೇಲೆ. ಓಕೆ, ಇಷ್ಟೆಲ್ಲ ಕಷ್ಟಪಟ್ಟು ನೀವು ಒಂದ್ ಒಳ್ಳೆ ಜಾಬ್ ಪಡ್ಕೊಳ್ಳಿ ಅಂತ ನಿಮ್ಮ ಪೇರೆಂಟ್ಸ್ ನಿಮ್ಗೆ ತುಂಬಾನೇ ಕಷ್ಟಪಟ್ಟು ಓದಿಸ್ತಿದ್ದಾರೆ. ಜಸ್ಟ್ ಕೇಳಿ ನೋಡಿ ನಿಮ್ಮ ಪೇರೆಂಟ್ಸ್ ಕೂಡ, ದಟ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಒಂದ್ ಒಳ್ಳೆ ಜಾಬ್ ತಗೋಬೇಕು ನನ್ನ ಮಗ, ನಾವು ಪಟ್ಟಿದ್ ಕಷ್ಟ ನನ್ನ ಮಗಳು ಪಡಬಾರ್ದು ಅನ್ನೋ ಉದ್ದೇಶದ ಮೇಲೆ ನಿಮ್ಗೆ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. By spending lakhs together, at last we are only getting 3 LPA job, which is very difficult and pathetic. Okay, ಈ ಒಂದು ಲೋ ಪೇಡ್ ಜಾಬ್ ಹೊರತುಪಡಿಸಿ ಹೈ ಪೇಯಿಂಗ್ ಜಾಬ್ ಹೇಗೆ ಪಡ್ಕೋಬೇಕು ತಿಳ್ಕೊಳ್ಳುವ ಸೆಷನ್ ಅಲ್ಲಿ ನೀವು ಅನ್ಕೋಬಹುದು, ಇಲ್ಲ ಸರ್ ನಮ್ಮ ಕಾಲೇಜ್ಗಳಲ್ಲಿ ಹೈ ಪೇಯಿಂಗ್ ಜಾಬ್ ಆಗುತ್ತೆ ಸರ್, ನಾನು ನೋಡಿದೀನಿ ನಮ್ಮ ಕಾಲೇಜ್ ಮುಂದೆ ಅಡ್ಮಿಷನ್ ಟೈಮ್ ಹೇಳಿದ್ರು, ಬ್ಯಾನರ್ ಹಾಕಿದ್ರು, ಬಟ್ ಎಲ್ರಿಗೂ ಸಿಗ್ತಾ ಇದೆಯಾ? ಮೈ ಕ್ವಶನ್ ಇಸ್, ಹೌದು ಹೈ ಪೇಯಿಂಗ್ ಜಾಬ್ ಆಗುತ್ತೆ, ದಟ್ ಟು ಇನ್ ಟೈರ್ 1 ಕಾಲೇಜ್ ಮಾತ್ರ. ಮತ್ತೊಮ್ಮೆ ಹೇಳ್ತೀನಿ, ಹೈ ಪೇಯಿಂಗ್ ಜಾಬ್ ಆಗುವಂತದ್ದು ಟೈರ್ 1 ಕಾಲೇಜಲ್ಲಿ ಮಾತ್ರ. ಟೈರ್ 2, ಟೈರ್ 3 ಕಾಲೇಜಲ್ಲಿ ಹೈ ಪೇಯಿಂಗ್ ಜಾಬ್ ಅಲ್ಲ. ಯು ವಿಲ್ ಬಿ ಓನ್ಲಿ ಸಬ್ಜೆಕ್ಟೆಡ್ ವಿತ್ 3 LPA 4 LPA ಜಾಬ್ ಆನ್ ಅ ಮ್ಯಾಕ್ಸಿಮಮ್ ಕ್ಯಾಪ್. ಓಕೆ, ಈಗ ಇವಂದು ಒಂದ್ ವೇಳೆ ನಿಮ್ಮ ಕಾಲೇಜಲ್ಲಿ ಕೂಡ ಹೈ ಪೇಯಿಂಗ್ ಜಾಬ್ ಆಗುತ್ತೆ ಅಂದ್ರೂ ಕೂಡ ಎಲ್ಲಾ ಮಕ್ಳಿಗೂ ಆಗ್ತಾ ಇದೆಯಾ? ನೋ ಗೈಸ್, ಹಾರ್ಡ್ಲಿ 1 or 2 ಸ್ಟೂಡೆಂಟ್ಸ್ ಔಟ್ ಆಫ್ 100, 200 ಅಲ್ಲಿ ಸಿಗುವಂತದ್ದು, ರೈಟ್? ಸೊ ದಿಸ್ ಇಸ್ ಅ ಪ್ಲೇಸ್ಮೆಂಟ್ ರಿಯಾಲಿಟಿ. ಪ್ರತಿಯೊಂದು ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ತುಂಬಾನೇ ಡ್ರಾಪ್ ಆಗ್ತದೆ. ಗೈಸ್, ಐ ಆಮ್ ಆಲ್ಸೋ ಇಂಜಿನಿಯರ್. ನಾನು 10 years ಬ್ಯಾಕ್ ನನ್ನ ಕಾಲೇಜಲ್ಲಿ ಇದ್ದಂತಹ ಪ್ಲೇಸ್ಮೆಂಟ್ ಸಿನಾರಿಯೋ ಬೇರೆ, ಇವಾಗಿರುವಂತ ಸಿನಾರಿಯೋ ಬೇರೆ. ನೀವೇ ಒಮ್ಮೆ ನಿಮ್ಮ ಕಾಲೇಜ್ ಕೋಆರ್ಡಿನೇಟರ್ ಜೊತೆಗೆ ಮಾತಾಡಿ ನೋಡಿ ಅಥವಾ ಡಿಸ್ಕಸ್ ಮಾಡಿ ನೋಡಿ, ಲಾಸ್ಟ್ 4-5 years ಇಂದ ನಿಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ ಡ್ರಾಸ್ಟಿಕಲಿ ಡೌನ್ ಆಗ್ತಾ ಬರ್ತದೆ. ವಾಟ್ ಇಸ್ ದ ರೀಸನ್? ಯಾಕೆ ಪ್ರತಿ ವರ್ಷ ನಮ್ಮ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಡ್ರಾಪ್ ಆಗ್ತಿದೆ? ಅದು ನಿಮಗೂ ಸಹ ಗೊತ್ತು, ನಿಮ್ಮ ಸೀನಿಯರ್ ಸಹ ಹೇಳಿರ್ತಾರೆ. ವಾಟ್ ಇಸ್ ದ ರೀಸನ್? ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಪಾಪ ನಂಗೆ ಇಲ್ಲಿ ತುಂಬಾ ಬೇಜಾರಾಗುವಂತ ವಿಷಯ ಏನಂತಂದ್ರೆ, ಜಸ್ಟ್ ಚೆಕ್ ಯುವರ್ ಲಾಸ್ಟ್ 16 years ಆಫ್ ಎಜುಕೇಶನ್ ಗೈಸ್. ಕಳೆದ 16 ವರ್ಷ ಎಜುಕೇಶನ್ ಅಲ್ಲಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಸಾಕಷ್ಟು ಬೋರ್ಡ್ ಎಕ್ಸಾಮಿನೇಷನ್, ಇಂಟರ್ನಲ್ಸ್, ಪಬ್ಲಿಕ್ ಎಕ್ಸಾಮಿನೇಷನ್, ಎಕ್ಸ್ಟರ್ನಲ್ಸ್ ಅಂತ ಪಾಸ್ ಮಾಡ್ಕೊಂಡು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಐ ನೋ. ಅಷ್ಟೇ ಯಾಕೆ, ನಿಮ್ಮ ಪೇರೆಂಟ್ಸ್ ಅವರು ದುಡಿಯುವಂತಹ ಪ್ರತಿಯೊಂದು ರೂಪಾಯಿ ಹಾರ್ಡ್ ಅಂಡ್ ಮನಿನ ನಿಮ್ಮ ಎಜುಕೇಶನ್ ಇನ್ವೆಸ್ಟ್ ಮಾಡಿರ್ತಾರೆ. ಆನ್ ಅವರೇಜ್ ನಮ್ಮ ಇಂಡಿಯಾದಲ್ಲಿ 5 ರಿಂದ ಸುಮಾರು 20-25 ಲಕ್ಷ ತನಕ ಖರ್ಚಾಗುತ್ತೆ ಒಬ್ಬ ಸ್ಟೂಡೆಂಟ್ ನ ಗ್ರಾಜುಯೇಟ್ ಮಾಡ್ಲಿಕ್ಕೆ, ರೈಟ್? ಗೈಸ್, ಒಂದ್ ಹೇಳ್ತೀನಿ, ನಮ್ಮ ಇಂಡಿಯನ್ ಪೇರೆಂಟ್ಸ್ ಏನಿದಾರಲ್ಲ ಪಾಪ, ಅವರು ತನ್ನ ಮಕ್ಳಿಗೆ ಎಜುಕೇಶನ್ ಬಂದಾಗ ಕಾಂಪ್ರಮೈಸ್ ಆಗ್ಲಿಕ್ಕೆ ರೆಡಿ ಇಲ್ಲ. ಕಷ್ಟನೋ ಸುಖನೋ, ಶಕ್ತಿ ಇರ್ಲಿ ಇಲ್ದೇ ಇರ್ಲಿ, ಮಿತಿ ಮೀರಿ ಓದಿಸ್ತಾರೆ. ದುಡ್ಡಿಲ್ವಾ, ಲೋನ್ ತಗೊಂಡು ಸಾಲ ಮಾಡಿ ಚೀಟಿ ಹಾಕೆಲ್ಲ ಓದಿಸ್ತಾರೆ. ಏನಕ್ಕೆ? ಬಿಕಾಸ್ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಮೇಲೆ ತುಂಬಾ ಒಂದು ಭರವಸೆ ಇಟ್ಟಿರ್ತಾರೆ. ಓಕೆ, ಬಟ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ನಿಮ್ಮ ಪೇರೆಂಟ್ಸ್, ಆಲ್ಮೋಸ್ಟ್ 20 lakhs ಆನ್ ಅನ್ ಅವರೇಜ್. ದಿಸ್ ಇಸ್ ಬೇರ್ ಮಿನಿಮಮ್ ಹೇಳ್ತಾ ಇರೋದು. ಬೇರ್ ಮಿನಿಮಮ್ 20 lakhs ಖರ್ಚಾಗುತ್ತೆ ನಿಮ್ಮ ಎಜುಕೇಶನ್ಗೆ. ಇಷ್ಟೆಲ್ಲ ಖರ್ಚು ಮಾಡಿ ಓದಿಸ್ತಾ ಇದಾರೆ, ಅಂಡ್ ನೀವು ಕೂಡ ಕಷ್ಟಪಟ್ಟು ಓದ್ತಾ ಇದ್ದೀರಾ, ರೈಟ್? ಮುಂದೆ ಏನಕ್ಕೆ ಓದಿಸ್ತಾ ಇದಾರೆ? ಒಂದೊಳ್ಳೆ ಜಾಬ್ ಸಿಗ್ಲಿ ಅಂತ ಅಲ್ವಾ? ಬಟ್ ರಿಯಾಲಿಟಿ ನೋಡಿ, ಅನ್ಫಾರ್ಚುನೇಟ್ ಥಿಂಗ್ ಏನಂತ ಅಂದ್ರೆ 63% ಇಂಡಿಯನ್ ಗ್ರಾಜುಯೇಟ್ಸ್ ಆರ್ ಅನ್ಎಂಪ್ಲಾಯ್ಡ್. ಯಾಕೆ? ನಿಮ್ ಪೇರೆಂಟ್ಸ್ ತರ ನಿಮ್ಮ ಸೀನಿಯರ್ಸ್ಗೂ ಸಹ ಅವ್ರವ್ರ ಪೇರೆಂಟ್ಸ್ ಓದಿಸಿರಲ್ವಾ? ಜಾಬ್ ಆಗ್ತಿದ್ಯಾ? ಅರ್ಥ ಮಾಡ್ಕೊಡಿ. ನಾವು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಅಥವಾ ಸಿಲೆಬಸ್ ಅಲ್ಲಿ ಒಳ್ಳೆ CGP ಮಾಡಿದ ತಕ್ಷಣ ಜಾಬ್ ಆಗಂಗಿದ್ರೆ ಇವತ್ತು ಡಿಗ್ರಿ ಹೋಲ್ಡರ್ಸ್ ಆಗಿರುವಂತಹ ಎಲ್ಲಾ ಗ್ರಾಜುಯೇಟ್ಗೂ ಒಂದು ಜಾಬ್ ಆಗ್ಬೇಕಿತ್ತು, ರೈಟ್? ಬಟ್ ದೇಶದ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತ ಅಂದ್ರೆ ಗೈಸ್, ಗೋ ಅಂಡ್ ಚೆಕ್ ಇನ್ ಗೂಗಲ್, ಚಾಟ್ GPT ನ ಕೇಳಿ ನೋಡಿ, ವಾಟ್ ಈಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಇಂಡಿಯನ್ ಯೂತ್ಸ್. ದೇಶದ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತ ನೀವು ಗೂಗಲ್ ನ ಕೇಳಿದ್ರೆ, ಗೂಗಲ್ ವಿಲ್ ಗಿವ್ ಅ ಒನ್ ವರ್ಡ್ ಆನ್ಸರ್: ಅನ್ಎಂಪ್ಲಾಯ್ಮೆಂಟ್. ಎಸ್, ಪೇರೆಂಟ್ಸ್ ನೋಡಿದ್ರೆ ಅಷ್ಟು ಕಷ್ಟಪಟ್ಟು ಓದಿಸ್ತಾ ಇದಾರೆ, ನಮ್ಮ ಮಕ್ಕಳು ಕೂಡ ಅಷ್ಟು ಕಷ್ಟಪಟ್ಟು ಓದ್ತಾ ಇದಾರೆ, ಬಟ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬಾ ಜಾಸ್ತಿನೇ ಆಗ್ತದೆ ಇಯರ್ ಬೈ ಇಯರ್. ಏನ್ ಕಾರಣ ಆಗ್ತದೆ? ಒಂದ್ ಕಡೆ ಪ್ಲೇಸ್ಮೆಂಟ್ ಡ್ರಾಪ್ ಆಗ್ತದೆ, ಇನ್ನೊಂದ್ ಕಡೆ ಅನ್ಎಂಪ್ಲಾಯ್ಮೆಂಟ್. ವಾಟ್ ಈಸ್ ಹ್ಯಾಪ್ನಿಂಗ್? ಲೆಟ್ಸ್ ಸಿ ಒನ್
ಸ್ಮಾಲ್ ವಿಟಿ ಗೈಸ್, ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಅಲ್ಲಿ ಬಂದಿರುವಂತಹ ಒಂದು ಎಕ್ಸೈಟಿಂಗ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಲೆಟ್ಸ್ ವಾಚ್ ದಿಸ್ ವಿಡಿಯೋ. Now let's talk about jobs, specifically the job market in India. A new report is out by the International Labour Organization, or ILO. It talks about employment in India, or the lack of it. It says a large number of Indian youth are out of work. The ILO says about 65% of the youth in India are jobless. 65%. Let me show you another figure from this report. It says 83% of the jobless workforce in India is under 34 years of age. In the next decade, we'll add 7 to 8 million job seekers. India will have to create employment for them. And that is a challenge, not just for India, by the way, but the whole world. What is needed is some out-of-the-box thinking. And this applies to job seekers too, especially the young. What you learn in the classroom today may soon become redundant. So focus on constantly upskilling yourself. There is a lot of disruption. You may have to wait, even struggle to find your dream job. Even lot of media peoples are telling about all these things. ಇಷ್ಟೇ ಯಾಕೆ, ನೀವು ಸಾಕಷ್ಟು ಟೆಸ್ಟಿಮೋನಿಯಲ್ಸ್ ನೋಡಿ ಗೂಗಲ್ ಅಲ್ಲಿ, ಅಥವಾ ಸಾಕಷ್ಟು ಆರ್ಟಿಕಲ್ ಅನ್ನು ತಾವು ಫಾಲೋ ಮಾಡಿ ನೋಡಿ. ಎಲ್ಲಾ ಕಡೆ ರೈಟ್ ನಾವು ಬೇಕಾದ್ರೆ ಗೂಗಲ್ ಸಹ ಮಾಡಿ ನೋಡಿ, ಎಲ್ಲಾ ಕಡೆ ಹೇಳೋತ್ತದೆ ಪ್ಲೇಸ್ಮೆಂಟ್ ಇಸ್ ಡ್ರಾಪಿಂಗ್, ಅನ್ಎಂಪ್ಲಾಯ್ಮೆಂಟ್ ಇಸ್ ಇನ್ಕ್ರೀಸಿಂಗ್. ಏನಕ್ಕೆ? ಓಕೆ ಫೈನ್ ಸರ್, ಮತ್ತೆ ಕಂಪ್ನಿ ಕೆಲಸ ಮಾಡ್ತಿರಲ್ಲ ಸರ್, ಅಲ್ಲಿ ಏನಾಗ್ತದೆ? ಅದು ಕೂಡ ಒಂದು ವಿಪರ್ಯಾಸ ಆಗಿದೆ. ಓಕೆ, ಜಾಬ್ ಆಗತ್ತಾ? ತೊಂದರೆ ಇಲ್ಲ. ಇಫ್ ದೇ ಆರ್ ಗೋಯಿಂಗ್ ಫಾರ್ ಸಮ್ ಬೇಸಿಕ್ 3 LPA 4 LPA ಜಾಬ್, ದಟ್ ಈಸ್ ಲೈಕ್ ಸ್ಟಿಲ್ ಮೋರ್ ಕ್ರಿಸೈಸ್. ಏನಂತ ಅಂದ್ರೆ ಲೇ ಆಫ್ ಕೂಡ ಜಾಸ್ತಿ ಆಗ್ತದೆ. ನೋಡಿರ್ತೀರಾ, ಎಲ್ಲಾ ಕಡೆ ಕೇಳ್ತಾ ಇರ್ತೀರಾ. ಲಿಂಕ್ಡ್ಇನ್ ಅಲ್ಲಿ ತಾವು ಫಾಲೋ ಆಕ್ಟಿವ್ ಆಗಿದ್ರೆ ನಿಮ್ಗೆ ಬರ್ತಾ ಇರುತ್ತೆ. ಸಾಕಷ್ಟು MNC ಕಂಪ್ನಿಗಳಾದ ಗೂಗಲ್, ಇನ್ಫೋಸಿಸ್, TCS ಕಾಣ್ತದೆ ಇಲ್ಲಿ, ವಿಪ್ರೋ, ಮೆಟಾ, ಇವನ್ ಎಲ್ಲಾ ಕಂಪ್ನಿ ಟಾಪ್ MNC ಇರ್ಬೋದು ಅಥವಾ ನಮ್ಮ ಇಂಡಿಯನ್ ಬಿಗ್ಗೆಸ್ಟ್ ಕಂಪ್ನೀಸ್ ಇರ್ಬೋದು, ಎಲ್ಲಾ ಕಡೆ ಲೇ ಆಫ್ ರಿಸೆಷನ್ ಸಹ ಜಾಸ್ತಿ ಆಗ್ತಾ ಇದೆ. ಓಕೆ, ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್, ಇನ್ನೊಂದು ಕಡೆ ಜಾಬ್ ಸಿಕ್ಕಿದ್ರು ಕೂಡ ಒಂದು ಸೆಕ್ಯೂರಿಟಿ ಇಲ್ಲ, ಸ್ಟೇಬಲ್ ಇಲ್ಲ. ಓಕೆ, ಬಿಕಾಸ್ ಆಲ್ ದಿಸ್ ಲೇ ಆಫ್ ಇಸ್ ಹ್ಯಾಪನಿಂಗ್. ಏನ್ ಕಾರಣ ಆಗ್ತದೆ? ನೀವು ನೋಡಬಹುದು, ಇಲ್ಲಿ ಕಾಣ್ತದೆ ಪ್ರತಿ ವರ್ಷ ದಿನೇ ದಿನೇ ಟಾಪ್ MNC ಕಂಪ್ನಿಗಳಲ್ಲಿ ಲೇ ಆಫ್ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ವಾಟ್ ಇಸ್ ದ ಮೀನ್ ರೀಸನ್? ಇನ್ನೂ ಕೂಡ ವಿಪರ್ಯಾಸ ಅಂತಂದ್ರೆ ಜಾಬ್ ಆದ್ರೂ ಕೂಡ ಹೈರಿಂಗ್ ಎಲ್ಲ ಕಡೆ ಫ್ರೀಸ್ ಆಗಿದೆ. ನಿಮ್ಗೆ ಗೊತ್ತಿರಬೇಕು. ದೇರ್ ಇಸ್ ನೋ ಹೈರಿಂಗ್ ಇಸ್ ಹ್ಯಾಪನಿಂಗ್ ಇನ್ ಆಲ್ ದಿ ಕಂಪನೀಸ್. ದೆನ್ ವಾಟ್ ಇಸ್ ಹ್ಯಾಪನಿಂಗ್? ಮತ್ತೆ ಸರ್, ನಾನು ಇಂಜಿನಿಯರಿಂಗ್ ಮಾಡ್ತಿರುವಂತಹ ರೀಸನ್ ಏನು? ವಾಟ್ ವಿಲ್, ನನಗೇನಾಗುತ್ತೆ? ಇದಕ್ಕೆ ನಾನು ಕೇಳಿದ್ದು ಫಸ್ಟ್ ಅಲ್ಲಿ, ಈಸ್ ಯುವರ್ ಫ್ಯೂಚರ್ ಇಸ್ ಸೇಫ್ ಅಂತ. ಓಕೆ, ಇಟ್ ವಿಲ್ ಬಿ ಸೇಫ್ ಇಫ್ ಯು ಆರ್ ಟೇಕಿಂಗ್ ಅ ರೈಟ್ ಸ್ಟೆಪ್. ಓಕೆ, ಏನಕ್ಕೆ ಸರ್ ಇಷ್ಟೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಕಾಲೇಜ್? ಮತ್ತೆ ನಾವು 3-4 ವರ್ಷ ಇಂಜಿನಿಯರಿಂಗ್ ಮಾಡ್ತಿರುವಂತದ್ದು ಏನಾಗ್ತದೆ? ಐ ನೋ ನಿಮ್ಗೆ ಸಾಕಷ್ಟು ಡೌಟ್ಸ್ ಇದೆ ಅಂತ. ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರೀಸನ್ ಫಾರ್ ಇಟ್. ಇಷ್ಟೆಲ್ಲ ಹೈಪಿಂಗ್ ಜಾಬ್ಗೆ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿರುವಂತ ನಿಮ್ಮೆಲ್ಲರಿಗೂ ಒಂದು ಕಂಟಕ ಕಾದಿದ ಮುಂದೆ ಏನದು? ಅನ್ಎಂಪ್ಲಾಯ್ಮೆಂಟ್, ರಿಸೆಷನ್ ಇಸ್ ಹ್ಯಾಪನಿಂಗ್, and there is a huge placement drop. Then how should I get a high paying job? ಅದನ್ನ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಿಮಗೆ ಫಸ್ಟ್ ನೀವು ಕ್ವಶನ್ ಹಾಕೋಬೇಕು, ಕರೆಂಟ್ಲಿ ನಾನು ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಕರೆಂಟ್ಲಿ ಏನ್ ಡಿಗ್ರಿ ಮಾಡ್ತಿದ್ದೀನಲ್ಲ, ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಾಟ್ ಎವರ್ ಬ್ರಾಂಚ್ ಯು ಮೈಟ್ ಆಪ್ಟೆಡ್, AI, ML, ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ವಾಟ್ ಎವರ್ ಇಟ್ ಇಸ್ ಗೈಸ್. ಒಂದು ಸ್ಮಾಲ್ ಉದಾಹರಣೆ ತಗೊಳ್ತೀನಿ. ಲೆಟ್ ಮಿ ಟೇಕ್ ಯು ಡೂಯಿಂಗ್ ಇನ್ ಬ್ರಾಂಚ್ ಆಫ್ AI, ML ಆರ್ ಡೇಟಾ ಸೈನ್ಸ್. ಇಲ್ಲಿ ಪ್ರತಿಯೊಂದು ಸೆಮಿಸ್ಟರ್ ಅಲ್ಲಿ ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ? ಯು ಕ್ಯಾನ್ ಸಿ ದ ಸ್ಮಾಲ್ ಮ್ಯಾಥಮೆಟಿಕ್ಸ್ ಓವರ್ ದರ್. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ. ಕಂಪ್ಲೀಟ್ 1 ಸೆಮಿಸ್ಟರ್ ಅಲ್ಲಿ ಹಾರ್ಡ್ಲಿ ನಾವು 48 hours ಮಾತ್ರ ಡೆಡಿಕೇಟ್ ಮಾಡ್ತೀವಿ ಫಾರ್ ಆರ್ ಸಬ್ಜೆಕ್ಟ್ಸ್. ಓಕೆ, ಓನ್ಲಿ 48 hours. ಈಗ ನೀವು 48 hours ಇಂದ ನೀವು ಓದಂಗಿದ್ರೆ, 48 hours ಅಲ್ಲಿ AI ಮಾಡಂಗಿದ್ರೆ, ಅದರಿಂದ ಬರೀ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ದ ಡಿಗ್ರಿ ಸರ್ಟಿಫಿಕೇಟ್ ಬಿಟ್ರೆ ಜಾಬ್ ನಲ್ಲ ಗೈಸ್. ಓಕೆ, ಸೊ ಕಾಲೇಜಲ್ಲಿ ಏನಾಗುತ್ತೆ, ವಿ ಆರ್ ಓನ್ಲಿ ಲರ್ನಿಂಗ್ ದ ಫೌಂಡೇಶನ್ ಪಾರ್ಟ್ ಆಫ್ ಇಟ್. ಓಕೆ, ಡಿಗ್ರಿ ಪಡ್ಕೊಳ್ಳಿಕ್ಕೆ ಏನ್ ಬೇಕು ಅದನ್ನ ಮಾತ್ರ ಮಾಡ್ತಾ ಇದೀವಿ ಬಿಟ್ರೆ, ಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಏನ್ ಬೇಕು, ಕೆಲಸ ಪಡ್ಕೊಳ್ಳಿಕ್ಕೆ ಏನ್ ಬೇಕು, ಆ ನಾಲೆಡ್ಜ್ ನಮ್ಮಲ್ಲಿ ಇಲ್ಲ. ಏನಕ್ಕಿಲ್ಲ? ದೆನ್ ವಾಟ್ ಇಸ್ ದ ರೀಸನ್ ವೈ ವಾಟ್ ವಿ ಆರ್ ಸ್ಟಡಿಂಗ್ ಹಿಯರ್? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವ್ ಏನ್ ಕಷ್ಟಪಟ್ಟು ಓದ್ತಾ ಇದ್ದೀರಾ, ದಿನ ಬೆಳಗ್ಗೆ ಆದ್ರೆ ಇಂಟರ್ನಲ್ಸ್, ಎಕ್ಸ್ಟರ್ನಲ್ಸ್ ಒಳ್ಳೆ ಆವರೇಜ್ ಮೇಂಟೈನ್ ಮಾಡ್ಕೊಂತ ಏನ್ ನೀವು ತುಂಬಾ ಫೋಕಸ್ ಮಾಡ್ತಿದ್ದೀರಾ ನಿಮ್ಮ ಕಾಲೇಜ್ ಮೇಲೆ, ದಟ್ ಈಸ್ ಓನ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಟು ಗೆಟ್ ಅ ಗುಡ್ ಡಿಗ್ರಿ ಸರ್ಟಿಫಿಕೇಟ್. ಒಂದು ಡಿಗ್ರಿ ಪಡ್ಕೊಳ್ಳಿಕ್ಕೆ, ಒಂದು ಒಳ್ಳೆ CGP ಮೇಂಟೈನ್ ಮಾಡ್ಲಿಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ ಬಿಟ್ರೆ, ಜಾಬ್ ಪಡ್ಕೊಳ್ಳಿಕ್ಕೆ ನೀವು ಓದುತ್ತಿರುವಂತ ಕರಿಕ್ಯುಲಮ್ ಇಟ್ಸ್ ನಾಟ್ ಮ್ಯಾಚಿಂಗ್ ದ ಇಂಡಸ್ಟ್ರಿ ಡಿಮ್ಯಾಂಡ್. ನೋಡ್ಬೋದು, ಲೈಕ್ ದ ಸ್ಮಾಲ್ ಎಕ್ಸಾಂಪಲ್, ಒಂದು ಇಲುಸ್ಟ್ರೇಷನ್ ನಿಮಗೆ ಕಾಣ್ತಾ ಇದೆ. ಓಕೆ, ಇಫ್ ಯು ವಾಂಟ್ ಟು ಗೆಟ್ ಅ ಫುಲ್ ಸ್ಟ್ಯಾಕ್ ಜಾಬ್, ಫುಲ್ ಸ್ಟ್ಯಾಕ್ ಅಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಕಲ್ತು, ಇಫ್ ಯು ವಾಂಟ್ ಟು ಗೆಟ್ ಅ ಡೆವಲಪರ್ ರೋಲ್ ಅಂತ ಒಂದು ಜಾಬ್ ತಗೋಬೇಕು ಅಂತಂದ್ರೆ ಕಲಿಯೋದು ತುಂಬಾ ಇದೆ. ಬಟ್ ನಮ್ಮ ಕಾಲೇಜಲ್ಲಿ ತುಂಬಾ ಲಿಮಿಟೆಡ್ ವರ್ಷನ್ಸ್, ತುಂಬಾ ಡೈಲ್ಯೂಟ್ ಸಿಲೆಬಸ್ ನ ಹೇಳ್ಕೊಡ್ತಿದ್ದಾರೆ.
ಓಕೆ, ಬಿಕಾಸ್ ಆ 60 hours ಅಲ್ಲಿ ಅಥವಾ ಆ ಮ್ಯಾಕ್ಸಿಮಮ್ 80 hours ಅಲ್ಲಿ ಫಾರ್ ಯುವರ್ ಎಂಟೈರ್ ಇಂಜಿನಿಯರಿಂಗ್ ಕರಿಕ್ಯುಲಮ್ ಅಲ್ಲಿ ಆ 80 hours ಅಲ್ಲಿ ಅಷ್ಟು ಕವರ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಫುಲ್ ಸ್ಟ್ಯಾಕ್ ಕಲಿಬೇಕು ಅಥವಾ ಡೇಟಾ ಸೈನ್ಸ್ ಕಲಿಬೇಕು ಅಂತಂದ್ರೆ ನಿಯರ್ಲಿ 900+ hours ಆಫ್ ಕೋಡಿಂಗ್ ಇಸ್ ಇಂಪಾರ್ಟೆಂಟ್. ಅಷ್ಟು ಡೆಪ್ತ್ ಆಫ್ ಲರ್ನಿಂಗ್ ನಿಮ್ಗೆ ಇರ್ಬೇಕಾಗತ್ತೆ ಗೈಸ್. ಓಕೆ, ಅಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ 3 LPA 4 LPA ಜಾಬ್ ಯಾಕೆ ಲ್ಯಾಂಡ್ ಆಗ್ತಿದ್ದಾರೆ ಅಂತ ಅಂದ್ರೆ ಬಿಕಾಸ್ ಆಫ್ ದ ಸೇಮ್ ರೀಸನ್. ನಿಮ್ಮ ಸೀನಿಯರ್ಸ್ ಏನಿದ್ದಾರೆ, ನಿಮ್ಮ ಸೀನಿಯರ್ಸ್ ಎಲ್ಲ ದೇ ಆರ್ ಗೆಟಿಂಗ್ ಪ್ಲೇಸ್ಡ್ ಇನ್ ಸರ್ವಿಸ್ ಬೇಸ್ಡ್ ಕಂಪನಿ. ನಿಮ್ಗೆ ಬೇಸಿಕ್ ಲ್ಯಾಂಗ್ವೇಜಸ್ ಗೊತ್ತು, ಲೈಕ್ ಇಫ್ ಯು ಜಸ್ಟ್ ನೋ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಪೈಥಾನ್, ಜಾವಾ ಕಲ್ತಿದ್ರ ಅಂತ ಅಂದ್ರೆ ದಿಸ್ ಕೈಂಡ್ ಆಫ್ ಸರ್ವಿಸ್ ಬೇಸ್ಡ್ ಕಂಪನಿ ಕ್ಯಾನ್ ಈಸಿಲಿ ಗಿವ್ ಅ ಜಾಬ್ ಫಾರ್ ಯು. Infosys, TCS, Tech Mahindra. Yeah. But if you want to get a high-paying job, guys, you should land on product-based companies like Google, Amazon, Meta, Ola, Swiggy. ಇಂತಹ ಒಂದು ಪ್ರಾಡಕ್ಟ್-ಬೇಸ್ಡ್ ಕಂಪನಿಲಿ ಮಾತ್ರ you can expect high-paying jobs. But ಈ high-paying ಜಾಬ್ ಪಡ್ಕೋಬೇಕಂದ್ರೆ ಪ್ರಾಡಕ್ಟ್-ಬೇಸ್ಡ್ ಕಂಪನಿ ಇದೆಯಲ್ಲ, ಅವರು ನಿಮ್ಮ ಡಿಗ್ರಿ ನೋಡಿ, CGP ನೋಡಿ ಜಾಬ್ ಕೊಡೋದಿಲ್ಲ. Then what is required? We'll understand. This is very, very important to know. ಈಗ ಇಷ್ಟೊಂದೆಲ್ಲ ಅನ್ಎಂಪ್ಲಾಯ್ಮೆಂಟ್, ಇಷ್ಟೊಂದೆಲ್ಲ ರಿಸೆಷನ್, ಇಷ್ಟೊಂದೆಲ್ಲ ಪ್ಲೇಸ್ಮೆಂಟ್ ಡ್ರಾಪ್, ಇದಕ್ಕೆಲ್ಲ ಮೇನ್ ಕಾರಣ ಒಂದು ಎಕ್ಸಾಂಪಲ್ ನಿಮಗೆ ಸಿಕ್ಕಿದೆ. ವಾಟ್ ಎವರ್ ವಿ ಆರ್ ಸ್ಟಡಿಂಗ್ ಇನ್ ಆರ್ ಇಂಜಿನಿಯರಿಂಗ್ ಕಾಲೇಜ್, ಆಲ್ಮೋಸ್ಟ್ ಒಂದು 60 ಸಬ್ಜೆಕ್ಟ್ಸ್ ಇತ್ತು ಅಂತ ಅಂದ್ರೆ, ಈ 60 ಸಬ್ಜೆಕ್ಟ್ಸ್ ಅಲ್ಲಿ ಹಾರ್ಡ್ಲಿ 1 or 2 ಸಬ್ಜೆಕ್ಟ್ಸ್ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ ಯು ಟು ಗೆಟ್ ಅ ಜಾಬ್. ಆ 1 or 2 ಸಬ್ಜೆಕ್ಟ್ಸ್ ಕೂಡ ವಿ ಆರ್ ನಾಟ್ ಹ್ಯಾವಿಂಗ್ ಡೆಪ್ತ್ ಆಫ್ ನಾಲೆಡ್ಜ್. ಹಾರ್ಡ್ಲಿ 48 hours ವಿ ಆರ್ ಜಸ್ಟ್ ಲರ್ನಿಂಗ್ ಫಾರ್ ಡಿಗ್ರಿ ಪರ್ಪಸ್. ಇದು ಒಂದ್ ಕಡೆ ಆದ್ರೆ, ದೇರ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ thing what we should understand is there is huge industry academia gap. ಏನಿದು ಇಂಡಸ್ಟ್ರಿ ಅಕಾಡೆಮಿ ಗ್ಯಾಪ್? ನನಗೆ ಕೇಳಿದ್ರೆ ಯಾಕೆ ಈಗ ಇಂಡಿಯಾದಲ್ಲಿ ಇಷ್ಟೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ ಅಂತ ಕೇಳಿದ್ರೆ, the one word answer from our end is, the answer is industry academy gap. ಏನಿದು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮೊದಲನೇದಾಗಿ ಗೈಸ್, ಈಗ ನೀವು ಏನ್ ಸಿಲೆಬಸ್ ಓದ್ತಾ ಇದ್ದೀರಲ್ಲ, ವಾಟ್ ಎವರ್ ಬ್ರಾಂಚಸ್ ಯು ಮೈಟ್ ಬಿ ಡೂಯಿಂಗ್ ಆರ್ ವಾಟ್ ಎವರ್ ಸಿಲೆಬಸ್ ಕರಿಕ್ಯುಲಮ್ ಯು ಆರ್ ಫಾಲೋಯಿಂಗ್, ಜಸ್ಟ್ ಒಮ್ಮೆ ಅರ್ಥ ಮಾಡ್ಕೊಳ್ಳಿ, ನೀವು ಓದ್ತಿರುವಂತಹ ಸಿಲೆಬಸ್ ಏನಿದೆ ಅದು ಕರೆಂಟ್ ಇಂಡಸ್ಟ್ರಿ ಅಥವಾ ಕರೆಂಟ್ ಟೆಕ್ನಾಲಜಿಗೆ ಮ್ಯಾಚ್ ಆಗ್ತಿದ್ಯಾ? ಯಾಕೆ ಅಂತಂದ್ರೆ 10 ವರ್ಷದ ಮುಂಚೆ ನಾನು ಏನ್ ಸಿಲೆಬಸ್ ನ ಕವರ್ ಮಾಡಿದ್ದೆ, ಸೇಮ್ ಸಿಲೆಬಸ್ ಈಗ ನೀವು ಸಹ ಕವರ್ ಮಾಡ್ತಾ ಇದ್ದೀರಾ. ಬಟ್ 10 years ಬ್ಯಾಕ್ ಮುಂಚೆ ಇದ್ದ ಟೆಕ್ನಾಲಜಿ ಇವಾಗಿದೆಯಾ? ದಿನೇ ಇಯರ್ ಬೈ ಇಯರ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಬರ್ತಾ ಇದೆ, ರೈಟ್? ಅನ್ಫಾರ್ಚುನೇಟ್ಲಿ ದ ಸಿಲೆಬಸ್ ವಾಟ್ ವಿ ಆರ್ ಸ್ಟಡಿಂಗ್ ಇಸ್ ಔಟ್ಡೇಟೆಡ್. ದಿಸ್ ಇಸ್ ರೀಸನ್ ನಂಬರ್ 1. Okay, so what we are doing, it whatever struggle we are putting for our books, for our syllabus, all these things are outdated. ಮೊದಲನೇ ಕಾರಣ. ಎರಡನೇ ಕಾರಣ, ನೀವು ಹೇಳ್ಬೋದು, ಇಲ್ಲ ಸರ್ ನಾನು AIML ತಗೊಂಡಿದ್ದೀನಿ, ಡೇಟಾ ಸೈನ್ಸ್ ತಗೊಂಡಿದ್ದೀನಿ, ಅವಾಗಲೇ ಒಂದು ಎಕ್ಸಾಂಪಲ್ ತೋರಿಸಿದೆ, ಯು ಆರ್ ನಾಟ್ ಹ್ಯಾವಿಂಗ್ ಡೆಪ್ತ್ ಆಫ್ ನಾಲೆಡ್ಜ್. ಬಟ್ ಪರವಾಗಿಲ್ಲ, ಅಲ್ಪ ಸ್ವಲ್ಪ ಕಲ್ತಿದ್ದೀರಾ, ತೊಂದರೆ ಇಲ್ಲ. ಬಟ್ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್. ಏನಂತ ಅಂದ್ರೆ, ಯು ಮೈಟ್ ಬಿ ಹ್ಯಾವಿಂಗ್ ಗುಡ್ ಥಿಯರಿ ನಾಲೆಡ್ಜ್, ಬಟ್ ವಾಟ್ ಅಬೌಟ್ ಪ್ರಾಕ್ಟಿಕಲ್? ಪ್ರಾಕ್ಟಿಕಲ್ ಆಗಿ ಎಷ್ಟು ಸ್ಟ್ರಾಂಗ್ ಇದೀವಿ ನಾವು? ಗೈಸ್ ಕಮ್ ಆನ್, ಇದೆಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಮೆಕ್ಯಾನಿಕಲ್, ಸಿವಿಲ್, ತ್ರಿಬಲ್, ಡಿಗ್ರಿ, IT, ನಾನ್ IT ಏನೇ ಮಾಡ್ತಾ ಇರಬಹುದು. ನಿಮ್ಮ ಸ್ಪೆಷಲೈಸೇಷನ್ ನೀವೇನ್ ಮಾಡ್ತಾ ಇದ್ದೀರಲ್ಲ, ಒಂದ್ ಕಡೆ ಇಟ್ಸ್ ಅ ಔಟ್ಡೇಟೆಡ್ ಸಿಲೆಬಸ್, ಇನ್ನೊಂದು ಕಡೆ ವಾಟ್ ಎವರ್ ವಿ ಆರ್ ಲರ್ನಿಂಗ್ ಇಟ್ಸ್ ಕಂಪ್ಲೀಟ್ಲಿ ಅ ಥಿಯರಿಶ್, ಒಂದು ಬುಕ್ಕಿಶ್ ಮಾತ್ರ ಆಗ್ತದೆ. ಪ್ರಾಕ್ಟಿಕಲ್ ಆಗಿ ವಿ ಆರ್ ವೆರಿ ಮಚ್ ಬಿಹೈಂಡ್. ಓಕೆ, ಪ್ರಾಕ್ಟಿಕಲ್ ಆಗಿ ನಾವೇನ್ ಕೂಡ ಕಲಿತಿಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಹೆಂಗ್ ಕಲಿಯೋದಂದ್ರೆ ಏನು, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಇಮ್ಯಾಜಿನ್ ಗೈಸ್, ನೌ ಐ ಆಮ್ ಯುವರ್ ಲೆಕ್ಚರರ್. ಫಾರ್ ನೆಕ್ಸ್ಟ್ 3 months ನಾನು ನಿಮ್ಗೊಂದು ಸಿಲೆಬಸ್ ನ ಕವರ್ ಮಾಡ್ತೀನಿ. ಆ ಸಿಲೆಬಸ್ ಅಲ್ಲಿ ಒಂದು ಕಾರ್ನ ಹೇಗೆ ಓಡಿಸ್ಬೇಕು, ಕಾರ್ ಮೆಕ್ಯಾನಿಸಮ್ ಅಂತ ಸಿಲೆಬಸ್ ಅನ್ಕೊಳ್ಳಿ. ಇದರಲ್ಲಿ ಕಾರ್ನ ಹೇಗೆ ಓಡಿಸ್ಬೇಕು ಅನ್ನೋದನ್ನ ಕಂಪ್ಲೀಟ್ಲಿ ಸ್ಕ್ರಾಚ್ ಇಂದ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನೀವೇನ್ ಮಾಡ್ತೀರಾ, ಪ್ರತಿದಿನ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ನಾನು ನಿಮ್ಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಅಥವಾ ಲ್ಯಾಬ್ ಅಲ್ಲೋ ಒಂದು ಕಾರ್ನ ಹೇಗೆ ಓಡಿಸ್ಬೇಕು ಅನ್ನೋದನ್ನ ಕಂಪ್ಲೀಟ್ಲಿ ಬಿಟ್ ಬೈ ಬಿಟ್ ಸ್ಕ್ರಾಚ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಗೇರ್ ಮೆಕ್ಯಾನಿಸಮ್ ಹೆಂಗ್ ವರ್ಕ್ ಆಗುತ್ತೆ, ಸ್ಟೇರಿಂಗ್ ಹೆಂಗೆ ನೀವು ಕಂಟ್ರೋಲ್ ಮಾಡಬೇಕು, ಜಡ್ಜ್ಮೆಂಟ್ ಹೆಂಗ್ ತಗೋಬೇಕು, ಆಕ್ಸಿಲೇಟರ್ ಹೆಂಗ್ ಪೆಡಲ್ ಮಾಡ್ಬೇಕು, ಹೆಂಗ್ ಮೂವ್ ಮಾಡ್ಬೇಕು, ಹೆಂಗ್ ಸ್ಟಾಪ್ ಮಾಡ್ಬೇಕು, ಬಿಟ್ ಬೈ ಬಿಟ್ ನಿಮ್ಗೆ ಕಾರ್ ಓಡಿಸೋದೇ ಹೇಳ್ಕೊಡ್ತೀನಿ ಅನ್ಕೊಳ್ಳೋಣ. ನೀವು ದಿನ ಬಂದು ನನ್ನ ಕ್ಲಾಸ್ ಕೇಳ್ತೀರಾ, ಅರ್ಥ ಮಾಡ್ಕೋತೀರಾ. ಒನ್ ಫೈಂಡರ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀನಿ. ನಾವೆಲ್ಲರೂ ಕೂಡ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ನೆಕ್ಸ್ಟ್ ಡೇ ಎಕ್ಸಾಮ್ ಕೂಡ ಪಾಸ್ ಮಾಡ್ತೀರಾ ವಿತ್ ಔಟ್ ಆಫ್ 4 ಸ್ಕೋರ್. ವೆರಿ ಗುಡ್, ಔಟ್ ಆಫ್ 4 ಸ್ಕೋರ್ ಮಾಡಿದ್ದೀರಾ. ಯು ನೋ ಹೌ ಟು ಡ್ರೈವ್ ಅ ಕಾರ್. ನಾನು ಕ್ಲಾಸ್ ಮಾಡಿದ್ದೀನಿ, ನೀವು ಕ್ಲಾಸ್ ಕೇಳಿದ್ದೀರಾ. ತಾವು ಕೂಡ ತುಂಬಾ ಕಷ್ಟಪಟ್ಟು ಓದ್ಕೊಂಡು ಎಕ್ಸಾಮ್ ಬರ್ದು ಒಂದು ಒಳ್ಳೆ ಸ್ಕೋರ್, ಒಳ್ಳೆ CGPA ಮೇಂಟೈನ್ ಮಾಡಿದ್ದಾರೆ ಕಾರ್ ಓಡಿಸೋದ್ರಲ್ಲಿ, ಅಂಡ್ ಯು ಗೋಟ್ ಅ ಡಿಗ್ರಿ ಫಾರ್ ಇಟ್. ಓಕೆ, ನಾವು ಜಸ್ಟ್ ಇಮ್ಯಾಜಿನ್, ನೀವು ಮತ್ತೆ ನಿಮ್ಮ ಪೇರೆಂಟ್ಸ್, ಯು ಗೈಸ್ ಆರ್ ಗೋಯಿಂಗ್ ಫಾರ್ ಸಮ್ ಟ್ರಿಪ್, ವೆಕೇಶನ್ ಹೋಗ್ತಿರ್ತೀರಾ ಕಾರಲ್ಲಿ. ಈಗ ನೀವು ಹೋಗ್ಬಿಟ್ಟು ನಿಮ್ ತಂದೆ ಕೇಳ್ತೀರಾ, ಅಪ್ಪ ನಾನು ಕಾರ್ ಓಡಿಸೋದ್ರಲ್ಲಿ ಡಿಗ್ರಿ ಪಡ್ಕೊಂಡಿದ್ದೀನಿ, ನನಗೆ ಕಾರ್ ಓಡಿಸಿ ಕೊಡಿ ಅಂತಂದ್ರೆ ನಿಮ್ ತಂದೆ ಕೊಡ್ತಾರಾ? ಸ್ವತಃ ನಿಮ್ಮ ತಂದೆಯವರೇ ನಿಮ್ಗೆ ಆ ಟೈಮಲ್ಲಿ ಕಾರ್ ಓಡಿಸಿ ಕೊಡಲ್ಲ, ರೈಟ್? ಸೊ ಬಿಕಾಸ್
he very much knew that ನನ್ನ ಮಗನಿಗೆ he might got a degree ಹೌದು, ಬಟ್ ನಿಜವಾಗ್ಲೂ ಕಾರ್ ಓಡಿಸಿರುವಂತಹ ಅನುಭವ, ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಬರಲ್ಲ. ರೈಟ್, ದಿಸ್ ಇಸ್ ವಾಟ್ ದ ಬೆಸ್ಟ್ ಎಕ್ಸಾಂಪಲ್ ವಾಟ್ ಐ ಕ್ಯಾನ್ ಟೆಲ್ ಫಾರ್ practical gap. I mean, we are very much lagging with respect to practical knowledge, guys. Okay, ನೀವು ಏನೇ ಓದ್ಬೋದು, ನೀವು ಎಷ್ಟೇ ಸ್ಕೋರ್ ಮಾಡ್ಬೋದು, ಯು ಆರ್ ಓನ್ಲಿ ಬುಕ್ಕಿಶ್, ಯು ನೋ ದ ಓನ್ಲಿ ಥಿಯರಿ ನಾಲೆಡ್ಜ್ ಬಿಟ್ರೆ ಕೆಲಸ ಮಾಡಬೇಕು ಅಂದ್ರೆ ಗೈಸ್ ಪ್ರಾಕ್ಟಿಕಲ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ವತಃ ನಿಮ್ ತಂದೆಯವರು ನಿಮ್ಗೆ ಕಾರ್ ಓಡಿಸಿ ಕೊಡ್ಲಿಲ್ಲ, ಇನ್ನ ಕೋಟ್ಯಾಂತರ ರೂಪಾಯಿ ಬಂಡವಾಳ ಮಾಡಿ ಹಾಕಿರುವಂತಹ ಕಂಪನೀಸ್ ಫೌಂಡರ್ಸ್, ಹೌ ಕಮ್ ದ ಕಂಪನೀಸ್ ಕ್ಯಾನ್ ಗಿವ್ ಅ ಜಾಬ್ ಫಾರ್ ಯು ಬೈ ಓನ್ಲಿ ಹ್ಯಾವಿಂಗ್ ಅ ಡಿಗ್ರಿ, ಬೈ ಓನ್ಲಿ ಹ್ಯಾವಿಂಗ್ ಅ CGPA? ಅರ್ಥ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ವಾಟ್ ದ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಇಸ್ ವೆರಿ ಮಚ್ ಲ್ಯಾಕಿಂಗ್ ಬಿಹೈಂಡ್. ಒಂದು ಕಡೆ ತುಂಬಾ ಔಟ್ಡೇಟೆಡ್ ಸಿಲೆಬಸ್ ಆದ್ರೆ, ಮತ್ತೊಂದು ಕಡೆ ವಿ ಹ್ಯಾವ್ ಓನ್ಲಿ ದ ಥಿಯರಿ ನಾಲೆಡ್ಜ್ ಬಟ್ ವಿ ಆರ್ ನೋ ಪ್ರಾಕ್ಟಿಕಲ್ ಥಿಂಕಿಂಗ್. ಓಕೆ, ಇದು ಒಂದ್ ಕಡೆನಾ. ಇನ್ನೊಂದ್ ಕಡೆ ಅರ್ಥ ಮಾಡ್ಕೊಳ್ಳೋಣ. ನೀವು ಅನ್ಕೋಬಹುದು, ಇಲ್ಲ ಸರ್ ಮೈಟ್ ಬಿ ಹೊರಗಡೆ ಜಾಬ್ ಇಲ್ವೇನೋ, ಅದಕ್ಕೆ ಇಷ್ಟೆಲ್ಲ ರಿಸೆಷನ್ ಆಗ್ತದೆ, ಹೈಕ್ ಇಲ್ಲ. ಬಟ್ ನಿಮ್ಮ ಒಂದು ಥಾಟ್ ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕೆ ಅಂತ ಆದ್ರೆ, ನೀವೇ ಸ್ವತಃ ನಿಮ್ಮ ಗೂಗಲ್ ನ ಓಪನ್ ಮಾಡಿ ಚೆಕ್ ಮಾಡಿ ಏನಂತ, ನಂಬರ್ ಆಫ್ ಜಾಬ್ಸ್ ಕ್ರಿಯೇಟೆಡ್ ಬೈ AI by 2025 ಅಂತ ನೀವೇ ಸರ್ಚ್ ಮಾಡಿ ನೋಡಿ. ಒಂದು ಶಾಕಿಂಗ್ ನ್ಯೂಸ್ ನಿಮಗೆ ಕಾಣುತ್ತೆ. ಅಂದ್ರೆ ಇದೇ ವರ್ಷ 2025 ಇಂಡಿಯಾದಲ್ಲೇ ಎಷ್ಟು ಜಾಬ್ ವೇಕೆನ್ಸಿ ಖಾಲಿ ಇದೆ ಫಾರ್ IT ಇಂಡಸ್ಟ್ರಿ. ಚೆಕ್ ಮಾಡಿದ ಗೂಗಲ್ ಹೇಳುತ್ತೆ 97 lakhs ಜಾಬ್ ವೇಕೆನ್ಸಿ ವಿಲ್ ಬಿ ಅವೈಲಬಲ್. 90 ರಿಂದ 97 ಲಕ್ಷ ಜಾಬ್ ವೇಕೆನ್ಸೀಸ್ ಇದೆ ಥ್ರೂಔಟ್ ಆರ್ ಕಂಟ್ರಿ. ಓಕೆ, ಇಲ್ಲಿ ಕಾಂಪಿಟೇಷನ್ ಇಲ್ಲ, ಇಲ್ಲಿ ತುಂಬಾ ಲೈಕ್ ಲೆಸ್ ಆಪರ್ಚುನಿಟೀಸ್ ಇಲ್ಲ, ಇಲ್ಲಿ ಅಬಂಡೆನ್ಸ್ ಆಫ್ ಆಪರ್ಚುನಿಟೀಸ್ ಇದೆ. ಓಕೆ, ಲ್ಯಾಕ್ಸ್ ಆಫ್ ವೇಕೆನ್ಸೀಸ್ ಖಾಲಿ ಇದೆ. ಇನ್ನ ನಿಮ್ಗೊಂದು ಸ್ಮಾಲ್ ಕಂಪಾರಿಸನ್ ಕೊಡ್ತೀನಿ ಗೈಸ್. ಇರೋದೇ 25 ಲಕ್ಷ ಗ್ರಾಜುಯೇಟ್ಸ್ ನಮ್ಮ ಇಂಡಿಯಾದಲ್ಲಿ. ಫಾರ್ 25 lakh graduates there are 97 lakhs ಜಾಬ್ ವೇಕೆನ್ಸೀಸ್ ಆರ್ ಅವೈಲಬಲ್. ಈಗ ನೀವ್ ಹೇಳಿ, ಇಲ್ಲಿ ಕಾಂಪಿಟೇಷನ್ ಇದೆಯಾ? ಬದಲಾಗಿ ಅಬಂಡೆನ್ಸ್ ಆಫ್ ಆಪರ್ಚುನಿಟೀಸ್ ಇರುವಂತದ್ದು. ಇಷ್ಟೆಲ್ಲ ಜಾಬ್ ವೇಕೆನ್ಸಿ ಇದ್ರು ಕೂಡ ನಮ್ಗೆ ಯಾಕೆ ಜಾಬ್ ಆಗ್ತಿಲ್ಲ ಅಂತ ಆದ್ರೆ ನೀವ್ ಅನ್ಕೊಂಡ್ರೆ, ಬಿಕಾಸ್ ನಾನು ಅವಾಗ್ಲೇ ಹೇಳ್ದಂಗೆ ಇಂಡಸ್ಟ್ರಿ ಅಕಾಡೆಮಿ ಗ್ಯಾಪ್. ಒಂದು ಕಡೆ ವಿ ಹ್ಯಾವ್ ಓನ್ಲಿ ದ ಥಿಯರಿ ನಾಲೆಡ್ಜ್, ಮತ್ತೊಂದು ಕಡೆ ವಿ ಹ್ಯಾವ್ ಓನ್ಲಿ ಲೈಕ್ ಆಲ್ ದೋಸ್ ಥಿಯರಿ ನಾಲೆಡ್ಜ್ ಆರ್ ಔಟ್ಡೇಟೆಡ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಸಿಂಪಲ್ ಥಿಂಗ್. ಈ ಇಂಡಸ್ಟ್ರಿಗೆ ಇನ್ ಡಿಮ್ಯಾಂಡ್ ಸ್ಕಿಲ್ಸ್ ಏನಿದೆ ಅದು ನಾವು ಫುಲ್ಫಿಲ್ ಮಾಡ್ತಾ ಇಲ್ಲ. ಹಾಗಾಗಿ ಎಷ್ಟೋ ಒಂದು ಟಾಪ್ MNC ಕಂಪ್ನಿಗಳಲ್ಲಿ ವೇಕೆನ್ಸೀಸ್ ಇನ್ನ ಹಾಗೆ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ಗೈಸ್, ಒಂದು ಅರ್ಥ ಮಾಡ್ಕೋಬೇಕು. ಇನ್ಫೋಸಿಸ್, TCS, ಆಲ್ ದಿಸ್ ಕಂಪ್ನೀಸ್ ವರ್ ಮಾಸ್ ಹೈರಿಂಗ್ ಕಂಪನಿ ಒನ್ಸ್ ಅಪಾನ್ ಎ ಟೈಮ್. ಹೌದಾ, ಮಾಸ್ ಹೈರಿಂಗ್ ಕಂಪನಿ ಆಗಿದ್ವು. ದೇ ಯೂಸ್ ಟು ಕಮ್ ಟು ಅವರ್ ಕಾಲೇಜ್ ಕ್ಯಾಂಪಸಸ್, ದೇ ಯೂಸ್ ಟು ರೆಕ್ರೂಟ್ ಬೇರ್ ಮಿನಿಮಮ್ 100 to 150 ಸ್ಟೂಡೆಂಟ್ಸ್ ಇನ್ ಒನ್ ಗೋ. ಇಷ್ಟು ಮಾಸ್ ಹೈರಿಂಗ್ ಮಾಡ್ತಾ ಇದ್ದಂತಹ ಕಂಪನೀಸ್ ಲಾಸ್ಟ್ 2 years ಇಂದ ನಮ್ಮ ಪ್ಲೇಸ್ಮೆಂಟ್ ಗೆ ಬರ್ತಿಲ್ಲ, ನಮ್ಮ ಕ್ಯಾಂಪಸ್ ಗಳಿಗೆ ಬರ್ತಿಲ್ಲ. ಯು ಕ್ಯಾನ್ ಸಿ ದ ಓಪನ್ ಸ್ಟೇಟ್ಮೆಂಟ್ ಫ್ರಮ್ ಇನ್ಫೋಸಿಸ್ ಆಗಿರ್ಬೋದು, TCS ಅಲ್ಲಿ ಇವತ್ಗೂನು ಆಲ್ ಓವರ್ 80,000 ವೇಕೆನ್ಸೀಸ್ ಇದೆ ಬಿಕಾಸ್ ಆಫ್ ಸ್ಕಿಲ್ ಗ್ಯಾಪ್. ನಮ್ಮಲ್ಲಿ ಸ್ಕಿಲ್ ಅಲ್ಲಿ ಜಾಬ್ ಇಲ್ಲ ಅಂತ ಅಲ್ಲ, ನೋಡಿದ್ರಿ, ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಗೋ ಅಂಡ್ ರಿಸರ್ಚ್ ಇನ್ ಗೂಗಲ್ ಆಲ್ಸೋ. ಓಕೆ, ಒಂದ್ ಕಡೆ ಇನ್ಫೋಸಿಸ್ ಫೌಂಡರ್ ಹೇಳಿದ್ದಾರೆ ಈಸ್ ನಾಟ್ ರೆಡಿ ಟು ಗಿವ್ ಅ ಜಾಬ್ ಫಾರ್ ಫ್ರೆಶರ್ಸ್. ಐ ಮೀನ್ ಕಾಲೇಜಿನ ಪ್ಲೇಸ್ ಆಗಿರುವಂತಹ ಸ್ಟೂಡೆಂಟ್ಸ್ಗೆ ಈಸ್ ನಾಟ್ ರೆಡಿ ಟು ಗಿವ್ ಇಫ್ ದೇರ್ ಹ್ಯಾವಿಂಗ್ ಅ ಸ್ಕಿಲ್ ಗ್ಯಾಪ್. ಇನ್ನೊಂದು ಕಡೆ TCS ಅಂತಹ ಒಂದು ಬಿಗ್ಗೆಸ್ಟ್ ಕಂಪನಿ ಆಫ್ ಇಂಡಿಯಾ ಹೇಳ್ಬಹುದು, ಎರಡು ಕೂಡ. ಓಕೆ, ಇವತ್ಗೂ 80,000 ಸೀಟ್ಸ್ ವೇಕೆಂಟ್ ಇದೆ. ಏನಕ್ಕೆ? ಬಿಕಾಸ್ ಆಫ್ ದ ಸ್ಕಿಲ್ ಗ್ಯಾಪ್ ವಾಟ್ ವಿ ಹ್ಯಾವ್. ಓಕೆ, ಐ ವುಡ್ ಲೈಕ್ ಟು ಶೋ ದ ಒನ್ ವಿಡಿಯೋ ಬೈ our founder Narendra sir. The reality is that the quality of Indian education is one of the poorest in the world. Just to give you a data point, in 2003 we conducted a controlled experiment. We gave a very simple test to students who had passed BTech in computer science. The average mark obtained by them was just 3 out of 100. Just about 3 months ago, one of my former colleagues conducted another test. While 95% of the BE in computer science got 95 marks out of 100, when they were given problems that had been solved in the class by the teacher, they got 3 out of 100 when given problems that had not yet been solved by their teachers. So therefore, I think our education system has to be enhanced. Nodasri, which is a prestigious statement what he has given. So enhanced agbeku anta yake helidare, because he completely knows that the syllabus what we are studying is outdated. Okay. Guys, ನೀವು ಕಾಲೇಜಲ್ಲಿ ಮಾಡ್ತಿರೋ ತಪ್ಪು ಅಂತ ನಾನು ಹೇಳಲ್ಲ, ಬಿಕಾಸ್
ಕಾಲೇಜ್ ಇಸ್ ಓನ್ಲಿ ಸಬ್ಜೆಕ್ಟೆಡ್ ಟು ಗೆಟ್ ಅ ಡಿಗ್ರಿ ಸರ್ಟಿಫಿಕೇಟ್. ಒಬ್ಬ ಸ್ಟೂಡೆಂಟ್ ನ ಗ್ರಾಜುಯೇಟ್ ಮಾಡಿ ಕಳ್ಸೋದು ಮಾತ್ರ ಒಂದು ಕಾಲೇಜಿನ ಜವಾಬ್ದಾರಿ ಆಗಿರುತ್ತೆ. ಬಿಟ್ರೆ ಜಾಬ್ ಪಡ್ಕೊಳ್ಳೋದು, ಪ್ಲೇಸ್ಮೆಂಟ್ ಪಡ್ಕೊಳ್ಳೋದು ಒಬ್ಬ ಸ್ಟೂಡೆಂಟಿನ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಪಾಪ ಈ ಒಂದು ಹಾರ್ಡ್ ರಿಯಾಲಿಟಿ ನಮ್ಮ ಪೇರೆಂಟ್ಸಿಗೆ ಗೊತ್ತಿಲ್ಲ. ಅವ್ರ ಪ್ರಕಾರ ನನ್ನ ಮಕ್ಳು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ, ಒಂದು ಇಂಜಿನಿಯರಿಂಗ್ ಡಿಗ್ರಿ ಪಡ್ಕೊಂಡ್ರೆ ಜಾಬ್ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಅಂಡ್ ಎಷ್ಟು ಜನ ನೀವು ಕೂಡ ಇದ್ದೀರಾ. ಐ ಹೋಪ್ ಇದ್ರ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ. ಸೊ ವಾಟ್ ಎವರ್ ಸ್ಟ್ರಗಲ್ ಯು ಆರ್ ಪುಟಿಂಗ್ ಫಾರ್ ಯುವರ್ ಡಿಗ್ರಿ, ಇದರಿಂದ ಒಂದು ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ ಮಾತ್ರ ಹೆಲ್ಪ್ ಆಗುತ್ತೆ, ಬಿಟ್ರೆ ಜಾಬ್ ಪಡ್ಕೊಳ್ಳಿಕ್ಕಲ್ಲ. ಓಕೆ, ಸೊ ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ. ಸೊ ಯಾಕೆ ನಮ್ಮ ಫ್ರೆಶರ್ಸ್ಗೆ ಜಾಬ್ ಆಗ್ತಿಲ್ಲ, ಹೈ ಪೇಯಿಂಗ್ ಜಾಬ್ ಆಗ್ತಿಲ್ಲ ಅನ್ನೋದಾದ್ರೆ ಗೈಸ್ ನೀವು ನೋಡ್ಬೋದು ಸಾಕಷ್ಟು ಚಾಲೆಂಜಸ್ ಮತ್ತೆ ರೀಸನ್ಸ್ ಇದೆ. ಆಸ್ ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಗ್ಯಾಪ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇಂದಾಗಿ ಆಗಿರ್ಬೋದು, ಅಥವಾ ಮಾರ್ಕೆಟ್ ಡೈನಾಮಿಕ್ಸ್, ಇಂತಹ ಒಂದು ಸಾಕಷ್ಟು ಚಾಲೆಂಜಸ್ ಇಂದಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಆ ಒಂದು ಹೈ ಪೇಯಿಂಗ್ ಜಾಬ್ ನ ಅಚೀವ್ ಮಾಡ್ಲಿಕ್ಕೆ ಇಟ್ಸ್ ಅ ಬ್ಯಾರಿಯರ್ಸ್. ನೋಡ್ಬೋದು ಸಾಕಷ್ಟು ರೀಸನ್ಸ್ ಇದೆ ಗೈಸ್ ಇಲ್ಲಿ, ರೈಟ್? ರೀಸನ್ ವೈ ದ ಫ್ರೆಶರ್ಸ್ ಆರ್ ನಾಟ್ ಗೆಟಿಂಗ್ ಎ ಜಾಬ್, ಬಿಕಾಸ್ ನೀವು ನೋಡ್ಬೋದು ದಿಸ್ ಆರ್ ದ ಚಾಲೆಂಜಸ್ ವಾಟ್ ಹಸ್ ಬಿನ್ ಫೇಸ್ಡ್ ಬೈ ದೋಸ್ ಕೈಂಡ್ ಆಫ್ ಸ್ಟೂಡೆಂಟ್ಸ್, ಲೈಕ್ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಗ್ಯಾಪ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್, ಇನಿಷಿಯಲ್ ಲರ್ನಿಂಗ್ ಕರ್ವ್, ಮಾರ್ಕೆಟ್ ಡೈನಾಮಿಕ್ಸ್. ಈ ತರ ಹೇಳ್ತಾ ಹೋದ್ರೆ ಸಾಕಷ್ಟು ರೀಸನ್ಸ್ ಇದೆ. ಓಕೆ, ಈ ಎಲ್ಲಾ ರೀಸನ್ಸ್, ಈ ಎಲ್ಲಾ ಆಬ್ಸ್ಟಿಕಲ್ಸ್ ನಾವು ದಾಟಿ ಇಫ್ ಯು ವಾಂಟ್ ಟು ಗೆಟ್ ಹೈ ಪೇಯಿಂಗ್ ಜಾಬ್ ಗೈಸ್, ಅಪ್ಸ್ಕಿಲ್ಲಿಂಗ್ ಇಸ್ ಓನ್ಲಿ ಮಂತ್ರ ಫಾರ್ ಅಸ್. ಬಟ್ ಒಂದ್ ಯೋಚನೆ ಮಾಡಿ, ಟೆಕ್ನಾಲಜಿ ಎಷ್ಟು ಬೆಳೀತದೆ ಅಂತ ಅಂದ್ರೆ 10 years ಬ್ಯಾಕ್ ಈಗ ಒಂದು ನಾನು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದಿದ್ರೆ, ನಾನು ಐ ಯೂಸ್ ಟು ಗೋ ಫಾರ್ ಬ್ಯಾಂಕ್, ಅಲ್ಲಿ ಕ್ಯೂ ನಿಂತ್ಕೊಂಡು ಚಾನಲ್ ಬರ್ದ್ಬಿಟ್ಟು ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಬಟ್ ಇವಾಗ ಗೈಸ್ ಜಸ್ಟ್ ಇನ್ ಫಿಂಗರ್ ಟ್ಯಾಪ್ UPI ಮುಖಾಂತರ ನೀವು ಅಮೌಂಟ್ ಸೆಂಡ್ ಮಾಡಬಹುದು. 10 years ಬ್ಯಾಕ್ ಇಫ್ ಐ ವಾಂಟ್ ಟು ಶಾಪ್ ಎನಿಥಿಂಗ್, ಕಾಂಪ್ಲೆಕ್ಸ್ ಹೋಗ್ಬೇಕಿತ್ತು, ಸಿಟಿಗೆ ಹೋಗ್ಬೇಕಿತ್ತು, ಮಾರ್ಕೆಟ್ ಹೋಗ್ಬೇಕಿತ್ತು. ಬಟ್ ಇವಾಗ ಎವ್ರಿಥಿಂಗ್ ಇಸ್ ಅವೈಲಬಲ್ ಆನ್ಲೈನ್, ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಬೈ ಇಟ್. ಡೋರ್ ಸ್ಟೆಪ್ ಡೆಲಿವರಿ ಕೂಡ ಇದೆ, ರೈಟ್? ಅಂಡ್ ಇದೇ ತರ ಯಾವುದೇ ಯು ಕ್ಯಾನ್ ಚೆಕ್ ವಿತ್ OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅಥವಾ ಕಮ್ಯುನಿಕೇಶನ್ಸ್ ಆಗಿರ್ಬೋದು. ಈ ತರ ಯಾವುದೇ ಒಂದು ಸೆಗ್ಮೆಂಟ್ ನೋಡಿ, ಯಾವುದೇ ಒಂದು ಡೊಮೈನ್ ನೋಡಿ, ಟೆಕ್ನಾಲಜಿ ಪ್ರತಿ ವರ್ಷ ಬೆಳೀತಾ ಇದೆ. ಇಟ್ಸ್ ಎಕ್ಸೆಲಿಂಗ್, ಬೆಟರ್ಮೆಂಟ್ ಆಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ learning, we are not getting enhanced. Okay, this is what our Narendra Modi sir was stating. Okay, so ಈಗ ನಾವು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಮಾಡ್ತಾ ಇದೀವಿ, ಐ ನೋ ಎಷ್ಟು ಜನ ಇಲ್ಲಿ ಫಸ್ಟ್ ಇಯರ್ ಓದ್ಬೇಕಾದ್ರೆ ಪಿ ಸೈಕಲ್ ಸಿ ಸೈಕಲ್ ಕವರ್ ಮಾಡ್ಕೊಂಡ್ ಬಂದಿರ್ತೀರಾ ಅಲ್ವಾ? ನಾನು ಕೇಳೋದಿಷ್ಟೇನೆ, ಈಗ ನೀವು ಓದಂತಹ ಫಿಸಿಕ್ಸ್ ಕೆಮಿಸ್ಟ್ರಿನ ಯಾವ IT ಕಂಪ್ನಿ ಕೇಳುತ್ತೆ ಗೈಸ್? ಬಿಕಾಸ್ ಫಸ್ಟ್ ಇಯರ್ ಅಲ್ಲಿ ವಿ ಹ್ಯಾವ್ ಡನ್ ಆಲ್ ದಿಸ್ ಥಿಂಗ್ಸ್, ರೈಟ್? ಸೊ ವಾಟ್ ಎವರ್ ಕೋರ್, ಇವನ್ ನೀವು ಕೋರ್ ಬ್ರಾಂಚ್ ಹೋದ್ರು ಕೂಡ ನಾವು ಅಲ್ಲಿ ಏನ್ ಮಾಡಿದ್ವಿ, ವಿ ಓನ್ಲಿ ಸ್ಟಡಿಡ್ M1 M2 ಪಿ ಸೈಕಲ್, ಹೌದಲ್ಲ? ಸಿಂಪಲ್. ಈ ಸಿಲೆಬಸ್ ಮೇಲೆ ಯಾರಾದ್ರೂ ನಿಮ್ಗೆ ನೆಕ್ಸ್ಟ್ IT ಕಂಪ್ನಿ ಕ್ವಶನ್ಸ್ ಕೇಳ್ತಾರಾ? ವಿಲ್ ಎನಿವನ್ ಆಸ್ಕ್ ಯು ಅಬೌಟ್ ಥರ್ಮೋಡೈನಮಿಕ್ಸ್ ಆರ್ ನ್ಯೂಟನ್ಸ್ ಆಫ್ ಲಾ ಆಫ್ ಮೋಷನ್? ನೋ ಒನ್. ಬಟ್ ಕಾಲೇಜ್ ಕೇಳಿದ್ರೆ ಹೇಳ್ತಾರೆ ಇದು ಬೇಸಿಕ್ಸ್, ಇದು ಫೌಂಡೇಶನ್ ಕಲಿಬೇಕು ಅಂತ. ಬಟ್ ಇದೇ ಫೌಂಡೇಶನ್ ನಾವು ಆಲ್ರೆಡಿ 12 years ಕಲ್ತಿದೀವಲ್ವಾ? ಹೌ ಡಸ್ ಇಟ್ ಗೋನಾ ಚೇಂಜ್ ಇನ್ ನೆಕ್ಸ್ಟ್ 2 months? ರೈಟ್? ಅರ್ಥ ಮಾಡ್ಕೋಬೇಕು. ಆಲ್ ದಿಸ್ ಕರಿಕ್ಯುಲಮ್ ವಾಟ್ ಯು ಆರ್ ಫಾಲೋಯಿಂಗ್, ಅಥವಾ ನೀವೇನ್ ಕಷ್ಟ ಪಡ್ತಾ ಇದ್ರ, ದಟ್ ಇಸ್ ಓನ್ಲಿ ಫಾರ್ ಸೇಕ್ ಆಫ್ ಗೆಟಿಂಗ್ ಅ ಡಿಗ್ರಿ ಗೈಸ್. ಜಾಬ್ ಪಡ್ಕೋಬೇಕು ಅಂತಂದ್ರೆ ಇಟ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಅಪ್ ಸ್ಕಿಲ್ಡ್. ಓಕೆ, ಸಿ ಅಟ್ ಲಾಸ್ಟ್ ಏನಾಗುತ್ತೆ, ಯು ಮೈಟ್ ಬಿ ಹ್ಯಾವಿಂಗ್ ಗುಡ್ CGPA, ಗುಡ್ ಸರ್ಟಿಫಿಕೇಟ್ಸ್, ಕೆಲವೊಂದು ಕೋರ್ಸ್ ಎಲ್ಲ ಮಾಡ್ಕೊಂಡು ಒಳ್ಳೆ ಸರ್ಟಿಫಿಕೇಟ್ ಪಡ್ಕೊಂಡಿರ್ತೀರಾ. ಓಕೆ, ನೀವ್ ಏನೇ ಕೋರ್ಸ್ ಮಾಡ್ಕೊಂಡ್ರಿ, ಏನೇ ಸರ್ಟಿಫಿಕೇಟ್ ಪಡ್ಕೊಂಡಿದ್ರಿ, ಲಾಸ್ಟ್ಗೆ ಇಂಟರ್ವ್ಯೂ ಅಲ್ಲಿ ಅವ್ರು ಕೇಳೋ ಕ್ವಶನ್ ಇಷ್ಟೇನೆ, ಓಕೆ ದಟ್ ಗುಡ್ ದಟ್ ಯು ಹ್ಯಾವ್ ಅ ಗುಡ್ ಸ್ಕೋರ್, ಗುಡ್ ದಟ್ ಯು ಹ್ಯಾವ್ ಅ ಲಾಟ್ ಆಫ್ ಸರ್ಟಿಫಿಕೇಟ್, ದಟ್ಸ್ ಫೈನ್. ನೌ ಟೆಲ್ ಮೀ, ನೀನ್ ಕಲ್ತಿರೋಂಥ ಸ್ಕಿಲ್ಸ್ ಮೇಲೆ ನೀನ್ ಡೆವಲಪ್ ಮಾಡಿದೀರಾ? ವಾಟ್ ಯು ಹ್ಯಾವ್ ಬಿಲ್ಡ್, ವಾಟ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಡನ್? ಈ ತರ ಕ್ವಶನ್ಸ್ ಕೇಳಿದಾಗ ವಿ ವಿಲ್ ಬಿ ಬ್ಲ್ಯಾಂಕ್. ಓಕೆ, ದಿಸ್ ಇಸ್ ಚಾಲೆಂಜ್. ದಿಸ್ ಇಸ್ ವೈ ಆಲ್ ದಿಸ್ ರಿಸೆಷನ್, ಅನ್ಎಂಪ್ಲಾಯ್ಮೆಂಟ್ ಆಗ್ತಿರೋಂಥದ್ದು. ಅಂಡ್ ರಿಸೆಷನ್ ಯಾಕೆ ಆಗ್ತದೆ? ಈಗ ಒಂದು ಎಷ್ಟು ಜನ ಮಕ್ಳಿಗೆ ಒಂದು ಐಡಿಯಾ ಇರುತ್ತೆ, ಓಕೆ ಐ ಆಮ್ ಓಕೆ ಫಾರ್ 3 LPA 4 LPA ಜಾಬ್. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಲೆಸ್ ಪ್ಯಾಕೇಜ್. ಈ 3 LPA 4 LPA ಜಾಬ್ ಪಡ್ಕೋಬೇಕು ಅಂದ್ರೆ ಇಷ್ಟ ಓದ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ನಿಮ್ಮ ಊರುಗಳಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋ ಹುಡುಗಿ ಕೂಡ ದೇ ವಿಲ್ ಬಿ ಅರ್ನಿಂಗ್ ಲೈಕ್ 20,000 rupees, 20-25,000 rupees ಅಲ್ವಾ? ಅಷ್ಟೇ ಯಾಕೆ, ಒಂದು ಬೆಂಗಳೂರಲ್ಲಿ ಒಂದು ಟೀ ಶಾಪ್, ರೋಡ್ ಟೀ ಮಾಡ್ತಾರಲ್ಲ, ಅವರು ಕೂಡ ದೇ ವಿಲ್ ಬಿ ಅರ್ನಿಂಗ್ 30,000-35,000 rupees ಸ್ಯಾಲ್ರಿ ಅಥವಾ ಇನ್ಕಮ್ ಇರುತ್ತೆ. ಸೊ ನಾನ್ ಇಷ್ಟೆಲ್ಲಾ ಖರ್ಚು ಮಾಡ್ಕೊಂಡು 15 ಲಕ್ಷ 20 ಲಕ್ಷ ಎಲ್ಲ ಖರ್ಚು ಮಾಡಿ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಒಂದು ಅಷ್ಟು ಕಡಿಮೆ ಪ್ಯಾಕೇಜ್ ಹೋಗ್ಬೇಕಾ? ಓಕೆ, 3 LPA 4 LPA ಜಾಬ್ ಪಡ್ಕೊಳ್ಳಿಕ್ಕೆ ಫೈನ್, ನಿಮ್ ಕಾಲೇಜ್ ಸಫಿಷಿಯಂಟ್ ಆಗಬಹುದು ಇಫ್ ಯು ಆರ್ ಇನ್ Tier 1 ಕಾಲೇಜ್ ಆರ್ Tier 2 ಕಾಲೇಜ್. ಬಟ್ ಏನ್ ರಿಸೆಷನ್ ಲೇ ಆಫ್ ಅಂತ ಕೇಳ್ತಾ ಇದ್ರಲ್ಲ, ಇದು ಆಗ್ತಿರುವಂತದ್ದು ದ ಒನ್ ಹೂ ಇಸ್ ಸ್ಟ್ಯಾಂಡಿಂಗ್ ಆನ್ ಡೇಂಜರ್ ಝೋನ್. ಐ ಮೀನ್ ದ ಸೇಮ್ 3 LPA 4 LPA ಜಾಬ್ ಅಲ್ಲಿ ಇರೋರ್ಗೆನೆ ಈ ಒಂದು ಸಮಸ್ಯೆ ಆಗ್ತದೆ. ಯಾಕೆ ಗೊತ್ತಾ
ಗೈಸ್ ಈ 3 LPA 4 LPA ಜಾಬ್ ಪಡ್ಕೊಳ್ಳಿಕ್ಕೆ ನಾನು ಹೇಳಿದೆ ಸರ್ವಿಸ್ ಬೇಸ್ಡ್ ಕಂಪ್ನಿಲಿ ಇಫ್ ಯು ಜಸ್ಟ್ ನೋ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ದೇ ಗೋನಾ ಹೈಯರ್ ಯು. ಈಗ ಇದೇ ಒಂದು ಕೆಲಸನ ನೌಡೇಸ್ AIs ಕ್ಯಾನ್ ಡೂ ಇಟ್. ಅದಕ್ಕೆ ಒಂದು ಟ್ರೆಂಡಿಂಗ್ ಸ್ಟೇಟ್ಮೆಂಟ್ ಎಲ್ಲರೂ ಕೂಡ ಕೇಳಿರ್ತೀರಾ, AI is replacing a job ಅಂತ. ಎಸ್, ಅಬ್ಸಲ್ಯೂಟ್ಲಿ ಇಟ್ಸ್ ರೈಟ್, ಇಟ್ಸ್ ಟ್ರೂತ್ ಅಂಡ್ ಇಟ್ಸ್ ಫ್ಯಾಕ್ಟ್. ಯಾಕೆ ಅಂತಂದ್ರೆ ನೀವು ಆ 3 LPA 4 LPA ಆದಂತಹ ಎಂಪ್ಲಾಯ್ ಇದನ್ನಲ್ಲ, ಆತ ಒಂದು ತಿಂಗಳು ಏನ್ ಕೆಲಸ ಮಾಡ್ತಾನೆ ಆ ಕೆಲಸನ ಇವಾಗ ಒಂದು AI ಸಹ ಮಾಡಬಲ್ಲದು, ರೈಟ್? ಇದೇ ಕಾರಣಕ್ಕೆ TCS ಅಲ್ಲಿ ಇವತ್ಗೂ 80,000 ಪೊಸಿಷನ್ಸ್ ಆರ್ ನಾಟ್ ಫಿಲ್ಡ್ ಅಂಡ್ ಇದೇ ಕಾರಣಕ್ಕೆ ಇನ್ಫೋಸಿಸ್ ಅಲ್ಲಿ ದೇ ಆರ್ ನಾಟ್ ಹೈರಿಂಗ್ ದ ಫ್ರೆಶರ್ಸ್ ಹೂ ಹ್ಯಾಸ್ ಸ್ಕಿಲ್ ಗ್ಯಾಪ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಫ್ ಯು ವಾಂಟ್ ಟು ಗೆಟ್ ಅ ಸ್ಟೇಬಲ್ ಜಾಬ್ ಇಟ್ಸ್ ಓನ್ಲಿ ಪಾಸಿಬಲ್ ಇಫ್ ಯು ಆರ್ ವರ್ಕಿಂಗ್ ಇನ್ ಹೈ ಪೇಯಿಂಗ್ ಜಾಬ್. ಓಕೆ, ಐ ಮೀನ್ ಹೈ ಪೇಯಿಂಗ್ ಜಾಬ್ ಬೇಕು ಅಂತ ಅಂದ್ರೆ ಶುಡ್ ಬಿ ಹ್ಯಾವಿಂಗ್ ಅಡ್ವಾನ್ಸ್ಡ್ ಸ್ಕಿಲ್ಸ್, ಫುಲ್ ಸ್ಟ್ಯಾಕ್, DSC, AIML, ಈ ತರ ಒಂದು 4.0 ಟೆಕ್ನಾಲಜೀಸ್ ಕಲ್ತಿರ್ಬೇಕಾಗತ್ತೆ. ವಾಟ್ ಯು ಮೀನ್ ಬೈ 4.0 ಟೆಕ್ನಾಲಜಿ? Currently the world is under 4.0 revolution, like such as full stack, advanced DSC, AI, ML, data science, blockchain, IoT, AR, VR. Guys, all these technologies are trends which is happening right now. Idu currently demand al matra illa, all these technologies are future for next 100 years. Okay, so in the ಒಂದು ಟೆಕ್ನಾಲಜಿ ಕಲ್ತಾಗ ಮಾತ್ರ your job will be very stable and as you wished ಒಂದು ಹೈ ಪೇಯಿಂಗ್ ಜಾಬ್ಗೆ ಲ್ಯಾಂಡ್ ಆಗಕ್ಕೆ ಸಾಧ್ಯ. ಓಕೆ, ಸೊ ಬಟ್ ಇದನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಕಾಲೇಜ್, ನಮ್ಮ ಕರಿಕ್ಯುಲಮ್ ಇಸ್ ಸ್ಟಾಪಿಂಗ್ ಅಸ್. ಇಟ್ಸ್ ಅ ಬಿಗ್ಗೆಸ್ಟ್ ಬ್ಯಾರಿಯರ್. ಓಕೆ ಗೈಸ್, ಈಗ ಎಲ್ರಿಗೂ ಯಾರಿಗೆಲ್ಲ ಅರ್ಥ ಆಯ್ತು? ಹೌ ಮೆನಿ ಆಫ್ ಯು ಗೋನಾ ಅಗ್ರಿ ವಿತ್ ಮೀ? ಎಸ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಅಲ್ಲಿ ಹೊರಗಡೆ ಸಾಕಷ್ಟು ಟೆಕ್ನಾಲಜಿ ಬೆಳೀತದೆ ಅಲ್ವಾ, ಪ್ರತಿ ವರ್ಷ ಟೆಕ್ನಾಲಜಿ ಬೆಳೀತದೆ ಅಂದಾಗ ಆಬ್ವಿಯಸ್ಲಿ ದೇ ನೀಡ್ ಎ ಎಂಪ್ಲಾಯ್ಸ್ ಟು ವರ್ಕ್, ರೈಟ್? ದೇರ್ ಇಸ್ ಲಾಟ್ ಆಫ್ ಜಾಬ್ ವೇಕೆನ್ಸಿ, ಅರ್ಥ ಮಾಡ್ಕೋಬೇಕು. ಬಟ್ ಬಿಕಾಸ್ ಆಫ್ ಸ್ಕಿಲ್ ಗ್ಯಾಪ್ ನಮ್ಮಲ್ಲಿ ಆ ಒಂದು ಜಾಬ್ ಸಿಗ್ತಿಲ್ಲ. ಆ ಸ್ಕಿಲ್ ಗ್ಯಾಪ್ ಯಾಕೆ ಆಗ್ತದೆ? ವಿ ಅಂಡರ್ಸ್ಟುಡ್ ಲಾಟ್ ಆಫ್ ರೀಸನ್ಸ್. ಒಂದು ಕಡೆ ಔಟ್ಡೇಟೆಡ್ ಸಿಲೆಬಸ್ ಆಗ್ತದೆ, ಇನ್ನೊಂದು ಕಡೆ ವಿ ಆರ್ ನಾಟ್ ಹ್ಯಾವಿಂಗ್ ಡೆಪ್ತ್ ಆಫ್ ಲರ್ನಿಂಗ್, ಮತ್ತೊಂದು ಕಡೆ ವಿ ಆರ್ ವೆರಿ ಮಚ್ ಲ್ಯಾಕಿಂಗ್ ವಿತ್ ಪ್ರಾಕ್ಟಿಕಲ್ ನಾಲೆಡ್ಜ್. ಈ ಎಲ್ಲಾ ಕಾರಣಕ್ಕೂ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್ ವಿ ಆರ್ ನಾಟ್ ಗೆಟಿಂಗ್ ಎ ಜಾಬ್. ಯಾರಿಗೆಲ್ಲ ಅರ್ಥ ಆಯ್ತು? ಐ ವಾಂಟ್ ಅ ಜೆನ್ಯೂನ್ ರೀಸನ್ ಆನ್ಸರ್ ಫ್ರಮ್ ಎವ್ರಿ ಒನ್ ಆಫ್ ಯು ಗೈಸ್. ಈಗ ಯಾರೆಲ್ಲ ಒಪ್ತೀರಾ? ಎಸ್ ಸರ್, ನೀವು ಹೇಳಿದ್ದು 100% ನಿಜ. ಕರೆಂಟ್ಲಿ ಇಂಡಿಯಾದಲ್ಲಿ ಆ ಒಂದು ಇಂಡಸ್ಟ್ರಿ ಅಕಾಡೆಮಿ ಗ್ಯಾಪ್ ಪ್ರಾಬ್ಲಮ್ ಇರೋದಕ್ಕೇನೆ ನಮ್ಮಲ್ಲಿ ಜಾಬ್ ಆಗ್ತಿಲ್ಲ. ಯಾರಿಗೆಲ್ಲ ಇದು ಅರ್ಥ ಆಯ್ತು ಗೈಸ್, ಈಗ ಚಾಟ್ ಬಾಕ್ಸ್ ಅಲ್ಲಿ ಒಂದು ಫಾರ್ಮ್ ರೋಲ್ ಔಟ್ ಮಾಡಿದೀವಿ. ಐ ವಾಂಟ್ ಎವ್ರಿ ಒನ್ ಟು ಟೇಕ್ ಅಪ್ ಅ ಮಿನಿಟ್, ಫಿಲ್ ದ ಫಾರ್ಮ್ ಲೈಕ್ ಐ ವಾಂಟ್ ಟು ಕಮ್ ಔಟ್ ಆಫ್ ದ ಪ್ರಾಬ್ಲಮ್. ಓಕೆ, ಐ ವಾಂಟ್ ಟು ಕಮ್ ಔಟ್ ಆಫ್ ದ ಪ್ರಾಬ್ಲಮ್ ಅಂತ ಎವ್ರಿ ಒನ್ ಫಿಲ್ ದ ಫಾರ್ಮ್. ಬಿಕಾಸ್ ಗೈಸ್ ಅರ್ಥ ಮಾಡ್ಕೊಳ್ಳಿ, ಈ 3-4 ವರ್ಷ ನೀವ್ ಏನ್ ಮಾಡ್ತೀರಾ, ಈ 3-4 ವರ್ಷ ನೆಕ್ಸ್ಟ್ 30 ವರ್ಷ ರಿಸಲ್ಟ್ ಕೊಡುತ್ತೆ. ಓಕೆ, ನಾವು ಆಪ್ಷನ್ ಇಸ್ ಯುವರ್ಸ್. ಈ 3 ವರ್ಷ ನೀವು ಬರೀ ಡಿಗ್ರಿ ಪಡ್ಕೊಳ್ಳಿಕ್ಕೆ ಫೋಕಸ್ ಮಾಡ್ತೀರಾ, ಒಂದೊಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಫೋಕಸ್ ಮಾಡ್ತೀರಾ, ಅಥವಾ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಆಶಯ ಪಟ್ಟಂತೆ ಒಂದು ಜಾಬ್ ಪಡ್ಕೊಳ್ಳಿಕ್ಕೆ ಫೋಕಸ್ ಮಾಡ್ಬೇಕಾ? ರೈಟ್? ಸೊ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಸೊಲ್ಯೂಷನ್ ಪಾರ್ಟ್. ಈಗ ಅರ್ಥ ಮಾಡ್ಕೊಂಡ್ರೆ ಹೈ ಪೇಯಿಂಗ್ ಜಾಬ್ ಪಡ್ಕೊಳ್ಳಿಕ್ಕೆ ಏನೆಲ್ಲ ಬ್ಯಾರಿಯರ್ ಆಗ್ತದೆ ಅಂಡ್ ವಾಟ್ ಇಸ್ ಅ ಕರೆಂಟ್ ಎಜುಕೇಶನ್ ಸಿಸ್ಟಮ್, ವಾಟ್ ಇಸ್ ಅ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಈ ಬ್ಯಾರಿಯರ್ ಇಂದ ಹೊರಗೆ ಬರಲಿಕ್ಕೆ ಏನ್ ಮಾಡಬೇಕು, ನಾವು ವಿಲ್ ಕೂಡ ಅಂಡರ್ಸ್ಟ್ಯಾಂಡ್ ದ ಸೊಲ್ಯೂಷನ್ ಪಾರ್ಟ್. ಬಟ್ ಬಿಫೋರ್ ದಟ್ ಐ ವಾಂಟ್ ಎವ್ರಿ ಒನ್ ಟು ಫಿಲ್ ದ ಫಾರ್ಮ್ ಲೈಕ್ ಐ ವಾಂಟ್ ಟು ಕಮ್ ಔಟ್ ಆಫ್ ದ ಪ್ರಾಬ್ಲಮ್. ದ ಫಾರ್ಮ್ ಫಿಲ್ ಮಾಡಿ. ಓಕೆ, so guys, I'll just wait for 10 seconds. I want everyone without a fail, ಪ್ರತಿಯೊಬ್ರು ಕೂಡ ಈ ಫಾರ್ಮ್ ನ ಫಿಲ್ ಮಾಡಿ ಐ ವಾಂಟ್ ಟು ಕಮ್ ಔಟ್ ಆಫ್ ದ ಪ್ರಾಬ್ಲಮ್ ಅಂತ. Well, meanwhile, I would like to show you one thing. ಈ ಇಂಡಸ್ಟ್ರಿ ಅಕಾಡೆಮಿ ಗ್ಯಾಪ್ ಇಂದಾಗಿ ಏನು ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಕ್ರಿಸೈಸಸ್ ಅಲ್ಲ. ಸೊ ಇದನ್ನ ನಿರ್ಮೂಲ ಮಾಡಬೇಕು ಅಂತಾನೆ ದೇರ್ ಆರ್ ಲಾಟ್ ಆಫ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಆರ್ ಬಿನ್ ಪಾಪಿಂಗ್ ಅಪ್. ಓಕೆ ಗೈಸ್, ಅರ್ಥ ಮಾಡ್ಕೊಳ್ಳಿ, ಹೇಗೆ ನಮ್ಮ ದೇಶದ ಬೆನ್ನೆಲುಬು ರೈತರಿದಾರಲ್ಲ, ಅದೇ ತರದ ನಮ್ಮ ದೇಶದ ಶಕ್ತಿ ಯುವ ಜನತೆ, ಐ ಮೀನ್ ಯು ಗೈಸ್. ಈ ತರ ನಮ್ಮ ಯೂತ್ಸ್ ಅನ್ಎಂಪ್ಲಾಯ್ಡ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ಇಟ್ ಗೋನಾ ವೆರಿ ಬ್ಯಾಡ್ಲಿ ಹಿಟ್ ಆರ್ ಎಕನಾಮಿಕ್ ರೇಟ್, ರೈಟ್? ಸೊ ಇದನ್ನ ನಿರ್ಮೂಲ ಮಾಡಬೇಕು, ಇದನ್ನ ಎರಾಡಿಕೇಟ್ ಮಾಡ್ಲಿಕ್ಕೇನೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಅದರಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಂತ ಅಂದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತದೆ, ಸ್ಕಿಲ್ ಅಪ್ ಇಂಡಿಯಾ 4.0 ಸ್ಕೀಮ್. ಸ್ಕಿಲ್ ಅಪ್ ಇಂಡಿಯಾ 4.0 ಸ್ಕೀಮ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟೆಕ್ ಅಪ್ಸ್ಕಿಲಿಂಗ್ ಇನಿಷಿಯೇಟಿವ್ ಆಗಿದೆ. ಈ ಸ್ಕೀಮ್ ನ ಉದ್ದೇಶ ಏನಂತ ಅಂದ್ರೆ ದೇಶದ 30 ಲಕ್ಷ ಮಕ್ಕಳಿಗೆ 30 lakhs ಇಂಡಿಯನ್ ಯೂತ್ಸ್ ಗೆ ಅಪ್ಸ್ಕಿಲ್ ಮಾಡಿ 4.0 ಟೆಕ್ನಾಲಜೀಸ್ ಅಲ್ಲಿ ಒಂದು ಕೆರಿಯರ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುವಂತಹ ಆಯೋಜನೆ ಈ ಸ್ಕಿಲ್ ಅಪ್ ಇಂಡಿಯಾದಾಗಿದೆ. ಸೊ ಇಂದ ಒಂದು ಸ್ಕಿಲ್ ಅಪ್ ಇಂಡಿಯಾ 4.0 ಸ್ಕೀಮಿಗೆ ಐ ಆಮ್ ವೆರಿ ಮಚ್ ಪ್ರೌಡ್ ಟು ಸೇ
with a joint partnership of NextWave and NSDC. ನಾನು ಅವಾಗಲೇ ಹೇಳಿದೆ, we are the official training partner of NSDC ಅಂತ ಅಲ್ವಾ. So with the joint partnership of NextWave and NSDC, we have taken that responsibility to enhance, to upskill 30 lakhs Indian youths to create career opportunities. ಇದೊಂದು ಸ್ಮಾಲ್ ವಿಡಿಯೋ ಸಹ ಇದೆ. Let's watch this video, guys. It is now my privilege to welcome our esteemed guest, Shri Ved Mani Tiwari sir. What we are talking about, 30 lakh plus Indian youth will be trained sports colleges and will train rapid leaders. Today we saw here provision that the team like NextWave is creating a big challenge that everybody can pick up a software professional or technology professional. Students coming out of campus are not ready for jobs and the industry does not have confidence in them. People from very humble backgrounds, if they pursue right skills, they will be able to move up their life very fast. I ask for your continued support as we work together to make a state competitive and prosperous India. Let's empower our students, strengthen our industry and shape the future of our nation. So, ಇಂಥ ಒಂದು ಮಹಾ ಉದ್ದೇಶ ಉಳ್ಳ ಸ್ಕಿಲ್ ಅಪ್ ಇಂಡಿಯಾ 4.0 ಸ್ಕೀಮಿಗೆ ವಿ ಗಾಟ್ ಅ ರೆಕಗ್ನೈಸೇಷನ್ ಅಂಡ್ ಎಸ್ ವಿ ಹ್ಯಾವ್ ಬೀನ್ ಪಾರ್ಟ್ ಆಫ್ ಇಟ್ ಅಂಡ್ ಎಸ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಒಂದು ಉದ್ದೇಶ ಆಗಿದೆ ಈ 30 lakhs ಮಕ್ಕಳನ್ನ ಅಪ್ಸ್ಕಿಲ್ ಮಾಡುವಂಥದ್ದು. ಓಕೆ, ನಾವು ಗೈಸ್ ಅರ್ಥ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ನೆಕ್ಸ್ಟ್ ಸಾಕಷ್ಟು ಗೌರ್ಮೆಂಟ್ ಆನರ್ಸ್ ಸಿಕ್ಕಿದೆ, ವಿ ಹ್ಯಾವ್ ಬಿನ್ ಟೈಡ್ ಅಪ್ ವಿತ್ ಲಾಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಬಾಡೀಸ್ ಅಂತ ಅಲ್ಲ, ರೈಟ್? ಇದಕ್ಕೆಲ್ಲ ಏನ್ ಕಾರಣ, ವಾಟ್ ವಿ ಆರ್ ಡೂಯಿಂಗ್ ನಾವು ಇನ್ ದ ನೆಕ್ಸ್ಟ್ ಪಾರ್ಟ್ ವಿಲ್ ಗೋನ್ ಅಂಡರ್ಸ್ಟ್ಯಾಂಡ್ what is NextWave is doing, why this NextWave got all this recognition, and ನಮ್ಮಲ್ಲಿ ಓದಂತ ಮಕ್ಕಳಿಗೆ ಆಲ್ಮೋಸ್ಟ್ 2000 ಪ್ಲಸ್ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಸಹ ಆಗಿದೆ ಅಂಡ್ ಇಂಡಿಯಾಸ್ ಒನ್ ಆಫ್ ದ ಹೈಯೆಸ್ಟ್ ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ಒಂದು. ಓಕೆ, 3000 ಪ್ಲಸ್ ಕಂಪ್ನೀಸ್ ಯಾಕೆ ನಿಮ್ ಜೊತೆ ಟೈ ಅಪ್ ಆಗಬೇಕು, ವಾಟ್ ವಿ ಆರ್ ಡೂಯಿಂಗ್ ಹಿಯರ್ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಸೊಲ್ಯೂಷನ್, ವಾಟ್ ಈಸ್ ಹ್ಯಾಪನಿಂಗ್. ಈಗ ಈ ಒಂದು ಪ್ರಾಬ್ಲಮ್ ಹೊರಗೆ ಬರಲಿಕ್ಕೆ ಯಾರೆಲ್ಲ ಇಷ್ಟಪಡ್ತೀರಾ, the one who want to secure high paying job, I want everyone without fail to fill the form like I want to come out of the problem. Okay, so I hope students ಎಲ್ಲರೂ ಕೂಡ ತಾವು ಫಾರ್ಮ್ ನ ಫಿಲ್ ಮಾಡಿದೀರಾ. ಓಕೆ, ಆಸ್ ಐ ಮೆನ್ಷನ್ಡ್ ಸೋ ಫಾರ್ ನಾವು ಒಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ಈಗ ಆಸ್ ಎ ಸ್ಟೂಡೆಂಟ್ ಈ ಪ್ರಾಬ್ಲಮ್ ಹೊರಗೆ ಬರ್ಲಿಕ್ಕೆ ವಾಟ್ ಆರ್ ದ ಸೊಲ್ಯೂಷನ್ ಶುಡ್ ಐ ಫಾಲೋ? ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ವಿ ಹ್ಯಾವ್ ಜೀವನ್ ಕೋಟಿ ಆನ್ಸರ್. ಓಕೆ, ಸೊ ಇವರು ನೆಕ್ಸ್ಟ್ ಸೊಲ್ಯೂಷನ್ ಪಾರ್ಟ್ ಆಗಿರ್ಬೋದು, ನೆಕ್ಸ್ಟ್ ಆಸ್ ಅ ಸೊಲ್ಯೂಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾರೆ. ಓಕೆ, ಸೊ ಫ್ರಮ್ ಹಿಯರ್ ಆನ್ ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಶುಡ್ ಬಿ ವೆರಿ ಅಟೆಂಟಿವ್ ಟಿಲ್ ಎಂಡ್ ಆಫ್ ದಿಸ್ ಸೆಷನ್. ಶೋರ್ ಸರ್. ನಮಸ್ಕಾರ. ಇಷ್ಟೊತ್ತು ನೀವು ಸ್ಟೂಡೆಂಟ್ಸ್ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ದಾರೆ, 63% ಇಂಡಿಯನ್ ಗ್ರಾಜುಯೇಟ್ಸ್ ಕೆಲಸ ಏನಕ್ಕೋಸ್ಕರ ಸಿಗ್ತಿಲ್ಲ, ಪ್ರತಿಯೊಂದನ್ನ ಕೂಡ ಡೀಟೇಲ್ ಆಗಿ ತಿಳ್ಕೊಂಡಿರ್ಬೋದು. ಇನ್ನು ಮುಂದಕ್ಕೆ ಈ ಚಾಲೆಂಜ್ ಇಂದ ಹೊರಗಡೆ ಬರಬೇಕು, ಈ ರೀತಿ ಪ್ರಾಬ್ಲಮ್ ನಾನ್ ಫೇಸ್ ಮಾಡಬಾರ್ದು ಅಂತಿದ್ರೆ ನಾನ್ ಏನನ್ನ ಮಾಡಬೇಕು, ಪ್ರತಿಯೊಂದು ಸ್ಟೆಪ್ ಅನ್ನ ಕೂಡ ಡೀಟೇಲ್ ಆಗಿ ತಿಳ್ಕೊಳಕಿದ್ದೀರಾ. ನನ್ನ ಹೆಸರು ಜೀವನ್ ಕೋಟ್ಯಾನ್ ಅಂತ, ಹೆಡ್ ಆಫ್ ಅಡ್ಮಿಷನ್ಸ್ ಅಟ್ NextWave. ಸಾವಿರಾರು ಸ್ಟೂಡೆಂಟ್ಸ್ ಅನ್ನ ಗೈಡ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ನನ್ಗಿದೆ. ಅವರ ಕರಿಯರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಅವರ ಪೇರೆಂಟ್ಸ್ ಜೊತೆ ಮಾತಾಡಿರುವಂತದ್ದಾಗಿರ್ಬೋದು, ಅದೇ ರೀತಿ ಬಿಸ್ನೆಸ್ ಲೀಡರ್ಸ್ ಜೊತೆ ಕ್ಲೋಸ್ ಆಗಿ ಇಂಟ್ರಾಕ್ಷನ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ನನ್ಗಿದೆ. ಮೊದಲನೇದಾಗಿ ನಾವು 4 ಸ್ಟೆಪ್ಸ್ ಅನ್ನ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. 4 steps to come out of this problem. ಏನನ್ನ ಮಾಡಬೇಕು ನಾವು ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ 1 ಅಂತ ನೋಡಿದಾಗ ನಾವು ಅಪ್ಸ್ಕಿಲಿಂಗ್ ಇನ್ ಲಾಂಗ್ ಟರ್ಮ್ ಡಿಮಾಂಡ್ ಸ್ಕಿಲ್ಸ್ ಅಂದ್ರೆ 4.0 ಸ್ಕಿಲ್ಸ್ ಮೇಲೆ ನಾವು ಯಾವ ರೀತಿ ಅಪ್ಸ್ಕಿಲ್ ಮಾಡಬೇಕು ಅದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೋಗ್ಬಿಟ್ಟು ತಿಳ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಅಂತ ನೋಡಿದಾಗ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡೋದು ಹೆಂಗೆ, 4.0 ಪ್ರಾಜೆಕ್ಟ್ಸ್ ಅನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, 4.0 ಸ್ಕಿಲ್ಸ್ ಅಂದ್ರೆ ಏನು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಥರ್ಡ್ ಸ್ಟೆಪ್ ಅಂತ ನೋಡಿದಾಗ ಇಂಟರ್ನ್ಶಿಪ್ ಅನ್ನ ಯಾವ ರೀತಿ ಕ್ರಾಕ್ ಮಾಡೋದು, ಒಂದು ಪೇಡ್ ಇಂಟರ್ನ್ಶಿಪ್ ಸಿಗ್ಬೇಕಂತ ಹೇಳಿದ್ರೆ ನಾನು ಏನ್ ಮಾಡಬೇಕು ಸರ್, ಅದನ್ನ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಲಾಸ್ಟ್ ಅಂಡ್ ದ ಫೈನಲ್ ಸ್ಟೆಪ್, ಹೈ ಪೇಡ್ ಜಾಬ್ ಪಡ್ಕೋಬೇಕು ಅಂತ ಹೇಳಿದ್ರೆ ನಾನು ಆಸ್ ಅ ಸ್ಟೂಡೆಂಟ್ ಏನನ್ನ ಮಾಡಬೇಕು ಸರ್, ಏನ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು, ಇದೆಲ್ಲವನ್ನ ಕೂಡ ಗೋಯಿಂಗ್ ಫಾರ್ವರ್ಡ್ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. 4.0 ಜಾಬ್ ಸಿನಾರಿಯೋನ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಏನಕ್ಕಂತ ಹೇಳಿದ್ರೆ ಜಾಬ್ ಸಿನಾರಿಯೋ ಅರ್ಥ ಮಾಡ್ಕೊಂಡ್ರೇನೆ ಮುಂದೆ ಹೋಗ್ಬಿಟ್ಟು ನಾನು ಹೇಳುವಂತ ಪಾಯಿಂಟ್ಸ್ ಪ್ರತಿಯೊಂದು ಕೂಡ ನಿಮ್ಗೆ ಅರ್ಥ ಆಗುವಂತದ್ದು. ಈ ಜಾಬ್ ಸಿನಾರಿಯೋ ಗ್ರಾಫ್ ಏನಿದೆ, ಒಂದಷ್ಟು ಕಂಪನೀಸ್ ಜೊತೆ ಕಂಪನಿ HR ಫೌಂಡರ್ಸ್ ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಡೀಪ್ ಆಗಿ ಡಿಸ್ಕಷನ್ ಆದ್ಮೇಲೆ ಅವ್ರ ಕಡೆಯಿಂದ ಏನ್ ಇನ್ಸೈಟ್ಸ್ ಬಂದಿದೆ ಅದರಿಂದ ಮಾಡಿರುವಂತಹ ಗ್ರಾಫ್. ಈ ಗ್ರಾಫ್ ಅಲ್ಲಿ ನೀವು ಕ್ಲಿಯರ್ಲಿ ನೋಡ್ಬೋದು. ಮೊದಲನೇದಾಗಿ
ನೀವೊಂದು 3 to 4 LPA ಜಾಬ್ ಅನ್ನ ಪಡ್ಕೋಬೇಕು ಸರ್, ನನಗೆ 3 ಲಕ್ಷ ಓಕೆ ಸರ್, 4 ಲಕ್ಷದ ಪ್ಯಾಕೇಜ್ ಓಕೆ ಅಂತ ಇದ್ರೆ ಏನನ್ನ ಕಲಿಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಲರ್ನ್ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಲೈಕ್ ಪೈಥಾನ್ ಆಗಿರ್ಬೋದು, ಸಿ ಲ್ಯಾಂಗ್ವೇಜ್ ಆಗಿರ್ಬೋದು. ಇದನ್ನ ಕಲ್ತ್ರೆ ಸಾಕಾಗುತ್ತೆ. ಅದು ಕೂಡ ಕಂಪನಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕಲಿಬೇಕು. ಸೊ ಇಫ್ ಯು ಲರ್ನಿಂಗ್ ದಿಸ್ ಯು ವಿಲ್ ಗೆಟ್ ದಟ್ ಜಾಬ್. ಅದೇ ರೀತಿ ಇಲ್ಲ ಸರ್ ನನಗೆ 3 LPA ಜಾಬ್ ಸಾಕಾಗಲ್ಲ, ಐ ವಾಂಟ್ ಟು ಗೆಟ್ 6 LPA ಜಾಬ್, 9 LPA ಜಾಬ್, ಈ ರೀತಿ ಪಡ್ಕೋಬೇಕಂತ ಹೇಳಿದ್ರೆ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ರಿಯಾಕ್ಟ್ JS ಆಗಿರ್ಬೋದು, ಇದನ್ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಸಿಕ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನ ಕಲ್ತ್ಕೊಂಡಿದ್ದಾನೆ, ನನಗೆ 6 LPA 9 LPA ಈ ರೀತಿ ಪ್ಯಾಕೇಜ್ ಸಿಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ದಟ್ ಇಸ್ ಆಕ್ಚುಲಿ ನಾಟ್ ಟ್ರೂ. ನೆಕ್ಸ್ಟ್ ನೀವು ನೋಡಕ್ ಹೋದ್ರೆ ಇಲ್ಲ ಸರ್ ಮೈ ಏಮ್ ಇಸ್ ವೆರಿ ಬಿಗ್, 12 LPA 18 LPA 15 LPA ಈ ರೀತಿ ಪ್ಯಾಕೇಜಸ್ ಅನ್ನ ಪಡ್ಕೋಬೇಕು. ಅದಕ್ಕೋಸ್ಕರ ನಾನು ಏನನ್ನ ಮಾಡಬೇಕು? ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆ ನಿಮ್ಗೆ ಡಾಟಾ ಸ್ಟ್ರಕ್ಚರ್ ಅಂಡ್ ಆಲ್ಗೋರಿದಮ್, ಅಡ್ವಾನ್ಸ್ಡ್ ಡೇಟಾ ಸ್ಟ್ರಕ್ಚರ್ ಆಲ್ಗೋರಿದಮ್ ಅಲಾಂಗ್ ವಿತ್ ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್, ರಿಯಾಕ್ಟ್ JS ಜೊತೆಗೆ ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆಲ್ಲವನ್ನ ಕೂಡ ಕಲ್ತ್ರೆ ನೀವು, ಅದು ಕೂಡ ಕಂಪನಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕಲ್ತ್ರೆ ನಿಮ್ಗೆ 12 LPA 18 LPA ಈ ಒಂದು ಬ್ರಾಕೆಟ್ ಅಲ್ಲಿ ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಸಿಗ್ಬಹುದು. ಇಲ್ಲ ಸರ್ 24 LPA ಜಾಬ್ ನಂಗೆ ಸಿಗ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ಸ್ಟೆಪ್ಸ್ ಹೇಳಿ ಅಥವಾ ಏನ್ ಸ್ಕಿಲ್ಸ್ ಅನ್ನ ಕಲಿಬೇಕಂತ ನೋಡಿದ್ರೆ ಗ್ರಾಫ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ಡ್ ಇದೆ. 4 ಪಾಯಿಂಟ್ ಸ್ಕಿಲ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ ಈ ರೀತಿ ಒಂದಷ್ಟು 4 ಪಾಯಿಂಟ್ ಸ್ಕಿಲ್ಸ್ ಏನಿದೆ ಇದನ್ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಮಕ್ಕಳು ಮಾಡ್ತಿರುವಂತ ಮಿಸ್ಟೇಕ್ ಏನಂತ ಹೇಳಿದ್ರೆ ಬೇಸಿಕ್ಸ್ ಆಫ್ ಪ್ರೋಗ್ರಾಮಿಂಗ್ ಅನ್ನ ಕಲಿತಾರೆ, ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್, ಅಡ್ವಾನ್ಸ್ಡ್ ಡೇಟಾ ಸ್ಟ್ರಕ್ಚರ್ ಅನ್ನ ಕಲ್ತ್ಕೊಂಡು ನನಗೆ 18 LPA ಜಾಬ್ ಆಗ್ಬಿಡುತ್ತೆ, 24 LPA ಜಾಬ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ದಟ್ ಇಸ್ ನಾಟ್ ಟ್ರೂ. If you really want to get a 24 LPA job, these are the things that you have to learn step by step. Okay, ಇದನ್ನ ತಿಳ್ಕೊಂಡಾದ ನಂತರ ನೆಕ್ಸ್ಟ್ ನಾವು ಪಾರ್ಟಿಗೆ ಹೋಗೋಣ. ಇಲ್ಲಿ ಒಂದಷ್ಟು ಕಂಪ್ಯಾರಿಸನ್ಸ್ ನೋಡೋಣ. ಫಸ್ಟ್ ಇಯರ್ ಇಂದಾನೆ ಒಬ್ಬ ಸ್ಟೂಡೆಂಟ್ ಸ್ಕಿಲ್ಸ್ ಅನ್ನ ಕಲ್ತ್ರೆ ಅವನ ಜರ್ನಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಲ್ಲಿ ಯಾವ ರೀತಿ ಇರುತ್ತೆ ವೆನ್ ಕಂಪೇರ್ಡ್ ವಿತ್ ಅ ಸ್ಟೂಡೆಂಟ್ ಹೂ ಇಸ್ ಗೋಯಿಂಗ್ ವಿತ್ ದ ಫ್ಲೋ. ಇಲ್ಲ ಸರ್ ನಾನು ಸ್ಕಿಲ್ಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಕಲಿಯಲ್ಲ, ಕಾಲೇಜ್ ಅಲ್ಲಿ ಏನನ್ನ ಟೀಚ್ ಮಾಡ್ತಾರೆ ಅದನ್ನ ಕಲಿತೇನೆ ಅಂತ ನೋಡುವಂತ ಸ್ಟೂಡೆಂಟ್ಸ್ ಈ ಕಂಪ್ಯಾರಿಸನ್ ಅನ್ನು ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ನೋಡಿದಾಗ ಯಾರೆಲ್ಲ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲೇ ಸ್ಕಿಲ್ಸ್ ಅನ್ನ ಕಲ್ತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಪ್ರೋಸೆಸ್ ಅನ್ನ ಕೂಡ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೆ. ಅದ್ರ ಜೊತೆಗೆ ಒಬ್ಬ ಸ್ಟೂಡೆಂಟ್ ಲೆಟ್ ಮಿ ಗೋ ವಿತ್ ದ ಫ್ಲೋ, ನನ್ನ ಫ್ರೆಂಡ್ಸ್ ಮಾಡಿಲ್ಲ ನಾನು ಮಾಡಲ್ಲ, ನನ್ನ ಸೀನಿಯರ್ಸ್ ಮಾಡಿಲ್ಲ ನಾನು ಮಾಡಲ್ಲ ಈ ರೀತಿ ಅನ್ಕೊಂಡಂತ ಸ್ಟೂಡೆಂಟ್ ಕಂಪ್ಯಾರಿಸನ್ ಮಾಡಿದಾಗ ಯಾವ ರೀತಿ ಇರ್ತಾರಂತ ಈ ಒಂದು ಸ್ಲೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ. ಸೊ ಫಸ್ಟ್ ಇಯರ್ ಅಲ್ಲಿ ಇಲ್ಲ ನೋಡ್ಬೋದು ನೀವು, ದೀಪಕ್ ಮೆರ್ಲಾ ಅಂತ ಸ್ಟೂಡೆಂಟ್ ಇದ್ದಾನೆ, ಬಾಲಸುಬ್ರಹ್ಮಣ್ಯಂ ಅಂತ ಸ್ಟೂಡೆಂಟ್ ಇದ್ದಾನೆ. ಇವ್ರು ಏನ್ ಮಾಡಿದಾರೆ ಫಸ್ಟ್ ಇಯರ್ ಅಲ್ಲೇ ಪ್ರಾಬ್ಲಮ್ ಅರ್ಥ ಆಗಿದೆ, ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಅನ್ನ ತಗೊಂಡ್ರು. ಆ ಸ್ಟೆಪ್ ಮುಖಾಂತರ ಸ್ಟೆಪ್ ತಗೊಂಡಿರೋದ್ರಿಂದ 5 ವೆಬ್ ಅಪ್ಲಿಕೇಶನ್ಸ್ ಅನ್ನ ಜಸ್ಟ್ 8 ವಾರದಲ್ಲಿ ದೀಪಕ್ ಮೆರ್ಲಾ ಮಾಡಿದಾನೆ. ಇವನೊಬ್ಬ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಕೆಳಗಡೆ ಬಾಲಸುಬ್ರಹ್ಮಣ್ಯಂ ಅಂತ ಇದ್ದಾನೆ. ಇವನ್ ಬಗ್ಗೆ ನೋಡಕ್ ಹೋದ್ರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಇವನು ಅವಂದೇ ಆದಂತಹ ಒಂದು ಸ್ಟಾರ್ಟ್ಅಪ್ ಗೋಸ್ಕರ ಒಂದು ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಿದಾನೆ. ಅದೇ ರೀತಿ ಈ ರೀತಿ ರೈಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಯಾರೆಲ್ಲ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅವರ ಒಂದು ಡೇ ಪ್ಲಾನ್ ಆಗಿರ್ಬೋದು, ಅವರ ಒಂದು ಲೈಫ್ ಹೇಗಿರುತ್ತೆ ಅಂತ ನೋಡಿದ್ರೆ ದೇ ವಿಲ್ ಬಿ ವೆರಿ ಕ್ಯಾಶುವಲ್. ನೋಡೋಣ ಮುಂದೆ ನೋಡೋಣ ಇವಾಗ್ಲೇ ಏನಕ್ಕೋಸ್ಕರ ಅಂತ ಕ್ಲಾರಿಟಿ ಅನ್ನೋದಿರಲ್ಲ, ನೋ ಕ್ಲಾರಿಟಿ, ಡಿಮೋಟಿವೇಟೆಡ್, ಮೋಟಿವೇಶನ್ ಅನ್ನೋದೇ ಇರಲ್ಲ. ಸೆಕೆಂಡ್ ಇಯರ್ ಅಲ್ಲಿ ನೋಡೋಣ, ಥರ್ಡ್ ಇಯರ್ ಅಲ್ಲಿ ನೋಡೋಣ, ಇವಾಗ್ಲೇ ಏನಕ್ಕೋಸ್ಕರ ನಾನು ಮಾಡ್ಬೇಕು, ಇವಾಗ ಜಸ್ಟ್ ಬ್ರಾಂಚ್ ಎಂಟ್ರಿ ಆಗಿರೋದು, ಈ ರೀತಿ ಯೋಚನೆ ಮಾಡ್ತಿರ್ತಾರೆ. ಅದೇ ರೀತಿ ಇಂತಹ ಸ್ಟೂಡೆಂಟ್ಸ್ ಯಾರೆಲ್ಲ ಕಲ್ತಿದ್ದಾರೆ ಸ್ಕಿಲ್ಸ್ ಅನ್ನ ಸ್ಟಾರ್ಟಿಂಗ್ ಇಂದಾನೆ ಕಲಿಯೋದು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿದ್ದಾರೆ, ಅವರು ಸೆಕೆಂಡ್ ಇಯರ್ ಬಂದಾಗ ಯಾವ ರೀತಿ ಇರ್ತಾರೆ. ಲಾಸ್ಟ್ ಶ್ರೀ ಅಂತ ಒಬ್ರು ಸ್ಟೂಡೆಂಟ್ ಇದು ಎಕ್ಸಾಂಪಲ್ ಕೊಟ್ಟಿದೆ. ಇವರು ನೆಕ್ಸ್ಟ್ ಲೆವೆಲ್ ಕಲ್ತಂತ ಸ್ಟೂಡೆಂಟೇ ಪೇ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ಸೆಕೆಂಡ್ ಇಯರ್ ಅಲ್ಲೇ ಪೇಡ್ ಇಂಟರ್ನ್ಶಿಪ್ ಜೊತೆ ಪ್ಲೇಸ್ಮೆಂಟ್ ಆಗಿದೆ ಇವ್ರದ್ದು ಸೆಕೆಂಡ್ ಇಯರ್ ಅಲ್ಲಿ. ಗೈಸ್ ವೆನ್ ಕಂಪೇರ್ಡ್ ವಿತ್ ಅದರ್ ಸ್ಟೂಡೆಂಟ್ಸ್ ನೀವು ನೋಡಬಹುದು ದೇ ಆರ್ ಗೋಯಿಂಗ್ ವಿತ್ ದ ಫ್ಲೋ. ನಾನು ಏನಕ್ಕೆ ಸೆಕೆಂಡ್ ಇಯರ್ ಅಲ್ಲಿ ಕಲಿಬೇಕು, ಫಸ್ಟ್ ಇಯರ್ ನಾನು ಏನಕ್ಕೆ ಸ್ಟಾರ್ಟ್ ಮಾಡಬೇಕು, ಥರ್ಡ್ ಇಯರ್ ಅಲ್ಲಿ ನೋಡೋಣ, ಫೋರ್ತ್ ಇಯರ್ ಅಂತ. ಬಟ್ ಲಾಸ್ಟ್ ಶ್ರೀ ಏನನ್ನ ಅಚೀವ್ ಮಾಡಿದ್ದಾರೆ, ಪೇ ಮೆಟ್ರಿಕ್ಸ್ ಅನ್ನೋ ಒಂದು ಟಾಪ್ IT ಕಂಪನಿಯಲ್ಲಿ ಪೇಡ್ ಇಂಟರ್ನ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ. ಶಿ ಇಸ್ ಹ್ಯಾಪಿಲಿ ಟೆಲಿಂಗ್ ಏನಂತ ಹೇಳ್ತಿದ್ದಾರೆ, ಐ ಆಮ್ ವರ್ಕಿಂಗ್ ಫಾರ್ ಅ ಕಂಪನಿ ಇನ್ ಮೈ ಸೆಕೆಂಡ್ ಇಯರ್ ಇಟ್ ಸೆಲ್ಫ್. ಅಲ್ಲೇ ಕೆಳಗಡೆ ಇನ್ನೊಬ್ಬ ಸ್ಟೂಡೆಂಟ್ ಇದ್ದಾನೆ ಜಾನಕಿ ಸ್ವರೂಪ್ ಅಂತ. ಏನ್ ಹೇಳ್ತಿದ್ದಾನೆ, ಐ ಆಮ್ ಅರ್ನಿಂಗ್ ವೈಲ್ ಐ ಇನ್ ಮೈ ಸೆಕೆಂಡ್ ಇಯರ್ ಆಫ್ ಕಾಲೇಜ್. ಪೇಡಾಕ್ಸ್ ಅನ್ನೋ ಒಂದು ಟಾಪ್ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಸ್ಟೂಡೆಂಟ್ ಸೆಕೆಂಡ್ ಇಯರ್ ಅಲ್ಲೇ. ಹಾಗಾದ್ರೆ ನೀವು ಡಿಸೈಡ್ ಮಾಡ್ಬೇಕು, ನಾನು ಫಸ್ಟ್ ಇಯರ್ ಇಂದಾನೆ ಕಲಿಬೇಕಾ ಕಲಿಯೋದು ಬೇಡವಾ ಅಂತ. ಸೆಕೆಂಡ್ ಇಯರ್ ಅಲ್ಲೂ ಯಾರೆಲ್ಲ ಕಲ್ತಿಲ್ಲ ಅವ್ರು ಯಾವ ರೀತಿ ಇರ್ತಾರೆ, ದೇ ವಿಲ್ ಗೋ ವಿತ್ ದ ಫ್ಲೋ. ಕ್ಲಾರಿಟಿ ಅನ್ನೋದು ಮಿಸ್ಸಿಂಗ್ ಇರುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ನಾನು ಏನನ್ನ ಕಲಿಬೇಕು, ನಾನು ಯಾವ ಪ್ಯಾಕೇಜ್ ಅನ್ನ ಮಾಡ್ಬೋದು, ಇಂಟರ್ನ್ಶಿಪ್ ಯಾವಾಗ ಪಡ್ಕೊಳ್ಳಿ, ಯಾವುದೇ ರೀತಿ ಕ್ಲಾರಿಟಿ ಇರಲ್ಲ. ಅದೇ ಥರ್ಡ್ ಇಯರ್ ಅಂತ ನೋಡಿದಾಗ ಈ ರೀತಿ ಫಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿದ ಸ್ಟೂಡೆಂಟ್ಸ್ ಥರ್ಡ್ ಇಯರ್ ಬಂದಾಗ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಪ್ಲೇಸ್ಮೆಂಟ್ಸ್ ಇನ್ ದೇರ್ ಹ್ಯಾಂಡ್ಸ್. ಎಷ್ಟೋ ಸ್ಟೂಡೆಂಟ್ಸ್ ಸ್ಕಿಲ್ಸ್ ಅನ್ನ ಯಾರೆಲ್ಲ ಅಪ್ ಸ್ಕಿಲ್ಲಿಂಗ್ ಅನ್ನ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ ಅವರು ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್
ಇಂಥ ಆಪಲ್ ಇಂಥ ಒಂದು ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ 3rd year 4th year ಅಲ್ಲೇ ಪ್ಲೇಸ್ಮೆಂಟ್ಸ್ ಅನ್ನ ಪಡ್ಕೋತಾರೆ. ಅದೇ ರೀತಿ ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ಸ್ಟೂಡೆಂಟ್ಸ್ ಯಾರೆಲ್ಲ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿಲ್ಲ ಅವ್ರು ಯಾವ ರೀತಿ ಇರ್ತಾರಂತ ಹೇಳಿದ್ರೆ, ಪ್ರಾಜೆಕ್ಟ್ಸ್ ಮಾಡ್ಬೇಕು, ಕಂಪಲ್ಸರಿ 3 ಪ್ರಾಜೆಕ್ಟ್ಸ್ ಕಾಲೇಜಲ್ಲಿ ಏನ್ ಹೇಳ್ತಾರೆ ಪ್ರಾಜೆಕ್ಟ್ಸ್ ದುಡ್ಡು ಕೊಟ್ಬಿಟ್ಟು ಮಾಡಿಸೋದು, ಸೀನಿಯರ್ಸ್ ಇಂದ ಪ್ರಾಜೆಕ್ಟ್ಸ್ ಅನ್ನ ಇಸ್ಕೊಂಡ್ಬಿಟ್ಟು ಅಣ್ಣ ನಿನ್ ಪ್ರಾಜೆಕ್ಟ್ಸ್ ಕೊಡು, ಅದನ್ನೇ ನಾನು ಸಬ್ಮಿಟ್ ಮಾಡ್ತೇನೆ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ಸ್ ಅನ್ನ ಸಬ್ಮಿಟ್ ಮಾಡೋಕಾಗಿರ್ಬೋದು. ಹಿಂಗಾದ್ರೂ ಮಾಡ್ಬಿಟ್ಟು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡೋಣ ಈ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಡಿಫರೆನ್ಸ್, ರೈಟ್? ಯಾರೆಲ್ಲ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ವೆಲ್ ಸೆಟಲ್ಡ್ ಲೈಫ್ ಅನ್ನ ನೋಡ್ತಿದ್ದಾರೆ, ವೆಲ್ ಸೆಟಲ್ಡ್ ಪ್ಯಾಕೇಜಸ್ ಸಿಗ್ತಿದೆ ಅವರಿಗೆ. ಅದೇ ಯಾರೆಲ್ಲ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ತಿಲ್ಲ, ಇನ್ನು ಮುಂದಕ್ಕೆ ನೋಡೋಣ, ಇನ್ನೂ ಟೈಮ್ ಇದೆ, ಟೈಮ್ ಹೋಗೋದು ಗೊತ್ತಾಗಲ್ಲ. ಎಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ರೈಟ್ ಅವೇ, ಇವಾಗ್ಲೇ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ. ಇದಕ್ಕೋಸ್ಕರ ನಾನು ಹೇಳೋದು ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಒಂದಷ್ಟು ಸ್ಟೂಡೆಂಟ್ಸ್ ಎಕ್ಸಾಂಪಲ್ಸ್ ಕೂಡ ಇದೆ. ನೆಕ್ಸ್ಟ್ ಲೆವೆಲ್ ಕಲ್ತಂತ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲಿ ಯಾರೆಲ್ಲ ಅಪ್ಸ್ಕಿಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ ಜೊತೆ ಕಲ್ತ್ಕೊಂಡು, ಇಲ್ಲೇ ನೋಡ್ಬೋದು ನೀವು. ವೈಷ್ಣವಿ ಅಂತ ಅಕಾಡೆಮಿ ಸ್ಟೂಡೆಂಟ್, ನಮ್ಮ ಅಕಾಡೆಮಿಯಲ್ಲಿ ಕಲ್ತಂತ ಸ್ಟೂಡೆಂಟ್ ಇಸ್ರೋದಲ್ಲಿ ಇಂಟರ್ನ್ಶಿಪ್ ಪಡ್ಕೊಂಡು, ಇಸ್ರೋ ಎಲ್ರಿಗೂ ಗೊತ್ತಿರ್ಬೋದು, ಅಂತ ಒಂದು ಆರ್ಗನೈಸೇಷನ್ ಅಲ್ಲಿ ಇಂಟರ್ನ್ಶಿಪ್ ಪಡ್ಕೊಳ್ಳೋದು ಒಬ್ಬ ಸ್ಟೂಡೆಂಟ್ ಅಂತ ಹೇಳಿದ್ರೆ ಎಷ್ಟು ಹೆಮ್ಮೆಯ ವಿಷಯ ಅಂತ ನೋಡಿ, ರೈಟ್? ಸೊ ಇಂಥ ದಿಸ್ ಆರ್ ಲೈಕ್ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್. ನಾನು ಈ ಒಂದು ಟೈಮ್ ಲಿಮಿಟೇಷನ್ಸ್ ಇರೋದ್ರಿಂದ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಅಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಎಕ್ಸಾಂಪಲ್ಸ್ ಅನ್ನ ತೋರಿಸಿದ್ದೇನೆ. ಫಾರ್ ಎಕ್ಸಾಂಪಲ್ ರಮೇಶ್ ಆಗಿರ್ಬೋದು, ಉಪೇಂದ್ರ ಶೆಟ್ಟಿ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಯಶಸ್ವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಮ್ ತರಾನೇ ಕರ್ನಾಟಕದಲ್ಲೇ ಇಂಜಿನಿಯರಿಂಗು ಡಿಗ್ರಿ ಮಾಡ್ಕೊಂಡು ಕಲಿತಿರುವಂತ ಸ್ಟೂಡೆಂಟ್. ರಮೇಶು ಜ್ಯೋತಿ ಕಾಲೇಜ್ ಬ್ಯಾಂಗ್ಳೂರ್, ಇಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಜ್ಯೋತಿ ಕಾಲೇಜ್ ಬೆಂಗಳೂರಿಂದ ಇರ್ಬೋದು. ರಮೇಶ್ ಬಗ್ಗೆ ಗೊತ್ತಿರ್ಬೋದು ನಿಮ್ಗೆ. ಆಲ್ರೆಡಿ ಅವ್ನು ಎಷ್ಟೊಂದು ಪ್ರಾಜೆಕ್ಟ್ಸ್ ಅನ್ನ ಮಾಡಿದಾನೆ, ಅವನ ರೆಸ್ಯೂಮನ್ನ ಎಷ್ಟೋ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದಾನೆ. ಇಲ್ಲಿ ಉಪೇಂದ್ರ ಶೆಟ್ಟಿ ಅಂತ ಯಾರು ಸ್ಟೂಡೆಂಟ್ ಇದ್ದಾನೆ, BSc ಇನ್ ಕೆಮಿಸ್ಟ್ರಿ ಮಾಡ್ತಿರುವಂತ ಸ್ಟೂಡೆಂಟ್, BSc ಇನ್ ಕೆಮಿಸ್ಟ್ರಿ ಮಾಡದಂತ ಸ್ಟೂಡೆಂಟ್, ಅದು ಕೂಡ ಒನ್ ಆಫ್ ದಿ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ. ಇನ್ಫ್ಯಾಕ್ಟ್ ಈ ಸ್ಟೂಡೆಂಟ್ಗೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಹೆಂಗಂತಾನೆ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಇಯರ್ ಜಾಯ್ನ್ ಆಗುವಂತ ಟೈಮ್ ಅಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್ ಇಂದ ಹಿಡಿದು ಇಂಟರ್ವ್ಯೂ ಕ್ರಾಕ್ ಮಾಡೋದ್ರಿಂದ ಹಿಡಿದು ಕೋಡಿಂಗ್ ಸ್ಕಿಲ್ಸ್ ಇಂದ ಹಿಡಿದು ಪ್ರತಿಯೊಂದನ್ನ ಕೂಡ ನೆಕ್ಸ್ಟ್ ವೇವೇ ಟೀಚ್ ಮಾಡಿರುವಂತದ್ದು ಇವನಿಗೆ. ಇದೆಲ್ಲ ಕೂಡ ಲೈವ್ ಸೆಷನ್ಸ್. ಇದು ಒಂದಷ್ಟು ಪೋಸ್ಟರ್ಸ್. ಲೈವ್ ಸೆಷನ್ಸ್ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೇವೆ, ಒಂದಷ್ಟು ಸ್ಟೂಡೆಂಟ್ಸ್ ಯಾರೆಲ್ಲ ನಮ್ಮ ಹತ್ರ ಕಲಿತಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅವರನ್ನ ಕರೆದ್ಬಿಟ್ಟು ನಿಮ್ಮಂತ ಸ್ಟೂಡೆಂಟ್ಸ್ ಗೆ ಲೈವ್ ಆಗಿ ಇಂಟ್ರಾಕ್ಷನ್ ಅನ್ನ ಇಡ್ತೇವೆ. ಬೇರೇನ್ ಸ್ಟೂಡೆಂಟ್ಸ್ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ ಅವ್ರ ಹತ್ರ, ಹೇಗ್ ಕಲಿತಿದ್ದೀರಾ, ಏನ್ ಮಾಡ್ತೀರಾ, ಯಾವ ರೀತಿ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ ಅಂತ ಅವ್ರು ಅದನ್ನ ಆನ್ಸರ್ ಮಾಡ್ತಾ ಹೋಗ್ತಾರೆ. ಅದರ ಪೋಸ್ಟರ್ಸ್ ಅನ್ನೇ ನಾನು ಶೇರ್ ಮಾಡಿರುವಂತದ್ದು. ಸತೀಶ್ ಅಂತ ಸ್ಟೂಡೆಂಟ್ ಇದ್ದಾನೆ BMS ಕಾಲೇಜ್ ಇಂದ, ಯಶಸ್ವಿ ಅಂತ ಕಾಲೇಜ್ ನಿಟ್ಟೆ ಕಾಲೇಜ್ ಮಂಗಳೂರಿಂದ ಇದ್ದಾನೆ. ಸೊ ಸೆವರಲ್ ಸಚ್ ಸ್ಟೂಡೆಂಟ್ಸ್. ಮಲ್ಲಿಕಾರ್ಜುನ್ ದಯಾನಂದ್ ಸಾಗರ್ ಕಾಲೇಜ್ ಬೆಂಗಳೂರು, ಲೋಕೇಶ್ ವಿ ಗಾರ್ಡನ್ ಕಾಲೇಜ್ ಇಂದ, ವರ್ಷನ್ ಬಗ್ಗೆ ನಾನು ಹೇಳಲೇಬೇಕು. BLD ಕಾಲೇಜ್ ಬಿಜಾಪುರ್, ತುಂಬಾ ಜನ ಇಲ್ಲಿ ಬಿಜಾಪುರಿಂದ ಕೂಡ ಸ್ಟೂಡೆಂಟ್ಸ್ ಇರ್ಬೋದು ನೀವು ನೋಡ್ತಾ, ರೈಟ್? ವರ್ಷ ಅಂತ ನಮ್ ಸ್ಟೂಡೆಂಟ್ ಏನಿದ್ದಾರೆ, ವರ್ಷ ರಾಘವೇಂದ್ರ ಕುಲಕರ್ಣಿ ಅಂತ, ಇವರು ನಮ್ಮ ಹತ್ರ ಜಾಯ್ನ್ ಆದ ನಂತರ ತುಂಬಾ ಚೆನ್ನಾಗಿ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿರುವಂತ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡಿದ್ರು, ರೆಸ್ಯೂಮೆನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿರುವಂತದ್ದು. ಬಿಕಾಸ್ ಆಫ್ ವಿಚ್ ಇವರಿಗೆ ಗವರ್ಮೆಂಟ್ ಕಡೆಯಿಂದ ಕೂಡ ಒಂದು ಇಂಟರ್ನ್ಶಿಪ್ ಸಿಕ್ತು ಮೊದಲನೇದಾಗಿ. ಸೆಕೆಂಡ್ ಥಿಂಗ್, ಇವಾಗ ಆಲ್ರೆಡಿ ಇವರು ಪ್ಲೇಸ್ಮೆಂಟ್ ಕೂಡ ಆಗಿದೆ. US ಬೇಸ್ಡ್ ಒಂದು IT ಕಂಪನಿಯಲ್ಲಿ 12 LP ಪ್ಯಾಕೇಜ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಕೂಡ ಆಗಿದೆ. ಶಿ ಇಸ್ ಜಸ್ಟ್ ಅ ಸ್ಟೂಡೆಂಟ್, ಸ್ಟಿಲ್ ಐ ಥಿಂಕ್ ಫೈನಲ್ ಇಯರ್ ಆಫ್ ಅವರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಿರುವಂತ ಸ್ಟೂಡೆಂಟ್. ಜಸ್ಟ್ ಯೋಚನೆ ಮಾಡಿ, ಈ ಸ್ಟೂಡೆಂಟ್ಸ್ ಮಾಡಿರುವಂತದ್ದು ಒಂದೇ, ಏನಂತ ಹೇಳಿದ್ರೆ ರೈಟ್ ಟೈಮ್ ಅಲ್ಲಿ ರೈಟ್ ಡಿಸಿಷನ್ ಅನ್ನ ತಗೊಂಡ್ರು, ರೈಟ್ ಸ್ಟೆಪ್ ಅನ್ನ ತಗೊಂಡ್ರು. ನಿಮ್ಗೂ ಕೂಡ ಮಾಡ್ಬೋದು ಅದನ್ನ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಅಷ್ಟೇ. ಪ್ರಾಬ್ಲಮ್ ಬಗ್ಗೆ ಅರ್ಥ ಆಗಿದೆ, ಅದಕ್ಕೋಸ್ಕರ ಅದರಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಏನ್ ಸ್ಟೆಪ್ ಅನ್ನ ತಗೋಬೇಕನ್ನೋದು ನಿಮ್ ಕೈಯಲ್ಲಿರುವಂತದ್ದು, ನಿಮ್ ಯೋಚನೆಗೆ ಬಿಟ್ಟಿರುವಂತದ್ದು. ಭರತ್ ಕುಮಾರ್ ಅಂತ ಇದ್ದಾನೆ. ಈಸ್ ಆಲ್ಸೋ ವೆಲ್ ಸೆಟಲ್ಡ್, ವೆಲ್ ಪ್ಲೇಸ್ಡ್, ಇಂಟರ್ನ್ ಆಗಿ ವರ್ಕ್ ಮಾಡ್ತಿದ್ದಾನೆ, ರೈಟ್? ಹಿ ಇಸ್ ಆಲ್ಸೋ ಫ್ರಮ್ ನಾನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ನಾನ್ ಇಂಜಿನಿಯರಿಂಗ್ BCA ಮಾಡ್ತಿರುವಂತ ಸ್ಟೂಡೆಂಟ್. ಇಂತೆಲ್ಲ ಸ್ಟೂಡೆಂಟ್ಸ್ ಅನ್ನ ನಾವು ಕರೆದು ಬಿಟ್ಟು ಒಂದಷ್ಟು ಸ್ಟೂಡೆಂಟ್ಸ್ ಮುಂದೆ ಲೈವ್ ಇಂಟ್ರಾಕ್ಷನ್ ಅನ್ನ ಮಾಡಿಸ್ತೇವೆ. ಇಲ್ಲಿ ನೋಡ್ಬೋದು ನೀವು, ಮೆಗಾ ಸೆಷನ್ ಅಂತ ಹೇಳ್ಬಿಟ್ಟು 4 ಜನ ಸ್ಟೂಡೆಂಟ್ಸ್, ನರ್ಮದಾ, ಲೋಕೇಶ್, ವರ್ಷ, ಮಲ್ಲಿಕಾರ್ಜುನ್, 4 ಜನ ಸ್ಟೂಡೆಂಟ್ಸ್ ಅನ್ನ ಲೈವ್ ಇಂಟ್ರಾಕ್ಷನ್ ಕರೆದಿದ್ವಿ. ರೀಸೆಂಟ್ಲಿ ಜಿ ಕನ್ನಡ ನ್ಯೂಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಜಿ ಕನ್ನಡ ನ್ಯೂಸ್ ಚಾನೆಲ್ ಅವರು ನಮ್ಮ 4 ಸ್ಟೂಡೆಂಟ್ಸ್ ಅನ್ನ 2024ರಲ್ಲಿ ಒಂದು ಇಂಟರ್ವ್ಯೂಗ್ ಅಂತ ಕರೆದಿದ್ರು. ಬಿಕಾಸ್ ಆಫ್ ದೇರ್ ಲೈಫ್ ಜರ್ನಿ. ಇಲ್ಲಿ ನೋಡ್ಬೋದು ನೀವು ಸ್ಟೂಡೆಂಟ್ಸ್, ಮೇಲ್ಗಡೆ ಪೋಸ್ಟರ್ ಇದೆ, ಕೆಳಗಡೆ ಇನ್ನೊಂದು ಪೋಸ್ಟರ್ ಇದೆ, 2 ಸ್ಟೂಡೆಂಟ್ಸ್. ಆ ಒಂದು ಇಂಟರ್ವ್ಯೂ ಆದ ನಂತರ ಒಂದು 4 ರಿಂದ 5 ತಿಂಗಳಾದ್ಮೇಲೆ ಮತ್ತೆ ನಮ್ಮ 2 ಸ್ಟೂಡೆಂಟ್ಸ್ ಅನ್ನ ಕರೆದ್ಬಿಟ್ಟು ಜಿ ಕನ್ನಡ ನ್ಯೂಸ್ ಅವರು ಇಂಟರ್ವ್ಯೂಗ್ ಅಂತ ಕರೆದಿದ್ರು. ಏನಕ್ಕಂತ ಹೇಳಿದ್ರೆ ಅವ್ರು ಬಂದಿರುವಂತಹ ಲೈಫ್ ಜರ್ನಿ, ಎಷ್ಟು ಬಡತನದಿಂದ ಬಂದಿದ್ರು, ಇವಾಗ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗಿದೆ, ಯಾವ ಪ್ಯಾಕೇಜ್ ಅಲ್ಲಿ ಆಗಿದೆ, ಈ ಒಂದು ಜರ್ನಿನ ತಿಳಿಸ್ಬೇಕು, ಜನರಿಗೆ ಇನ್ನೂ ಕೂಡ ಗೊತ್ತಾಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಅನ್ನ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಅನ್ನ ಇಂಟರ್ವ್ಯೂ ಅಂತ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡಿಸಿದ್ರು. ಇವರೆಲ್ಲರೂ ಕೂಡ ಜಿ ಕನ್ನಡ ನ್ಯೂಸ್ ಅಲ್ಲಿ ಏನ್ ಬಂದಿದ್ದಾರೆ, ಇವರೆಲ್ಲರ ಪ್ಲೇಸ್ಮೆಂಟ್ ಆಗಿರುವಂತ ಸ್ಟೂಡೆಂಟ್ಸ್. ಅವರ ಲೈಫ್ ಜರ್ನಿನ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಜಿ ಕನ್ನಡ ಚಾನೆಲ್ ಅಲ್ಲಿ ನೋಡ್ಬೋದು, ರೈಟ್? ಸೊ ದೀಸ್ ಆರ್ ಫ್ಯೂ ಸ್ಟೂಡೆಂಟ್ಸ್ ಎಕ್ಸಾಂಪಲ್ಸ್. ನಾನು ಏನಕ್ಕೆ ಇದನ್ನು ತೋರಿಸ್ದಂತ ಹೇಳಿದ್ರೆ,
ಯು ಗೈಸ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಯಾರು ಬೇಕಾದ್ರೂ ಏನನ್ನ ಬೇಕಾದ್ರೂ ಅಚೀವ್ ಮಾಡಬಹುದು, ಹೈ ಪೇಡ್ ಜಾಬ್ ಅನ್ನ ಅಚೀವ್ ಮಾಡಬಹುದು. ಇಟ್ ಜಸ್ಟ್ ಟೇಕ್ಸ್ ದ ರೈಟ್ ಸ್ಟೆಪ್ ಎಟ್ ದ ರೈಟ್ ಟೈಮ್ ಅಷ್ಟೇ. ಆ ರೈಟ್ ಟೈಮ್ ಇವಾಗಿದೆ, ನಿಮ್ಗೆ ಪ್ರತಿಯೊಂದು ಕೂಡ ಅರ್ಥ ಆಗ್ತಿದೆ. ಗೋಯಿಂಗ್ ಫಾರ್ವರ್ಡ್ ಇನ್ನಷ್ಟು ಕೂಡ ನಾನು ತಿಳಿಸ್ಕೊಡ್ತೇನೆ. ರೈಟ್, ಈ ಒಂದು ಸ್ಲೈಡ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಿದೆ, ಜಸ್ಟ್ ಆ ಸ್ಲೈಡ್ ಅನ್ನು ನೋಡಿ. ಮೋರ್ ಡಿಲೇ ಮೋರ್ ಎಫರ್ಟ್ಸ್ ಅಂತ ಹೇಳ್ತಿದ್ದಾರೆ. ಏನಕ್ಕಿದು ಅಂತ ಹೇಳಿದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಇಯರ್ ಇಂದಾನೇ ನೀವು ಏನಕ್ಕೆ ಸ್ಕಿಲ್ಸ್ ಅನ್ನ ಕಲಿಯೋ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಇಯರ್ ಅಲ್ಲಿ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇರುತ್ತೆ. ಯು ಹ್ಯಾವ್ ಲಾಟ್ ಆಫ್ ಟೈಮ್, ಆರಾಮಾಗಿ ಕಲಿಬಹುದು. ಟೆನ್ಷನ್, ಬರ್ಡನ್, ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಕಲಿಬಹುದು. ಎವ್ರಿ ಡೇ ಒಂದು ಅರ್ಧ ಗಂಟೆ ಕಲಿಯೋದಕ್ಕಾಗಲ್ವಾ ನಿಮ್ಗೆ? ಅಪ್ಸ್ಕಿಲಿಂಗ್ಗೋಸ್ಕರ ಕಲಿಬಹುದು ಆರಾಮಾಗಿ. ಇಲ್ಲ ಸರ್ ನಮ್ಗೆ ಎವ್ರಿ ಡೇ ಅರ್ಧ ಗಂಟೆ ಕಲಿಯೋದಕ್ಕಾಗಲ್ಲ, ಸ್ಯಾಟರ್ಡೇ ಇದೆ, ಸಂಡೇ ಇದೆ, 2 ಗಂಟೆ ಕೂತ್ಕೊಂಡು ಕಲೀರಿ. ವಾಟ್ ಇಸ್ ದರ್? ಇಲ್ಲ ಸರ್ ಅದು ಆಗಲ್ಲ, ನಾನು ಸಂಡೇ 4 ಗಂಟೆ ಕೂತ್ಕೊಂಡು ಕಲಿತೇನೆ. ಪ್ಲೀಸ್ ಕಲೀರಿ. ಜಸ್ಟ್ ಒಂದು ಸಂಡೇ 4 ಗಂಟೆ ಕೂತ್ಕೊಂಡು ನೀವು ನಿಮ್ಮ ಅಪ್ಸ್ಕಿಲಿಂಗ್ಗೋಸ್ಕರ ಕಲ್ತ್ರೆ, ಸ್ಟ್ರೆಸ್ ಇಲ್ಲದೆ, ಬರ್ಡನ್ ಇಲ್ಲದೆ ಆರಾಮಾಗಿ ನೀವು ಕಲಿಬಹುದು. ಇಫ್ ಯು ಆರ್ ಇನ್ ಯರ್ ಫಸ್ಟ್ ಇಯರ್. ಇಲ್ಲ ಸರ್ ನಾನು ನೆಕ್ಸ್ಟ್ ಇಯರ್ ನೋಡ್ತೇನೆ, ನೆಕ್ಸ್ಟ್ ಸೆಮ್ ಅಲ್ಲಿ ನೋಡ್ತೇನೆ ಅಂತ ಹೇಳಿದ್ರೆ, ಟೈಮ್ ಹೋಗೋದು ನಮ್ಗೆ ಗೊತ್ತಾಗಲ್ಲ. ಟೈಮ್ ಪಾಸಸ್ ವೆರಿ ಸೂನ್, ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಎಷ್ಟು ನೀವು ಆರಾಮಾಗಿ ತಗೊಂತಾ ಹೋಗ್ತೀರಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಬರ್ಡನ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಫೋರ್ತ್ ಇಯರ್ ಅಲ್ಲಿ ನೋಡಿ, ಅವನು ಆಲ್ಮೋಸ್ಟ್ ಮುಳುಗೋಗಿದ್ದಾನೆ ಸ್ಟೂಡೆಂಟ್. ರೈಟ್, ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಇವಾಗ್ಲೇ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇವಾಗ ನಾನು ಒಂದಷ್ಟು 4.0 ಪ್ರಾಜೆಕ್ಟ್ಸ್ ಅನ್ನ ನಿಮ್ಗೆ ತೋರಿಸ್ಕೊಡ್ತೇನೆ. ಈ ಪ್ರಾಜೆಕ್ಟ್ಸ್ ಅನ್ನ ಅಂದ್ರೆ, ಒಬ್ಬ ಸ್ಟೂಡೆಂಟ್ ಇಂಟರ್ನ್ಶಿಪ್ ಪಡ್ಕೋಬೇಕು, ಹೈ ಪೇಡ್ ಜಾಬ್ ಪಡ್ಕೋಬೇಕಂತ ಹೇಳಿದ್ರೆ ಅವನ ರೆಸ್ಯೂಮೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೋಸ್ಕರ ಪ್ರಾಜೆಕ್ಟ್ಸ್ ವಿಲ್ ಪ್ಲೇ ಅ ಮೇಜರ್ ರೋಲ್ ಇನ್ ದಿಸ್. ಅದನ್ನ ನೋಡ್ಕೊಂಡು ಬರೋಣ. ಫಸ್ಟ್ ಪ್ರಾಜೆಕ್ಟ್ ನಾವು ನೋಡೋಣ. ನೆಟ್ಫ್ಲಿಕ್ಸ್ ಎಲ್ರಿಗೂ ಕೂಡ ಗೊತ್ತಿರ್ಬೋದು. ಎಲ್ಲರೂ ಕೂಡ ಇವಾಗ ಸ್ಟೂಡೆಂಟ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ನೆಟ್ಫ್ಲಿಕ್ಸ್ ಅನ್ನ ಯೂಸ್ ಮಾಡ್ತೀರಾ. ಮೂವೀಸ್ ನೋಡಕ್ಕಾಗಿರ್ಬೋದು, ಸೀರೀಸ್ ನೋಡಕ್ಕಾಗಿರ್ಬೋದು. ಒಂದು ನೆಟ್ಫ್ಲಿಕ್ಸ್ ವೆಬ್ಸೈಟ್ ಅನ್ನ ಮಾಡ್ಬೇಕಂತ ಹೇಳಿದ್ರೆ ಎಷ್ಟೋ ಜನರದ್ದು ಪರಿಶ್ರಮ ಇದೆ, ಹಾರ್ಡ್ ವರ್ಕ್ ಇದೆ. ರೈಟ್, ಅಂತಹ ಒಂದು ನೆಟ್ಫ್ಲಿಕ್ಸ್ ವೆಬ್ಸೈಟ್ ಅನ್ನ ಒಬ್ಬ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾಡ್ತಾನಂತ ಹೇಳಿದ್ರೆ ನಂಬ್ತೀರಾ? ರೈಟ್, ನಮ್ಮ ಸ್ಟೂಡೆಂಟ್ಸ್ ಅದನ್ನೇ ಮಾಡ್ತಿದ್ದಾರೆ ಫಸ್ಟ್ ಇಯರ್ ಅಲ್ಲಿ. ನೀವು ನೋಡಬಹುದು ಸ್ಕ್ರೀನ್ ಅಲ್ಲಿ. ದಿಸ್ ಇಸ್ ದ ಲಾಗಿನ್ ಪೇಜ್ ನೆಟ್ಫ್ಲಿಕ್ಸ್ ವೆಬ್ಸೈಟ್ ಗೆ. ಇಫ್ ಐ ಲಾಗಿನ್ ಹಿಯರ್, ಎಕ್ಸಾಕ್ಟ್ ನೆಟ್ಫ್ಲಿಕ್ಸ್ ವೆಬ್ಸೈಟ್ ಯಾವ ರೀತಿ ಇದೆಯೋ ಅದೇ ರೀತಿ ಕ್ಲೋನ್ ವೆಬ್ಸೈಟ್ ಅನ್ನ ನಮ್ಮ ಸ್ಟೂಡೆಂಟ್ ಮಾಡಿದಾನೆ. ಇದು ಕೂಡ ಗ್ರೂಪ್ ಪ್ರಾಜೆಕ್ಟ್ ಏನೂ ಅಲ್ಲ, ಒಬ್ಬನೇ ಸ್ಟೂಡೆಂಟ್ ಮಾಡಿರುವಂತದ್ದು. ರೈಟ್, ಅದು ಕೂಡ ಫಸ್ಟ್ ಇಯರ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ಹೋಮ್ ಪೇಜ್ ಅಲ್ಲಿ ಪ್ರತಿಯೊಂದು ಮೂವಿ ಆಗಿರ್ಬೋದು, ಸ್ಕ್ವಿಡ್ ಗೇಮ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಇದೆ. ಇಲ್ಲಿ ಪಾಪ್ಯುಲರ್ ಅಂತ ಬಂದ್ರೆ, ಪಾಪ್ಯುಲರ್ ಮೂವೀಸ್ ಲಿಸ್ಟ್ ಏನಿದೆ ಅದೆಲ್ಲ ಕೂಡ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ನೀವು ಯಾವ್ದಾದ್ರು ಒಂದು ಮೂವಿನ ಓಪನ್ ಮಾಡಿದ್ರೆ, ಬೆನ್ನಮ್ ಮೂವಿ ಓಪನ್ ಮಾಡ್ತಿದ್ದಾನೆ, ಇಲ್ಲಿ ನಿಮ್ಗೆ ಯಾವಾಗ ರಿಲೀಸ್ ಆಯ್ತು, ಪ್ಲೇ ಬಟನ್ ಇಂದ ಹಿಡಿದು ಮೂವಿ ಡೀಟೇಲ್ಸ್ ಇಂದ ಹಿಡಿದು ಲ್ಯಾಂಗ್ವೇಜ್, ಜಾನರ್, ರೇಟಿಂಗ್ ಕೌಂಟ್, ಬಜೆಟ್ ಪ್ರತಿಯೊಂದನ್ನ ಕೂಡ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ನಿಮ್ಗೆ ಪ್ರೊಫೈಲಿಗೆ ಹೋದ್ರೆ ಇನ್ ಡೀಟೇಲ್ ಪ್ರೊಫೈಲ್, ಒಂದು ನೆಟ್ಫ್ಲಿಕ್ಸ್ ವೆಬ್ಸೈಟ್ ಅಲ್ಲಿ ಯಾವ ರೀತಿ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋತೀರಾ, ಇನ್ ದ ಸೇಮ್ ವೇ ಸಬ್ಸ್ಕ್ರಿಪ್ಷನ್ ಮಾಡೋದಾಗಿರ್ಬೋದು, ಲಾಗ್ಔಟ್ ಆಪ್ಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೆ. ರೈಟ್, ಜಸ್ಟ್ ಯೋಚನೆ ಮಾಡಿ, ನಿಮ್ ಕ್ಲಾಸ್ ಅಲ್ಲಿ ಫಸ್ಟ್ ಇಯರ್ ಅಲ್ಲೇ ಈ ರೀತಿ ಒಂದು ನೆಟ್ಫ್ಲಿಕ್ಸ್ ಅನ್ನ ಸ್ಕ್ರಾಚ್ ಇಂದ ಒಬ್ನೇ ಕೂತ್ಕೊಂಡು ಸ್ಟೂಡೆಂಟ್ ಮಾಡಬೇಕು ಕಂಪ್ಲೀಟ್ ವೆಬ್ಸೈಟ್ ಅನ್ನ ಅಂತ ಹೇಳಿದ್ರೆ ಮಾಡಕ್ಕಾಗುತ್ತಾ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಆಬ್ವಿಯಸ್ಲಿ ನಾಟ್. ರೈಟ್, ಆಗಲ್ಲ. ಫೈನಲ್ ಇಯರ್ ಸ್ಟೂಡೆಂಟ್ ಏನೋ ಮಾಡ್ಬೋದು, ಬಟ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ನೋ. ರೈಟ್, ಸೊ ನೆಕ್ಸ್ಟ್ ಇನ್ನೊಂದು ವೆಬ್ಸೈಟ್ ಅನ್ನ ತೋರಿಸ್ತೇನೆ ನಿಮ್ಗೆ. ಎಲ್ರಿಗೂ ಕೂಡ ಯೂಟ್ಯೂಬ್ ಗೊತ್ತಿರ್ಬೋದಲ್ವಾ? ಯೂಟ್ಯೂಬ್ ಎಲ್ಲರೂ ಕೂಡ ಯೂಸ್ ಮಾಡ್ತೀರಾ. ಯೂಟ್ಯೂಬ್ ವೆಬ್ಸೈಟ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟೋ ಜನರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಷ್ಟೋ ಒಂದು ದೊಡ್ಡ ಟೀಮ್ ಇಂದಾಗಿ ಆ ಯೂಟ್ಯೂಬ್ ಫೈನಲಿ ವೆಬ್ಸೈಟ್ ನಿಮ್ಗೆ ಬಂದಿರುವಂತದ್ದು, ನೀವು ನೋಡ್ತಿರುವಂತದ್ದು ಮೊಬೈಲ್ ಅಲ್ಲಿ. ರೈಟ್, ಅಂತಹ ಒಂದು ಯೂಟ್ಯೂಬ್ ವೆಬ್ಸೈಟ್ ಅನ್ನ ಕಂಪ್ಲೀಟ್ ಆಗಿ ಒಬ್ಬ ಸ್ಟೂಡೆಂಟ್ ಕ್ಲೋನ್ ಮಾಡಿದ್ದಾನೆ. ಇಲ್ಲಿ ನೋಡ್ಬೋದು ನೀವು, ಲಾಗಿನ್ ಪೇಜ್ ಇದೆ ಇಲ್ಲಿ. ಇಫ್ ಯು ಲಾಗಿನ್ ಟು ಇಟ್, ರೈಟ್, ಎಕ್ಸಾಕ್ಟ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೆಂಗಿದೆ, ಯೂಸರ್ ಇಂಟರ್ಫೇಸ್ ಹೆಂಗಿದೆ, ಅದೇ ರೀತಿ ಇಲ್ಲೂ ಕೂಡ ಸ್ಟೂಡೆಂಟ್ ಮಾಡಿದ್ದಾನೆ. ಪ್ರತಿಯೊಂದು ಹೋಮ್ ಇಂದ ಹಿಡಿದು ಟ್ರೆಂಡಿಂಗ್, ಗೇಮಿಂಗ್, ಸೇವ್ಡ್ ವಿಡಿಯೋಸ್ ಪ್ರತಿಯೊಂದನ್ನ ಕೂಡ ನೀವು ಇಲ್ಲಿ ನೋಡ್ಬೋದು. ಈವನ್ ಯು ಕ್ಯಾನ್ ಪ್ಲೇ ದ ವಿಡಿಯೋ ಆಸ್ ವೆಲ್. ವಿಡಿಯೋನ ಪ್ಲೇ ಕೂಡ ಮಾಡ್ಬೋದು ನೀವು ಇಲ್ಲಿ. ಆಲ್ರೈಟ್, ಸೊ ಲೈಕ್ ಮಾಡಬಹುದು, ಡಿಸ್ಲೈಕ್ ಮಾಡಬಹುದು. ಹೋಮ್ ಪೇಜ್ ಟ್ರೆಂಡಿಂಗ್ ವಿಡಿಯೋಸಿಗೆ ಬಂದ್ರೆ ನಿಮ್ಗೆ ಟ್ರೆಂಡಿಂಗ್ ಒಂದಷ್ಟು ಪೇಜ್ ಬಗ್ಗೆ ಕಾಣಿಸುತ್ತೆ ನಿಮ್ಗೆ. ಗೇಮಿಂಗ್ ಅಂತ ನೋಡಿದ್ರೆ ಗೇಮಿಂಗ್ಸ್ ಸೇಮ್ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಗೇಮಿಂಗ್ ಆಪ್ಷನ್ ಇದೆ ಅದೇ ರೀತಿ ಗೇಮಿಂಗ್ ಆಪ್ಷನ್ ಕೂಡ ಹಾಕಿದ್ದಾನೆ ಸ್ಟೂಡೆಂಟ್. ಯಾವ್ದಾದ್ರು ಒಂದು ವಿಡಿಯೋನ ನೀವು ಒಂದ್ ವೇಳೆ ಸೇವ್ ಮಾಡಿದ್ರೆ, ಲೆಟ್ ಅಸ್ ಅಸ್ಯೂಮ್ ನೀವು ಒಂದು ವಿಡಿಯೋನ ಇಲ್ಲಿ ಸೇವ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಆ ಸೇವ್ ಮಾಡಿರುವಂತ ವಿಡಿಯೋ ನಿಮ್ಗೆ ಇಲ್ಲಿ ಸೇವ್ಡ್ ಅಲ್ಲಿ ಬರುತ್ತೆ, ಸೇವ್ಡ್ ವಿಡಿಯೋಸ್ ಅಲ್ಲಿ. ಸೊ ಎಷ್ಟು ಚೆನ್ನಾಗಿ ಮಾಡಿದಾನೆ ನೋಡಿ. ದಿಸ್ ಆರ್ ಜಸ್ಟ್ 2 ಎಕ್ಸಾಂಪಲ್ಸ್. ಇಸ್ಟ್ ಸ್ಲೈಟ್ 1 or 2 ಪ್ರಾಜೆಕ್ಟ್ಸ್ ಅನ್ನ ತೋರಿಸ್ಬೇಕಂತ ನಾನು ತೋರಿಸ್ತಿರುವಂತದ್ದು. ಇದನ್ನೆಲ್ಲ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲೇ ಬಿಲ್ಡ್ ಮಾಡ್ತಿದ್ದಾರೆ. ರೈಟ್, ಸ್ಟೂಡೆಂಟ್ಸ್ ಆರ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಆನ್ ವರ್ಚುವಲ್ ರಿಯಾಲಿಟಿ. ದೀಪಕ್ ಮರ್ಲ್ ಅಂತ ಅವಾಗ್ಲೂ ಒಬ್ಬ ಸ್ಟೂಡೆಂಟ್ ನಾನು ಎಕ್ಸಾಂಪಲ್ ಏನ್ ಕೊಟ್ಟೆ ನಿಮ್ಗೆ ಒಂದು ಸ್ಲೈಡ್ ಅಲ್ಲಿ. ಅವನು ಒಂದು ವರ್ಚುವಲ್ ರಿಯಾಲಿಟಿ ಕಂಪ್ಲೀಟ್ ಲ್ಯಾಂಬರ್ಗಿನಿ ಶೋರೂಮ್ ಅನ್ನ, ಅವನೊಬ್ಬ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್, ಕಂಪ್ಲೀಟ್ ಲ್ಯಾಂಬರ್ಗಿನಿ ಶೋರೂಮ್ ಅನ್ನ ವರ್ಚುವಲ್ ರಿಯಾಲಿಟಿ ಅಲ್ಲಿ ಮಾಡಿದಾನೆ. ಜಸ್ಟ್ ಇಮ್ಯಾಜಿನ್ ಗೈಸ್, ಫಸ್ಟ್ ಇಯರ್ ಅಲ್ಲೇ ಈ ಸ್ಟೂಡೆಂಟ್ಸ್ ಇಂತಹ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡ್ತಿದಾರೆ ಅಂತ ಹೇಳಿದ್ರೆ
ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಲ್ಲಿ ಯಾವ ರೀತಿ ಪ್ರಾಜೆಕ್ಟ್ಸ್ ಅನ್ನೆಲ್ಲ ಬಿಲ್ಡ್ ಮಾಡಬಹುದು. ಅವರ್ ಸ್ಟೂಡೆಂಟ್ಸ್ ಆರ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಇಂತಹ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ. ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬಿಲ್ಟ್ ಪ್ರಾಜೆಕ್ಟ್ಸ್ ಆನ್ ಮಿಷಿನ್ ಲರ್ನಿಂಗ್. ಒಂದು ಮೊಬೈಲ್ ಫೋನ್ ಅನ್ನ ಸ್ಕ್ರೀನ್ ಒಳಗಡೆ ತಂದ್ರೆ ಅದು ಮೊಬೈಲ್ ಫೋನ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ಬಾಟಲ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಅಂತಹ ವೆಬ್ಸೈಟ್ಸ್ ಅನ್ನ, ಅಂತಹ ಪ್ರಾಜೆಕ್ಟ್ಸ್ ಅನ್ನ ಸ್ಟೂಡೆಂಟ್ಸ್ ಬಿಲ್ಡ್ ಮಾಡ್ತಿದ್ದಾರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಯೋಚನೆ ಮಾಡಿ, ಇಂತಹ ಸ್ಟೂಡೆಂಟ್ಸ್ ಇಂತಹ ಪ್ರಾಜೆಕ್ಟ್ಸ್ ಅನ್ನ ಏನಕ್ಕೋಸ್ಕರ ಬಿಲ್ಡ್ ಮಾಡ್ತಿದ್ದಾರೆ? ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಬಿಕಾಸ್ ಆಫ್ ದೀಸ್ ಪ್ರಾಜೆಕ್ಟ್ಸ್ ರೆಸ್ಯೂಮೆ ತುಂಬಾ ಸ್ಟ್ರಾಂಗ್ ಆಗ್ತಿದೆ. ಆ ಸ್ಟ್ರಾಂಗ್ ರೆಸ್ಯೂಮೆಂದಾಗಿ ಫೈನಲಿ ಅವರಿಗೆ ಇಂಟರ್ನ್ಶಿಪ್ ಸಿಗುವಂತದ್ದಾಗಿರ್ಬೋದು, ಹೈ ಪೇಡ್ ಜಾಬ್ ಸಿಗ್ತಿರುವಂತದ್ದು. ರೈಟ್, ಇದನ್ನೇ ನೀವು ಕೂಡ ಮಾಡ್ಬೇಕು. ಸೊ ಈ ಎಲ್ಲ ಪ್ರಾಜೆಕ್ಟ್ಸ್ ಏನ್ ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ, ಇದೆಲ್ಲ ಕೂಡ ಕಂಪನಿ ರಿಕ್ವೈರ್ಡ್ ಪ್ರಾಜೆಕ್ಟ್ಸ್. ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೇನೆ, ಯಾವುದೇ ಒಂದು ರ್ಯಾಂಡಮ್ ಪ್ರಾಜೆಕ್ಟ್ಸ್ ಅನ್ನ ಯಾರು ಬೇಕಾದ್ರೂ ಮಾಡಬಹುದು. ನಿಮ್ ಸೀನಿಯರ್ಸ್ ಆಲ್ರೆಡಿ ಮಾಡಿರುವಂತ ಪ್ರಾಜೆಕ್ಟ್ಸ್ ಅನ್ನ ನೀವು ಕೂಡ ಪ್ರಾಜೆಕ್ಟ್ ಮಾಡ್ಬಿಟ್ಟು ನಿಮ್ ರೆಸ್ಯೂಮಲ್ಲಿ ಹಾಕ್ಬಿಟ್ಟು ತೋರಿಸಬಹುದು, ನೋಡಿ ನಾನು ಈ ಪ್ರಾಜೆಕ್ಟ್ಸ್ ಮಾಡಿದ್ದೇನೆ ಅಂತ. ದಟ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ರೆಸ್ಯೂಮೆ. ಏನಕ್ಕಂತ ಹೇಳಿದ್ರೆ, ನೀವು ಮಾಡುವಂತಹ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಕಂಪನಿಗೆ ರಿಕ್ವೈರ್ಮೆಂಟ್ ಇರುವಂತಹ ಪ್ರಾಜೆಕ್ಟ್ಸ್ ಆಗಿರ್ಬೇಕು, ಅಥವಾ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಆ ಪ್ರಾಜೆಕ್ಟ್ಸ್ ಇರಬೇಕು. ಇಫ್ ಯು ಸಿ, ನಮ್ಮ ನೆಕ್ಸ್ಟ್ ವೇವ್ ಕಲಿಯುವಂತ ಸ್ಟೂಡೆಂಟ್ಸ್ ಪ್ರತಿಯೊಬ್ರು ಕೂಡ ಕಂಪನಿ ರಿಕ್ವೈರ್ಡ್, ಇಂಡಸ್ಟ್ರಿ ರೆಲೆವೆಂಟ್ ಲೈವ್ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಿರುವಂತದ್ದು. ಯಾರು ಕೂಡ ರ್ಯಾಂಡಮ್ ಆಗಿ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಿಲ್ಲ. ಇಲ್ಲೇ ನೋಡ್ಬೋದು ನೀವು ಸ್ಕ್ರೀನ್ ಒಂದಷ್ಟು ಪ್ರಾಜೆಕ್ಟ್ಸ್ ಲಿಸ್ಟ್ ಇದೆ. ಈ ರೀತಿ ಪ್ರಾಜೆಕ್ಟ್ಸ್ ಅನ್ನ ನೀವು ಕೂಡ ಮಾಡ್ಬೇಕಂತಿದ್ರೆ ದೇರ್ ಇಸ್ ಅ ಫಾರ್ಮ್ ದಟ್ ಇಸ್ ಶೇರ್ಡ್, ರೈಟ್? ಆ ಫಾರ್ಮ್ ಅನ್ನ ನೀವು ಫಿಲ್ ಮಾಡಿ. ಏನಂತ ಫಿಲ್ ಮಾಡ್ತೀರಾ? ಐ ವಾಂಟ್ ಟು ಬಿಲ್ಡ್ ದೀಸ್ ಪ್ರಾಜೆಕ್ಟ್ಸ್ ಅಂತ ಫಿಲ್ ಮಾಡಿ. ನಿಮ್ಗೂ ಕೂಡ ಈ ರೀತಿ ಪ್ರಾಜೆಕ್ಟ್ಸ್, ನಾನು ಇವಾಗ ಏನ್ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಆಗಿರ್ಬೋದು, ಅಥವಾ AI ML ರಿಲೇಟೆಡ್ ಪ್ರಾಜೆಕ್ಟ್ಸ್, ವರ್ಚುವಲ್ ರಿಯಾಲಿಟಿ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಕೂಡ ಬಿಲ್ಡ್ ಮಾಡಬೇಕು. ನಿಮ್ ರೆಸ್ಯೂಮೆ ಕೂಡ ಸ್ಟ್ರಾಂಗ್ ಆಗ್ಬೇಕು. ಸರ್ ನನ್ಗೂ ಕೂಡ ಮಾಡ್ಬೇಕು ಸರ್ ಈ ರೀತಿ ಪ್ರಾಜೆಕ್ಟ್ಸ್ ಅಂತ ಇದ್ರೆ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಒಂದು ಫಾರ್ಮ್ ಅನ್ನ ಶೇರ್ ಮಾಡಿದಾರಲ್ವಾ, ಅಲ್ಲಿ ಐ ವಾಂಟ್ ಟು ಡೂ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್, ಐ ವಾಂಟ್ ಟು ಡೂ ದೀಸ್ ಪ್ರಾಜೆಕ್ಟ್ಸ್ ಅಂತ ಟೈಪ್ ಮಾಡ್ಬಿಟ್ಟು ಫಿಲ್ ಮಾಡಿ. ಲೆಟ್ಸ್ ಟೇಕ್ 5 seconds ಆಫ್ ಟೈಮ್ ಅಂಡ್ ಕ್ವಿಕ್ಲಿ ಫಿಲ್ ಇಟ್. ಕ್ವಿಕ್ ಆಗಿ ಎಲ್ಲರೂ ಕೂಡ ಫಿಲ್ ಮಾಡಿ. ಐ ವಾಂಟ್ ಟು ಡೂ ದೀಸ್ ಪ್ರಾಜೆಕ್ಟ್ಸ್ ಅಂತ ಫಿಲ್ ಮಾಡಿ. 10 seconds ಆಫ್ ಟೈಮ್ ಗೈಸ್. 10 seconds ತಗೊಳ್ಳೋಣ. 10 seconds ಅಲ್ಲಿ ಪ್ರತಿಯೊಬ್ರು ಕೂಡ ಐ ವಾಂಟ್, ಯಾರಿಗೆಲ್ಲ ಈ ರೀತಿ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಮನಸ್ಸಿದೆ ದಯವಿಟ್ಟು ಫಾರ್ಮ್ ಅನ್ನ ಫಿಲ್ ಮಾಡಿ. ಐ ವಾಂಟ್ ಟು ಡೂ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್. ಫಿಲ್ ಮಾಡ್ತಿದ್ದೀರಾ ಎಲ್ಲರೂ ಕೂಡ? ಐ ಬಿಲೀವ್ ಎವ್ರಿ ಒನ್ ಇಸ್ ಫಿಲ್ಲಿಂಗ್ ದ ಫಾರ್ಮ್. ಎಲ್ಲರೂ ಕೂಡ ಫಿಲ್ ಮಾಡ್ತಿದ್ದೀರಾ ಅಂತ ಅನ್ಕೋತಿದ್ದಾನೆ. ಲೆಟ್ಸ್ ಟೇಕ್ 10 seconds ಆಫ್ ಟೈಮ್ ಅಂಡ್ ಕ್ವಿಕ್ಲಿ ಫಿಲ್ ಇಟ್ ಗೈಸ್. ಐ ವಾಂಟ್ ಟು ಬಿಲ್ಡ್ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್. ಬೇರೆ ಏನು ಫಿಲ್ ಮಾಡಬೇಡಿ. ಎಸ್, ನೋ, ಮೇ ಬಿ ಈ ರೀತಿ ಎಲ್ಲ ಫಿಲ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನೀವು ಜಸ್ಟ್ ಇದನ್ನ ಸ್ಟೇಟ್ಮೆಂಟ್ ಅನ್ನ ಫಿಲ್ ಮಾಡಿ. ಐ ವಾಂಟ್ ಟು ಡೂ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್. ಐ ವಾಂಟ್ ಟು ಡೂ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್. ಲಾಸ್ಟ್ 5 seconds ಗೈಸ್. ಲಾಸ್ಟ್ 5 seconds. ರೈಟ್, ಐ ಬಿಲೀವ್ ಸ್ಟೂಡೆಂಟ್ಸ್ ಫಿಲ್ ಮಾಡಿರ್ಬೋದು. ಇಲ್ಲೂ ನೋಡ್ಬೋದು ನೀವು ಸ್ಕ್ರೀನ್ ಅಲ್ಲಿ, ಡೆವಲಪಿಂಗ್ ದೇರ್ ಓನ್ ಆಪ್ಸ್. ನಮ್ಮ ಸ್ಟೂಡೆಂಟ್ಸ್ ಅವ್ರದ್ದೇ ಆದಂತಹ ಆಪ್ಸ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ. ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ವಿಗ್ಗಿ, ಯೂಟ್ಯೂಬ್, ನೆಟ್ಫ್ಲಿಕ್ಸ್, ವಾಟ್ಸ್ಆಪ್ ಅನ್ನ ಒಬ್ಬ ಸ್ಟೂಡೆಂಟ್ ಮಾಡ್ತಾನೆ. ಕಂಪ್ಲೀಟ್ ವಾಟ್ಸ್ಆಪ್ ವೆಬ್ಸೈಟ್ ಅನ್ನ. ಬುಕ್ ಮೈ ಶೋ ವೆಬ್ಸೈಟ್ ಅನ್ನ ಮಾಡ್ತಾನೆ. ವಿಕಿಪೀಡಿಯಾನ ಮಾಡ್ತಾನೆ ಸ್ಟೂಡೆಂಟ್ ಅಂತ ಹೇಳಿದ್ರೆ, ಅಷ್ಟು ಯೋಚನೆ ಮಾಡಿ ಯಾವ ರೀತಿ ಸ್ಟೂಡೆಂಟ್ಸ್ ಬಿಲ್ಡ್ ಮಾಡ್ತಿದ್ದಾರೆ ಅವರ ರೆಸ್ಯೂಮೆನ. ಅದು ಕೂಡ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ರೈಟ್? ಆವಾಗಲೇ ಯಾರೆಲ್ಲ ಫಾರ್ಮ್ ಫಿಲ್ ಮಾಡಿಲ್ಲ, ಇವಾಗ ನಿಮ್ಗೆ ಇನ್ನೂ ಕೂಡ ಒಂದು 5 seconds ಆಫ್ ಟೈಮ್ ಕೊಡ್ತೇನೆ. ಇವಾಗ ನೀವು ಐ ವಾಂಟ್ ಟು ಬಿಲ್ಡ್ ದೀಸ್ ಪ್ರಾಜೆಕ್ಟ್ಸ್ ಅಂತ ಫಿಲ್ ಮಾಡಿ ಫಾರ್ಮ್ ಅಲ್ಲಿ. 5 seconds ಆಫ್ ಟೈಮ್ ಗೈಸ್. ದಟ್ಸ್ ಇಟ್. Done? Is it done? Everyone? Great. Now let us look at few of the important things. ಇವಾಗ ಒಂದಷ್ಟು ನೆಕ್ಸ್ಟ್ ವ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಪ್ರಾಬ್ಲಮ್ ಬಗ್ಗೆ ಹೇಳಿದ್ರಿ, ನೀವು ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿದ್ರಿ, ಸ್ಟೆಪ್ಸ್ ಏನೆಲ್ಲ ನಾನು ಫಾಲೋ ಮಾಡ್ಬೇಕು ಅದನ್ನ ತಿಳಿಸ್ಕೊಟ್ರಿ. ನೆಕ್ಸ್ಟ್ ನನಗೆ ನೆಕ್ಸ್ಟ್ ವ್ಯೂ ಬಗ್ಗೆ ತಿಳಿಸ್ಕೊಡಿ ಸರ್. ನಾನು ಏನ್ ಮಾಡಬೇಕು, ಹೇಗ್ ಕಲಿಬೇಕು, ನನ್ ಕೋಡಿಂಗ್ ಗೊತ್ತಿಲ್ಲ, ನಾನು ಕಲಿಬಹುದು ಅಂತ. ಫಸ್ಟ್ ಸ್ಲೈಡ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತಿದೆ. ಏನಂತ ಹೇಳಿದ್ರೆ, ಝೀರೋ ಟೆಕ್ ನಾಲೆಜ್ ಇದ್ರೂ ಕೂಡ ನೀವು IT ಸೆಗ್ಮೆಂಟ್ ಬರ್ಬೋದು ಬಿಕಾಸ್ ಆಫ್ ನೆಕ್ಸ್ಟ್ ವೇವ್. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಈವನ್ ಇಫ್ ಯು ಆರ್ ನಾಟ್ ನೋಯಿಂಗ್ ಕೋಡಿಂಗ್ ಹೇಗ್ ಮಾಡಬೇಕು, ಕೋಡಿಂಗ್ ಗೊತ್ತಿಲ್ಲ ಸರ್ ನಂಗೆ, ABCD ಗೊತ್ತಿಲ್ಲ ಕೋಡಿಂಗ್, ಅಥವಾ ಕೋಡಿಂಗ್ ಗೊತ್ತಿದೆ ಸರ್ ಬಟ್ ಅಲ್ಪ ಸ್ವಲ್ಪ ಗೊತ್ತಿದೆ, ಈ ರೀತಿ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ.
ಈವನ್ ವಿತ್ ದ ರೈಟ್ ಸ್ಕಿಲ್ಸ್ ನೆಕ್ಸ್ಟ್ ವೇವ್ ಅಲ್ಲಿ ಕಲ್ತ್ಕೊಂಡು ನೀವು IT ಸೆಗ್ಮೆಂಟ್ ಅಲ್ಲಿ ಕೆಲಸನ ಪಡ್ಕೋಬಹುದು. ಆಸ್ ಸಿಂಪಲ್ ಅಸ್ ದಟ್. ಅಂಡ್ ದಿಸ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡು, ಮಾರ್ಕ್ಸು, CGPA ನಿಮ್ದು ಏನೇ ಇರಲಿ, ನೀವು ಡಿಗ್ರಿ ಮಾಡ್ತೀರಿ, ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರಿ, ಮೆಕ್ಯಾನಿಕಲ್, CS ಸರ್, ಅಥವಾ ನಾನು BCA ಮಾಡ್ಕೊಂಡಿದ್ದಾರೆ, ವಾಟ್ ಎವರ್ ಇಟ್ ಇಸ್, ನೋ ಪ್ರಾಬ್ಲಮ್, ತೊಂದರೆನೇ ಇಲ್ಲ. ಇಲ್ಲ ಸರ್ ನನ್ನ ಮಾರ್ಕ್ಸ್ ಇಷ್ಟಿದೆ, ಅಷ್ಟಿದೆ, CGPA ಇಷ್ಟಾಗಿದೆ, ನೋ ಪ್ರಾಬ್ಲಮ್. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್, ಒಬ್ಬ ಸ್ಟೂಡೆಂಟಿಗೆ ಕಲಿಬೇಕು, ನನ್ಗೊಂದು ಹೈ ಪೇಡ್ ಜಾಬ್ ಪಡ್ಕೋಬೇಕು ಅಂತ ಇಂಟೆಂಟ್ ಇದ್ರೆ, ದೆನ್ ಯು ಆರ್ ಎಟ್ ದಿ ರೈಟ್ ಪ್ಲೇಸ್. ನೆಕ್ಸ್ಟ್ ವೇವ್ ಇಸ್ ದಿ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ಆಸ್ ಸಿಂಪಲ್ ಅಸ್ ದಟ್. ನೆಕ್ಸ್ಟ್ ವೇವ್ ಬಗ್ಗೆ ಒಂದಷ್ಟು ನಾವು ತಿಳ್ಕೊಳ್ಳೋಣ. ಬಿಫೋರ್ ದಟ್ ನಮ್ಮಲ್ಲಿರುವಂತಹ 2 ಪ್ರೋಗ್ರಾಮ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾನೆ. ವಿ ಹ್ಯಾವ್ 2 ಪ್ರೋಗ್ರಾಮ್ಸ್. ಒಂದು ಮೊದಲನೇದಾಗಿ ಸ್ಮಾರ್ಟ್ ಪ್ರೋಗ್ರಾಮ್ ಅಂತ ನಮ್ಮ ಹತ್ರ ಇದೆ. ಸ್ಮಾರ್ಟ್ ಪ್ರೋಗ್ರಾಮ್ ಅಂತ ಬಂದಾಗ ಇಲ್ಲಿ ನಾವು ಒಬ್ಬ ಸ್ಟೂಡೆಂಟ್ ಝೀರೋದಿಂದ, ಬೇಸಿಕ್ ಇಂದ, ಇನ್ಫ್ಯಾಕ್ಟ್ ನಾನು ಫನ್ನಿ ವೇಲ್ ಹೇಳ್ತೇನೆ, ಏನಂತ ಹೇಳಿದ್ರೆ, ಸರ್ ನನಗೆ ಕಂಪ್ಯೂಟರ್ ಸ್ವಿಚ್ ಆನ್ ಮಾಡಕ್ ಗೊತ್ತಿಲ್ಲ ಸರ್, ಅದನ್ನ ತಿಳಿಸ್ಕೊಡ್ತೀರಾ ಅಂತ ಹೇಳಿದ್ರು ಕೂಡ ತಿಳಿಸ್ಕೊಡ್ತೇವೆ. ರೈಟ್? ಅಲ್ಲಿಂದ ಹಿಡಿದು, ಸ್ಕ್ರಾಚ್ ಇಂದ ಹಿಡಿದು ಒಬ್ಬ ಸ್ಟೂಡೆಂಟ್ಗೆ ಮಿನಿಮಮ್ 12 ಲಕ್ಷದ ಪ್ಯಾಕೇಜ್ ಸಿಗೋ ತನಕ ಕೂಡ ಜಾಬ್ ಸಪೋರ್ಟ್ ನಮ್ ಕಡೆಯಿಂದ ಇರುತ್ತೆ. ರೈಟ್? ನಿಮ್ಗೆ ಸ್ಕ್ರೀನ್ ಅಲ್ಲೇ ಕಾಣಿಸಬಹುದು. ಇದನ್ನ ಇನ್ ಡೀಟೇಲ್ ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ತೊಂದರೆ ಇಲ್ಲ. ಒಬ್ಬ ಸ್ಟೂಡೆಂಟ್ ಸ್ಮಾರ್ಟ್ ಪ್ರೋಗ್ರಾಮ್ ಅಲ್ಲಿ ಕಲ್ತ್ರೆ ಅವನಿಗೆ ಮಿನಿಮಮ್ 12 LPA ಜಾಬ್ ಸಪೋರ್ಟ್ ನಮ್ ಕಡೆಯಿಂದ ಸಿಗುತ್ತೆ. ಕ್ಲಿಯರ್? ನಮ್ಮಲ್ಲಿ ಇನ್ನೊಂದು ಜೀನಿಯಸ್ ಪ್ರೋಗ್ರಾಮ್ ಅಂತ ಇದೆ. ಜೀನಿಯಸ್ ಪ್ರೋಗ್ರಾಮ್ ಅಂತ ಬಂದಾಗ ಇಲ್ಲಿ ಸ್ಟೂಡೆಂಟ್ಗೆ ಮಿನಿಮಮ್ ಅಂತ ಹೇಳಿದ್ರು ಕೂಡ 24 LPA ಜಾಬ್ ಸಪೋರ್ಟ್ ಸಿಗುತ್ತೆ. ಅಪ್ ಟು 24 LPA ಜಾಬ್ ಸಿಗೋ ತನಕ ಕೂಡ ಕಂಪ್ಲೀಟ್ ಆಗಿ ಸಪೋರ್ಟ್ ನಮ್ ಕಡೆಯಿಂದ ಇರುತ್ತೆ. ಕ್ಲಿಯರ್? ರೈಟ್? ದೀಸ್ ಆರ್ ದಿ 2 programs that we offer to students, ಸ್ಮಾರ್ಟ್ ಅಂಡ್ ಜೀನಿಯಸ್. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ತಿಳಿಸ್ಕೊಡ್ತಾರೆ. ಯಾವ ರೀತಿ ಕಲಿಬೇಕು, ಏನ್ ಮಾಡಬೇಕು, 12 ಲಕ್ಷ 24 ಲಕ್ಷ ಪ್ಯಾಕೇಜ್ ಪಡ್ಕೋಬೇಕಂತ ಹೇಳಿದ್ರೆ ಅದಕ್ಕೋಸ್ಕರ ಯಾವ ರೀತಿ ಸಪೋರ್ಟ್ ಪ್ರೊವೈಡ್ ಮಾಡ್ತೇವೆ ಎಲ್ಲಾನು ಕೂಡ ತಿಳಿಸ್ಕೊಡ್ತಾರೆ. ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಇದು ಜಸ್ಟ್ ನಿಮ್ಗೋಸ್ಕರ ಇನ್ಫಾರ್ಮೇಶನ್ಗೋಸ್ಕರ ನಾನು ತಿಳಿಸ್ಕೊಟ್ಟಿರುವಂತದ್ದು. ಬಟ್ ಹೇಗ್ ಪಾಸಿಬಲ್ ಸರ್, ನೆಕ್ಸ್ಟ್ ಜೊತೆ ನಾನು ಹೇಗ್ ಕಲಿಯೋದು, ಪ್ಲಾಟ್ಫಾರ್ಮ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಾನು ಪ್ಲಾಟ್ಫಾರ್ಮ್ ಅನ್ನ ಕ್ವಿಕ್ಲಿ ನಿಮ್ಗೊಂದು ಗ್ಲಾನ್ಸ್ ಮಾಡಿ ತೋರಿಸ್ತೇನೆ. ಆಲ್ ರೈಟ್? ನಮ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಈ ರೀತಿ ಕಾಣಿಸುತ್ತೆ. ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಮೇಲ್ಗಡೆ ಒಂದಷ್ಟು ವೆಬಿನಾರ್ಸು, ಪಾಡ್ಕಾಸ್ಟ್ ಆಗಿರ್ಬೋದು, ವರ್ಕ್ಶಾಪ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬರ್ತಿದೆ. ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಕಲಿತಾರೆ ಅವ್ರಿಗೆ ಇರುವಂತದ್ದು ಆಲ್ ದೀಸ್ ಥಿಂಗ್ಸ್. ಸೊ ನಮ್ಮ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ತುಂಬಾ ಯೂಸರ್ ಫ್ರೆಂಡ್ಲಿ ಇರುವಂತದ್ದು. ಒಬ್ಬ ಸ್ಟೂಡೆಂಟ್ಗೆ ಕಲಿಬೇಕು ಅಂತ ಮನ್ಸಾಗುತ್ತೆ ಪ್ಲಾಟ್ಫಾರ್ಮ್ ನೋಡುವಾಗ್ಲೇ. ನಾನು ಒಂದಷ್ಟು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಸರ್ಚಿಂಗ್, ಒಂದು ಟಾಪಿಕ್ ಅನ್ನ ಕೂಡ ನೋಡೋಣ ಓಪನ್ ಮಾಡ್ಬಿಟ್ಟು. ಇವಾಗ ನಾನು HTML ಅನ್ನ ಸರ್ಚ್ ಮಾಡ್ತಿದ್ದೇನೆ. ಲೆಟ್ಸ್ ಲುಕ್ ಎಟ್ ಇಂಟ್ರೊಡಕ್ಷನ್ ಟು HTML. ಈ ಒಂದು ಆಲ್ ರೈಟ್. ಸೊ ಕ್ಲಾಸಸ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನಿಮ್ಗೆ. ವೇರೇನ್ ಲ್ಯಾಂಗ್ವೇಜ್ ಅಂತ ನೋಡಿದಾಗ ಯಾವ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನೀವು ಕಲಿಬಹುದು. ಫಾರ್ ಎಕ್ಸಾಂಪಲ್, ಇಲ್ಲೇ ಲ್ಯಾಂಗ್ವೇಜಸ್ ಲಿಸ್ಟೆಡ್ ಇದೆ. ಇದರಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಕಲಿಬಹುದು. ಇಂಗ್ಲಿಷು, ತೆಲುಗು, ಕನ್ನಡ, ಮರಾಠಿ, ಆಲ್ ದ ಲ್ಯಾಂಗ್ವೇಜಸ್, ಹಿಂದಿ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಲಿಸ್ಟೆಡ್ ಡೌನ್ ಇದೆ. ಆ ಲ್ಯಾಂಗ್ವೇಜಸ್ ಅಲ್ಲಿ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಕಲಿಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ಕನ್ನಡ ಲರ್ನಿಂಗ್ ಸ್ಟೂಡೆಂಟ್, ಸರ್ ನನ್ಗೆ ಇಂಗ್ಲಿಷ್ ಅರ್ಥನೇ ಆಗಲ್ಲ ಸರ್, ನನ್ಗೆ ಕನ್ನಡದಲ್ಲೇ ಕಲಿಬೇಕು, ಕನ್ನಡದಲ್ಲಿ ಕಲಿಬಹುದಾ? ಆಬ್ವಿಯಸ್ಲಿ ನೀವು ಕಲಿಬಹುದು. ಒಂದಷ್ಟು ಕ್ಲಾಸಸ್ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಆಲ್ರೈಟ್? ಒಂದು ಕ್ಲಾಸ್ ಅನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ ಇವರು ಇಲ್ಲೊಂದು ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಕ್ಲಾಸ್ ಅಲ್ಲಿ ಏನು ತಿಳಿಸ್ಕೊಡ್ತಿರೋ ಅಂತ ಹೇಳಿದ್ರೆ, ಒಂದು ವೆಬ್ ಪೇಜ್ ಅನ್ನ, ಫ್ರಂಟ್ ವೆಬ್ ಪೇಜ್ ಅನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದಾರೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಜೊತೆ ಕಲಿಯೋಣ, ನೋಡೋಣ. ವಿಲ್ ಟ್ರೈ ಇಟ್. ಓಕೆ, ಈ ಒಂದು ವೆಬ್ ಪೇಜ್ ನಿಮ್ಗೆ ಏನ್ ಕಾಣಿಸ್ತಿದೆ ಇಲ್ಲಿ, ಇದನ್ನ ಹೇಗ್ ಮಾಡೋದು ಅಂತ ಇವ್ರು ತಿಳಿಸ್ಕೊಡ್ತಿದ್ದಾರೆ ಈ ಕ್ಲಾಸ್ ಅಲ್ಲಿ. ಸಿಂಪಲ್. ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಜೊತೆ ನೀವು ಟೈಪ್ ಮಾಡ್ತಾ, ಇಲ್ಲಿ ಕ್ಲಾಸ್ ಅಲ್ಲಿ ಹೇಳ್ತಾರ, ಅದನ್ನ ಟೈಪ್ ಮಾಡ್ತೀರಾ, ಕಲಿತೀರಾ, ಏನೋ ಪ್ರಾಕ್ಟೀಸ್ ಮಾಡ್ಬಿಟ್ಟು ಕಲಿತೀರಾ. ದಟ್ ಇಸ್ ಹೌ ಥಿಂಗ್ಸ್ ವಿಲ್ ಗೋ. ನೋಡೋಣ ಇಲ್ಲಿ. ಸೊ ನಾಗ್ಲೇ ಹೇಳ್ದಂಗೆ ಬೇರೆ ಬೇರೆ ಕಾಂಪೋನೆಂಟ್ ಇದೆ, ಬಟ್ ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಕಾಣಿಸ್ತಿರೋದು ಟೂರಿಸಂ ಅನ್ನೋದು, ಇದು ಮೇನ್ ಹೆಡ್ಡಿಂಗ್ ಆಗಿರುತ್ತೆ. ಸೊ ಮೇನ್ ಹೆಡ್ಡಿಂಗ್ ಹೇಗೆ ಆಡ್ ಮಾಡೋದು ಅಂದ್ರೆ, ಅದಕ್ಕೆ ನಾವು ಮತ್ತೆ HTML ಎಲಿಮೆಂಟ್ ಆಡ್ ಮಾಡ್ಬೇಕಾಗುತ್ತೆ. ಸೊ ಈ HTML ಎಲಿಮೆಂಟ್ ಆಗಿ ನಾವು ಕಲ್ತ್ಕೊಂಡಂಗೆ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ, ಒಂದು ಸ್ಟಾರ್ಟ್ ಆಗಿರುತ್ತೆ, ಮತ್ತೆ ಎಂಡ್ ಆಗಿರುತ್ತೆ, ಇದೆರಡರ ಮಧ್ಯೆ ಒಂದು ಕಂಟೆಂಟ್ ಇರುತ್ತೆ ಅಲ್ವಾ. ಸೊ ಇದಕ್ಕೆ ಹೆಡ್ಡಿಂಗ್ ಆಡ್ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಈ ಟ್ಯಾಗ್ ನೇಮ್ ಬರಿಬೇಕಾಗುತ್ತೆ. ಸೊ ನಾವಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ನೋಡಿದ್ವಿ, ಟ್ಯಾಗ್ ನೇಮ್ ಬರ್ದಿದ್ವಿ ಅಲ್ವಾ, ಅಂದ್ರೆ ಓಪನ್ ಬ್ರಾಕೆಟ್ ಬರ್ದಿ, ಟ್ಯಾಗ್ ನೇಮ್ ಬರ್ದಿ, ಓಪನ್ ಕ್ಲೋಸ್ ಮಾಡಿದ್ವಿ ಆಂಗಲ್ ಬ್ರಾಕೆಟ್. ಸೊ ಈ ಜಾಗದಲ್ಲಿ, ಟ್ಯಾಗ್ ನೇಮ್ ಜಾಗದಲ್ಲಿ ನಾವು ಇಲ್ಲಿ H1 ಅಂತ ಬರಿತೀವಿ. ಸೊ ಒಂದು ಪೂರ್ತಿ HTML ಎಲಿಮೆಂಟ್ ನೋಡಿದ್ರೆ, ಅಂದ್ರೆ ಹೆಡ್ಡಿಂಗ್ ಎಲಿಮೆಂಟ್ ಹೇಗಿರುತ್ತೆ ಅಂತ ನೋಡಿದ್ರೆ, ಫಸ್ಟ್ ಆಂಗಲ್ ಬ್ರಾಕೆಟ್ ಓಪನ್ ಮಾಡ್ತೀವಿ, ಆಮೇಲೆ H1 ಅಂತ ಬರಿತೀವಿ, ಆಮೇಲೆ ಆಂಗಲ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ, ಅದಾದ್ಮೇಲೆ ಕಂಟೆಂಟ್ ಬರಿತೀವಿ, ಅದಾದ್ಮೇಲೆ ಆಂಗಲ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ, ಸ್ಲಾಶ್ ಬರಿತೀವಿ,
ಅದಾದ್ಮೇಲೆ ಇಲ್ಲಿ H1 ಅಂತ ಬರ್ದಿ ಮತ್ತೆ ಆಂಗಲ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ. ಸೊ ಈ ಹೆಡ್ಡಿಂಗ್ ಟ್ಯಾಗ್ ನಾವು ಆಗ್ಲೇ ಹೇಳ್ದಂಗೆ ಬಾಡಿ ಟ್ಯಾಗ್ ಎರಡರ ಮಧ್ಯದಲ್ಲಿ ಬರಿಬೇಕು. ಅಂದ್ರೆ ಈ ಸೆಷನ್ ಅಲ್ಲಿ ನಾವು ಏನೇನ್ ಬರಿತೀವಿ ಅದೆಲ್ಲ ನಾವು ಬಾಡಿ ಟ್ಯಾಗ್ ಮಧ್ಯದಲ್ಲಿ ಬರಿತೀವಿ. ಸೊ ಈ H1 ಅಂದ್ರೆ ಹೆಡ್ಡಿಂಗ್ ಎಲಿಮೆಂಟ್ ನ ಕೂಡ ನಾವು ಬಾಡಿ ಟ್ಯಾಗ್ ಮಧ್ಯದಲ್ಲಿ ಬರೀತೀವಿ. ಸೊ ನಾವು ಕೂಡ ಇದನ್ನ ಟ್ರೈ ಮಾಡಿದ ಕೋಡ್ ಪ್ಲೇ ಗ್ರೌಂಡ್ ಅಲ್ಲಿ. ಅವ್ರಲ್ಲಿ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಒಮ್ಮೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ರು. ಹೇಗಿದೆ ಹೆಡರ್ ಟ್ಯಾಗ್ ಅಂದ್ರೆ ಏನು, ಬಾಡಿ ಟ್ಯಾಗ್ ಅಂದ್ರೆ ಏನು, ಹೆಡ್ಡಿಂಗ್ ಯಾವ ರೀತಿ ಬರಬೇಕು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು. ಇವಾಗ ಪ್ರಾಕ್ಟಿಕಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರೇ ಟೈಪ್ ಮಾಡ್ಬಿಟ್ಟು ತೋರಿಸ್ತಾರೆ. ದಿಸ್ ಇಸ್ ಅ ಸೆಕೆಂಡ್ ವೇ ಆಫ್ ಲರ್ನಿಂಗ್. ಅವರು ಟೈಪ್ ಮಾಡ್ಬಿಟ್ಟು ತೋರಿಸ್ತಾರೆ ನಮ್ಗೆ. ಲೆಟ್ ಅಸ್ ಸಿ. ಸೊ ನಾ ಆಗ್ಲೇ ಹೇಳ್ದಂಗೆ ಎರಡು ಬಾಡಿ ಟ್ಯಾಗ್ ಮಧ್ಯದಲ್ಲಿ ನಾವು ಹೆಡ್ಡಿಂಗ್ ಎಲಿಮೆಂಟ್ ನಾವು ಬರಿಬೇಕು, ಅಥವಾ ನಾವು ಈ ಸೆಷನ್ ಅಲ್ಲಿ ಏನೇನ್ ತಿಳ್ಕೊತೀವಿ ಅದನ್ನ ಈ ಬಾಡಿ ಟ್ಯಾಗ್ ಮಧ್ಯದಲ್ಲಿ ಬರಿಬೇಕು. ಸೊ ನಾವೀಗ ಫಸ್ಟ್ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಫಸ್ಟ್ ಹೆಡ್ಡಿಂಗ್ ಎಲಿಮೆಂಟ್ ಆಡ್ ಮಾಡ್ಬೇಕು. ಸೊ ಹೆಡ್ಡಿಂಗ್ ಎಲಿಮೆಂಟ್ ಆಡ್ ಮಾಡಕ್ ಏನ್ ಮಾಡ್ಬೇಕು, ನಾವು ಆಗ್ಲೇ ಸಿಂಟ್ಯಾಕ್ಸ್ ತಿಳ್ಕೊಳ್ಳೋ ಪ್ರಕಾರ ಫಸ್ಟ್ ಸ್ಟಾರ್ಟ್ ಟ್ಯಾಗ್ ಬರಿಬೇಕು. ಸೊ ಸ್ಟಾರ್ಟ್ ಟ್ಯಾಗ್ ಹೇಗ್ ಬರೆಯೋದು, ಒಂದು ಆಂಗಲ್ ಬ್ರಾಕೆಟ್ ಓಪನ್ ಮಾಡಿ ಒಂದು ಟ್ಯಾಗ್ ನೇಮ್ ಬರಿಬೇಕು. ಸೊ ಹೆಡ್ಡಿಂಗ್ ಎಲಿಮೆಂಟ್ ಗೆ ಏನ್ ಟ್ಯಾಗ್ ನೇಮ್ ತಿಳ್ಕೊಂಡ್ವಿ, H1 ಅಂತ ತಿಳ್ಕೊಂಡ್ವಿ. ಸೊ H1 ಅಂತ ಹಾಕಿ ಅದಾದ್ಮೇಲೆ ಆಂಗಲ್ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಅದಾದ್ಮೇಲೆ ಆಟೋಮೆಟಿಕ್ ನಮ್ಗೆ ಸಿಂಟ್ಯಾಕ್ಸ್ ಫಿಲ್ ಆಗ್ಬಿಡ್ತಿದೆ. ಸೊ ಇಲ್ಲಿ ಆಂಗಲ್ ಬ್ರಾಕೆಟ್ ಓಪನ್ ಮಾಡಿ ಮತ್ತೆ ಸ್ಲಾಶ್ ಹಾಕಿ ಮತ್ತೆ H1 ಅಂತ ಬರ್ದಿ ಮತ್ತೆ ಆಂಗಲ್ ಬ್ರಾಕೆಟ್ ಕ್ಲೋಸ್ ಆಗಿದೆ. ಇದು ಎಂಡ್ ಟ್ಯಾಗ್ ಆಯ್ತು. ಸೊ ಇಲ್ಲಿ ಸ್ಟಾರ್ಟಿಂಗ್ ಬರ್ದಿರೋದು ಸ್ಟಾರ್ಟ್ ಟ್ಯಾಗ್, ಇದು ಅದಾದ್ಮೇಲೆ ಬಂದಿರೋದು ಎಂಡ್ ಟ್ಯಾಗ್. ಸೊ ಇದೆರಡರ ಮಧ್ಯೆ ನಾವು ಕಂಟೆಂಟ್ ಆಡ್ ಮಾಡ್ಬೇಕು. ಸೊ ನಾವು ನಮ್ಗೆ ಬೇಕಾಗಿರೋ ಕಂಟೆಂಟ್ ಏನು, ಇವಾಗ ಟೂರಿಸಂ ಅಂತ ಬರ್ಸ್ಬೇಕು. ಸೊ ಟೂರಿಸಂ ಅಂತ ಟೈಪ್ ಮಾಡ್ತೀನಿ. ಅದಾದ್ಮೇಲೆ ಪ್ಲೇ ಬಟನ್ ಕ್ಲಿಕ್ ಮಾಡ್ತೀನಿ. ಸೊ ನಾ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ರೈಟ್ ಸೈಡ್ ಅಲ್ಲಿ ಔಟ್ಪುಟ್ ಕೂಡ ಬಂದಿದೆ. ಸೊ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ರು ಆ ಟೂರಿಸಂ ಅಂತ ಏನ್ ವೆಬ್ಸೈಟ್ ಪೇಜ್ ಇದೆ ಅದ್ರ ಹೆಡ್ಡಿಂಗ್ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ. ಸೊ ಸೇಮ್ ಥಿಂಗ್ ಅನ್ನ ನಾವಿಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೇಮ್ ಕೋಡ್ ಪ್ಲೇ ಗ್ರೌಂಡ್ ಅಂತ ಇದೆ. ಸೊ ನೀವು ಕ್ಲಾಸ್ ಅನ್ನ ನೋಡೋದು ಮಾತ್ರ ಅಲ್ಲ, ಪ್ರತಿಯೊಂದು ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನೀವು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಕಲಿತೀರಾ. ಸೊ ಮೇಲ್ಗಡೆ ಹೇಳ್ದಂಗೆ ಯುವರ್ ಕೋಡ್ ಗೋಸ್ ಹಿಯರ್ ಅಂತ ಏನಿದೆ, ಇಲ್ಲಿ ನಾವು ಈ ಕೋಡ್ ಅನ್ನ ತೆಗಿಬೇಕು ಅವ್ರು ಹೇಳ್ದಂಗೆ. ಸೊ ಸೇಮ್ ಥಿಂಗ್ ನಾನು ಕೂಡ ಮಾಡ್ತಿದ್ದೇನೆ. ಸೊ ಮೇಲ್ಗಡೆ ಏನನ್ನ ಹೇಳಿದ್ದಾರೆ, H1 ಅಂತ ಟ್ಯಾಗ್ ಓಪನ್ ಮಾಡಬೇಕು. H1 ಮಾಡಿದೆ, H1 ಕ್ಲೋಸ್ ಆಯ್ತು. ಇನ್ ಬಿಟ್ವೀನ್ ಟ್ಯೂರಿಸಂ ಅಂತ ಬರಿಬೇಕು. ನಮ್ಮ ವೆಬ್ಸೈಟ್ ಹೆಡ್ಡಿಂಗ್ ಏನಿರ್ಬೇಕು ಅದನ್ನ ಬರಿಬೇಕು. ಟ್ಯೂರಿಸಂ ಅಂತ ಬರ್ದೆ ನಾನು. ಓಕೆ, ನೆಕ್ಸ್ಟ್ ಅವ್ರು ಹೇಳಿದ್ರು ಪ್ಲೇ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ. ಸೊ ದಿಸ್ ಇಸ್ ಅ ಪ್ಲೇ ಬಟನ್. ಕ್ಲಿಕ್ ಮಾಡ್ತಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಹೆಡ್ಡಿಂಗ್ ಬಂತು, ವೆಬ್ಸೈಟ್ ಹೆಡ್ಡಿಂಗ್ ಬಂತು. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೆಡ್ಡಿಂಗ್ ಬಂತು. ಅದಾದ್ಮೇಲೆ ಇದನ್ನ ಸೆಂಟರ್ಗೆ ತಗೊಂಡು ಹೋಗ್ಬೇಕು, ಅದಕ್ಕೆ ಕಲರ್ ಆಡ್ ಮಾಡಬೇಕು, ಅದಾದ್ಮೇಲೆ ಬೋಲ್ಡ್ ಮಾಡಬೇಕು, ಕೆಳಗಡೆ ಒಂದು ಇಮೇಜ್ ಆಡ್ ಮಾಡಬೇಕು. ಸೊ ಕಂಪ್ಲೀಟ್ ಒಂದು ವೆಬ್ ಪೇಜ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಟೀಚ್ ಮಾಡ್ತಾ ಹೋಗ್ತಾರೆ. ನೀವೇನ್ ಮಾಡ್ತೀರಾ ಆಸ್ ಅ ಸ್ಟೂಡೆಂಟ್, ವಿಡಿಯೋನ ನೋಡ್ತೀರಾ, ಅದ್ರಲ್ಲಿ ಟೈಪ್ ಮಾಡಿರುವಂತದ್ದು ಪ್ರಾಕ್ಟಿಕಲ್ ಏನ್ ಟೀಚ್ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು ಅದನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲೇ ಮೇಲ್ಗಡೆ ಕ್ಲಾಸಸ್, ಕೆಳಗಡೆ ಕೋಡ್ ಪ್ಲೇ ಗ್ರೌಂಡ್, ಇದರಲ್ಲಿ ಟೈಪ್ ಮಾಡಿಬಿಟ್ಟು ಕಲಿತೀರಾ. ಇವಾಗ ನೀವ್ ಹೇಳಿ ಈ ರೀತಿ ಕಲಿಯೋದಕ್ಕೆ ಏನ್ ಪ್ರಾಬ್ಲಮ್ ಇದೆ? ಯಾವ ಸ್ಟೂಡೆಂಟ್ ಬೇಕಾದ್ರೂ ಕೋಡಿಂಗ್ ಗೊತ್ತಿಲ್ಲದೆ ಇದ್ರೂ ಕೂಡ ಆರಾಮಾಗಿ ಕಲಿಬಹುದು ಈ ರೀತಿ, ಹೌದಾ ಅಲ್ವಾ? ರೈಟ್, ದಿಸ್ ಇಸ್ ಹೌ ವಿ ಟೀಚ್ ಇನ್ ನೆಕ್ಸ್ಟ್ ವೇವ್. ಸೊ ಜಸ್ಟ್ ಪ್ರಾಕ್ಟಿಕಲ್ ನಾಲೆಜ್, ಥಿಯರಿ ಬೇಸಿಸ್ ಟೀಚ್ ಮಾಡೋದು ಮಾತ್ರ ಅಲ್ಲ, ಥಿಯರಿ ಬೇಸಿಸ್ ಅಲ್ಲಿ ಟೀಚ್ ಮಾಡ್ಬಿಟ್ಟು ಪ್ರತಿಯೊಂದನ್ನ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದಾದ ನಂತರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಒಂದು ಪ್ರಾಡಕ್ಟ್ ಡೆವಲಪರ್ ಅಥವಾ ಟೀಚರು ಯಾರು ನಮ್ಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅವ್ರು ತೋರಿಸ್ಕೊಡ್ತಾರೆ. ಅದಾದ ನಂತರ ಅದನ್ನೇ ನಾವು ಕೂಡ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಕಲಿತೇವೆ. ರೈಟ್, ದಿಸ್ ಇಸ್ ಹೌ ವಿ ಲರ್ನ್ ಇನ್ ದ ಕ್ಲಾಸಸ್ ಅಲ್ಲಿ ಈ ರೀತಿ ಇರುವಂತದ್ದು. ಇಲ್ಲಿ ನೋಡ್ಬೋದು ನೀವು ಪ್ರಾಕ್ಟೀಸ್ ಸೆಷನ್ 1, ಪ್ರಾಕ್ಟೀಸ್ ಸೆಷನ್ 2 ಅಂತ ಇದೆ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಕ್ಲಾಸ್ ಆದ ನಂತರ ನಿಮ್ಗೆ ಏನಾದ್ರೂ ಎಷ್ಟು ಕಲ್ತಿದ್ದೀರಾ, ಏನೆಲ್ಲ ಗೊತ್ತಾಗಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಕ್ವಿಜ್ ಅನ್ನ ಇಟ್ಟಿರ್ತೇವೆ. ಇಲ್ಲಿ ರೀಸ್ಟಾರ್ಟ್ ಕ್ವಿಜ್ ಅಂತ ಕೊಟ್ರೆ ಐ ಥಿಂಕ್ ನಿಮ್ಗೆ ಒಂದಷ್ಟು ಕ್ವಿಜ್ ಬರುತ್ತೆ. ರೈಟ್, ಕ್ವೆಶ್ಚನ್ ನಂಬರ್ 1 ಇದು ಆಪ್ಷನ್ ನಂಬರ್ 1, 2, 3, 4 ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ. ಅಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬರುತ್ತೆ. ಸೊ ದ್ಯಾಟ್ ವಿ ಆರ್ ಎನ್ಶೂರಿಂಗ್ ನೀವೊಂದು ಅರ್ಧ ಗಂಟೆ ಕ್ಲಾಸ್ ನೋಡಿದ್ರೆ ಆ ಅರ್ಧ ಗಂಟೆಲಿ ಮೀನ್ ಆಗಿ ನಿಮ್ಗೆ ಏನೆಲ್ಲ ಗೊತ್ತಿರ್ಬೇಕು ಅದು ನಿಮ್ಗೆ ಅರ್ಥ ಆಗಿದ್ಯಾ ಇಲ್ವಾ ಅಂತ ಈ ಕ್ವಿಜ್ ತಗೊಳ್ಳೋ ಮುಖಾಂತರ ಗೊತ್ತಾಗುತ್ತೆ. ಒಂದ್ ವೇಳೆ ಯಾವ್ದಾದ್ರು ಟಾಪಿಕ್ ಮಿಸ್ ಆಗಿದ್ರು ಕೂಡ ಈ ಕ್ವಿಜ್ ಮುಖಾಂತರ ನಿಮ್ಗೆ ಮತ್ತೊಮ್ಮೆ ರೀ ಎಕ್ಸ್ಪ್ಲೇನ್ ಆಗುತ್ತೆ. ಕ್ಲಿಯರ್? ಅದಾದ್ಮೇಲೆ ಪ್ರಾಕ್ಟೀಸ್ ಸೆಷನ್ಸ್ ಆದ ನಂತರ ಫೈನಲಿ ರಿವಿಷನ್. ಈ ರೀತಿ ನೆಕ್ಸ್ಟ್ ಕ್ಲಾಸ್ ಒಂದೊಂದು ಕ್ಲಾಸಸ್ ನಡೆಯುತ್ತೆ ಮುಂದೆ. ಸೊ ಈ ರೀತಿ ನೀವು ಆರಾಮಾಗಿ ಕಲಿತಾ ಹೋಗ್ಬೋದು. ಇಲ್ಲಿ ನೆಕ್ಸ್ಟ್ ವೇವ್ ಅಲ್ಲಿ ನಾವು ಕೇಳ್ತಿರೋದು ಕೂಡ ಪ್ರತಿ ದಿವಸ ಅರ್ಧ ಗಂಟೆ ಕಲೀರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿರೋಂಥದ್ದು. ಇಲ್ಲ ಸರ್ ಅರ್ಧ ಗಂಟೆ ಕಲಿಯೋದಕ್ಕಾಗಲ್ಲ, ನೋ ಪ್ರಾಬ್ಲಮ್. ಸ್ಯಾಟರ್ಡೆ 2 ಗಂಟೆ, ಸಂಡೇ 2 ಗಂಟೆ ಕಲೀರಿ. ಇಲ್ಲ ಸರ್ ಅದು ಆಗಲ್ಲ, ಸಂಡೇ ಒಂದೇ ದಿವಸ 4 ಗಂಟೆ ಕೂತ್ಕೊಂಡು ಕಲೀರಿ ಆರಾಮಾಗಿ. ಸರ್ ನನ್ನ ಎಕ್ಸಾಮ್ಸ್ ಇರುತ್ತೆ ಆವಾಗ ನಾನು ಏನ್ ಮಾಡ್ಲಿ? ನೋ ಪ್ರಾಬ್ಲಮ್, ಪಾಸ್ ದ ಕ್ಲಾಸಸ್ ಅಂತ ನಮ್ಮ ಹತ್ರ ಆಪ್ಷನ್ ಇದೆ.
ಸರ್ ಈ ಡೇಟ್ ಇಂದ ಈ ಡೇಟ್ ತನಕ ಕ್ಲಾಸಸ್ ಅನ್ನ ಪಾಸ್ ಮಾಡ್ಬಿಡಿ ಅಂತ ಹೇಳಿದ್ರೆ ಆ ಡೇಟ್ ಇಂದ ಆ ಡೇಟ್ ತನಕ ಕ್ಲಾಸಸ್ ಪಾಸ್ ಆಗ್ಬಿಡುತ್ತೆ. ಎಕ್ಸಾಮ್ಸ್ ಟೈಮಲ್ಲಿ ನೀವೇನು ಕಲಿಬೇಕಂತ ಇಲ್ಲ. ಸರ್ ನನ್ನ ಅಕ್ಕನ ಮದುವೆ ಇದೆ, ನಮ್ ಕಾಲೇಜಲ್ಲಿ ಫೆಸ್ಟ್ ಇದೆ, ಕಲಿಯೋದಕ್ಕಾಗಲ್ಲ ಒಂದು ವಾರ, ನೋ ಪ್ರಾಬ್ಲಮ್, ಪಾಸ್ ದ ಕ್ಲಾಸಸ್ ಆಪ್ಷನ್ ಇದೆ, ಪಾಸ್ ಮಾಡ್ಕೊಳ್ಳಿ. ಆರಾಮಾಗಿ ನಿಮ್ಮ ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ನೀವು ಕಲಿತಾ ಹೋಗ್ತೀರಾ. ಕ್ಲಿಯರ್ ರೈಟ್? ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ, ಅಂಡ್ ಆಲ್ಸೋ ನಾನು ಜಸ್ಟ್ ಒಮ್ಮೆ ಇಂಗ್ಲಿಷ್ ಅಲ್ಲೂ ಕೂಡ ಕ್ಲಾಸಸ್ ತೋರಿಸ್ಕೊಡ್ತೇನೆ. So now a typical HTML paragraph element looks something like this. Okay, the start tag will look like an opening angular brace P, small p, and then closing angular brace, which is the starting tag, and then the content which says plan your trip wherever you want to go. You can replace it with anything. Okay, also then there's the end tag, okay, which says opening angular brace / P, closing angular brace, which is the end tag. So this whole set is called the HTML paragraph element. Okay, so now how do you add the paragraph element to the previous code, right? So this is how your typical code will look like. Okay, if you see, we have the body tag, under which we have the H1 tourism H1 tag, basically the heading. Okay, and under that we will be adding our paragraph tag. Okay, so let's quickly go back to our code, okay, and then start tweaking it. Okay, so if you see, we have the body tag, under which we have written the H1 tourism H1. Okay, this is the heading that we wanted to set. Okay, and now we'll be adding the paragraph, okay, which is the P tag. We have the P, and then we'll add the closing tag / P. And then what do we write over here? Travel. Oh, my bad. Right? So it says travel wherever you want. Well, lots of typos today. So once you run the code, you'll see the paragraph available over here. ಸೊ ಈ ರೀತಿ ಕ್ಲಾಸಸ್ ಇರುವಂತದ್ದು. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಆಸ್ಕ್ ಡೌಟ್ ಅಂತ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಡೌಟ್ಸ್ ಅನ್ನ ಟೈಪ್ ಮಾಡಬಹುದು. ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ನಮ್ಮ ಮೆಂಟರ್ಸ್ ಯಾರಿದ್ದಾರೆ, ದೇರ್ ಇಸ್ ಆ ಮೆಂಟರಿಂಗ್ ಡಿಪಾರ್ಟ್ಮೆಂಟ್, ಮೆಂಟರ್ಸ್ ನಿಮ್ಗೆ ಆ ಡೌಟ್ಸ್ ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಟೈಪ್ ಮಾಡ್ಬಿಟ್ಟು ನೀವು ಡೌಟ್ಸ್ ಅನ್ನ ಕೇಳಿದ್ರೆ. ಇಲ್ಲ ಸರ್ ನನಗೆ ಟೈಪ್ ಮಾಡ್ಬಿಟ್ಟಲ್ಲ ಕಾಲ್ ಮಾಡ್ಬಿಟ್ಟೆ ಕೇಳ್ಬೇಕಂತಿದ್ರೆ ಕಾಲಿಂಗ್ ಆಪ್ಷನ್ ಕೂಡ ಇದೆ. ನಮ್ಮ ಮೆಂಟರ್ಸ್ ಅವೈಲೇಬಲ್ ಇರ್ತಾರೆ, ಅವರಿಗೆ ಡೌಟ್ಸ್ ಅನ್ನ ಕೇಳ್ಬೇಕಂತಿದ್ರೆ ಕಾಲ್ ಮಾಡ್ಬಿಟ್ಟು ಕೂಡ ಡೌಟ್ಸ್ ಅನ್ನ ಕೇಳಬಹುದು. ದಿಸ್ ಇಸ್ ಸೆಕೆಂಡ್ ಆಪ್ಷನ್. ಕ್ಲಿಯರ್? ನೋಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನೆಲ್ಲ ನೋಟ್ಸ್ ಅನ್ನ ನೀವು ಟೈಪ್ ಮಾಡ್ಬೇಕು ಅದನ್ನ ಇಲ್ಲಿ ಟೈಪ್ ಮಾಡಬಹುದು. ಸ್ಲೈಡ್ಸ್ ಬೇಕು ಕ್ಲಾಸಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಸ್ಲೈಡ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸ್ಲೈಡ್ ನಂಬರ್ 1, 2, 3, 4 ಏನೆಲ್ಲ ಈ ಕ್ಲಾಸ್ ಅಲ್ಲಿ ಟೀಚ್ ಮಾಡಿದ್ರು ಪ್ರತಿಯೊಂದು ಕೂಡ ಅಲಾಂಗ್ ವಿತ್ ಆಲ್ ದೀಸ್ ಥಿಂಗ್ ಚೀಟ್ ಶೀಟ್ ಅಂತ ನಾವು ಪ್ರೊವೈಡ್ ಮಾಡ್ತೇವೆ. ಚೀಟ್ ಶೀಟ್ ಅಂತ ಹೇಳಿದ್ರೆ ಇಲ್ಲೇ ನಿಮ್ಗೆ ಸಿಗುತ್ತೆ ಚೀಟ್ ಶೀಟ್ ಅಂತ. ಐ ಥಿಂಕ್ ಇಟ್ ಇಸ್ ಅವೈಲೇಬಲ್ ಹಿಯರ್. ಸೊ ಚೀಟ್ ಶೀಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಕ್ಲಾಸಸ್ ಇದು ನೋಟ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೇವೆ. ಸೊ ದಟ್ ಯು ಆರ್ ನಾಟ್ ಮಿಸ್ಸಿಂಗ್ ಔಟ್ ಆನ್ ಎನಿ ಆಫ್ ದ ಕಂಟೆಂಟ್ಸ್. ಆಲ್ ರೈಟ್, ನೆಕ್ಸ್ಟ್ ಮೈ ಜರ್ನಿಯಲ್ಲಿ ನಿಮ್ಗೆ ಡೇ ಬೈ ಡೇ ನೀವು ಏನನ್ನ ಕಲಿತಾ ಹೋಗ್ತೀರಾ, ಏನ್ ಮಾಡ್ತೀರಾ. ಸೊ ಫಸ್ಟ್ ನೀವು ಬಿಲ್ಡ್ ಯುವರ್ ಓನ್ ಸ್ಟ್ಯಾಟಿಕ್ ವೆಬ್ಸೈಟ್ ಹೆಂಗ್ ಮಾಡೋದು ಅಂತ ಕಲಿತೀರಾ. ಅದಾದ ನಂತರ ಒಂದು ರೆಸ್ಪಾನ್ಸಿವ್ ವೆಬ್ಸೈಟ್ ಹೆಂಗ್ ಮಾಡೋದು ಅಂತ ನೀವು ಕಲಿತೀರಾ ಇಲ್ಲಿ ಕ್ಲಿಕ್ ಮಾಡಿದ್ರೆ. ಅದಾದ ನಂತರ CCBP 4.0 ಇಂಟ್ರೊಡಕ್ಷನ್, ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತಾ ಕ್ಲಾಸಸ್ ಅನ್ನ ಕಲಿತಾ ಹೋಗ್ತೀರಾ. ದೆನ್ ಜಾಬ್ಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡುವಂತಹ ಪ್ರತಿಯೊಂದು, ನೀವು ಕಲಿಯುವಂತಹ ಪ್ರತಿಯೊಂದು ಟಾಪಿಕ್ಸ್ ಆಗಿರ್ಬೋದು, ನೀವು ಮಾಡುವಂತಹ ಪ್ರತಿಯೊಂದು ಪ್ರೋಗ್ರೆಸ್ ಏನಿದೆ ನಮ್ಮ ವೆಬ್ಸೈಟ್ ಅಲ್ಲಿ ಅದನ್ನ ಕಂಪನೀಸ್ ಆಗಿರ್ಬೋದು, ನಮ್ಮ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಇಂಟರ್ನ್ಶಿಪ್ ಎಲಿಜಿಬಲ್ ಇದ್ರೆ, ಯಾವ್ದಾದ್ರು ಕಂಪನೀಸ್ ಇಂಟರ್ನ್ಶಿಪ್ ಕೊಡಕ್ ರೆಡಿ ಇದ್ರೆ ಮುಂದೆ ಬಂದ್ರೆ ಆ ಎಲ್ಲ ಕಂಪನಿ ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ದ್ಯಾಟ್ ನೀವು ಹುಡುಕ್ತಾ ಹೋಗ್ಬೇಕಂತಿಲ್ಲ ಇಂಟರ್ನ್ಶಿಪ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ನಿಮ್ಮ ಲರ್ನಿಂಗ್ ಪೋರ್ಟಲ್ ಅಲ್ಲೇ ಸಿಗುತ್ತೆ. ನೀವು ಜಸ್ಟ್ ಅದಕ್ಕೆ ಅಪ್ಲೈ ಮಾಡ್ಬೇಕಷ್ಟೇ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಈ ರೀತಿ ಇಂಟರ್ನ್ಶಿಪ್ ಆಗಿರ್ಬೋದು, ಜಾಬ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ರೀತಿ ಬರುತ್ತೆ ರೆಫರೆನ್ಸಸ್. ನಿಮ್ಗೆ ಆ ರೆಫರೆನ್ಸಸ್ ಅನ್ನ ನೋಡ್ತೀರಾ ನೀವು, ನಿಮ್ಗೆ ಇಷ್ಟ ಆದ್ರೆ ನೀವು ಅಪ್ಲೈ ಮಾಡ್ತೀರಾ, ನಿಮ್ ಪ್ರೊಫೈಲ್ ಅನ್ನ ಅವ್ರು ನೋಡ್ತಾರೆ. ಆ ರೀತಿ ದಟ್ ಪ್ರೋಸೆಸ್ ವಿಲ್ ಕಂಟಿನ್ಯೂ. ಕ್ಲಿಯರ್ ರೈಟ್? ಕೋಡ್ ಪ್ಲೇ ಗ್ರೌಂಡ್ ಇಲ್ಲಿದೆ ನೀವು ನೋಡ್ದಂಗೆ. ಸೊ ಇದು ಬಂದ್ಬಿಟ್ಟು ನಮ್ಮ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ. ಸೊ ಪ್ಲಾಟ್ಫಾರ್ಮ್ ಇನ್ ಡೀಟೇಲ್ ಆಗಿ ನಮ್ಮ ನೆಕ್ಸ್ಟ್ ಇನ್ನೊಂದು ಸೆಷನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ತಿಳಿಸ್ಕೊಡ್ತಾರೆ ಪ್ಲಾಟ್ಫಾರ್ಮ್ ಹೇಗಿದೆ, ಇನ್ ಡೀಟೇಲ್ ನೀವು ಕ್ಲಾಸಸ್ ಹೇಗೆ ನೋಡಬಹುದು, ಏನ್ ಮಾಡ್ಬೇಕು ಅಂತ. ಸೊ ಓವರ್ ಈ ಸೆಷನ್ ಅಲ್ಲಿ ನಿಮ್ಗೆ ಒಂದಷ್ಟು ಐಡಿಯಾ ಬೇಕು ಅಂತ ಹೇಳೋದಕ್ಕೋಸ್ಕರ ನಾನು ಪ್ಲಾಟ್ಫಾರ್ಮ್ ಅನ್ನ ಕೂಡ ತೋರಿಸ್ಕೊಟ್ಟೆ ನಿಮ್ಗೆ.
ಸೊ ಇದೆಲ್ಲ ಕೂಡ ನೆಕ್ಸ್ಟ್ ವೇವ್ ಅಲ್ಲಿ ನೀವು ಕಲಿಯುವಂತಹ ರೀತಿ, ನೆಕ್ಸ್ಟ್ ವೇವ್ ಅಲ್ಲಿ ಹೇಗ್ ಕಲಿತೀರಾ, ಏನ್ ಮಾಡ್ತೀರಾ, ಪ್ರತಿಯೊಂದು ಕೂಡ ಇದ್ರಲ್ಲೇ ಇದೆ. ನಾನು ಇವಾಗ ಒಂದು ಸಣ್ಣ ವಿಡಿಯೋ ತೋರಿಸ್ತೇನೆ ನಿಮ್ಗೆ. ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟು ನೆಕ್ಸ್ಟ್ ವೇವ್ ಅಲ್ಲಿ ಅವನ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಅವನ ಜರ್ನಿ ಹೇಗಿರುತ್ತೆ, ಫ್ರಮ್ ಡೇ 1 ಇಂದ ಹಿಡಿದು ಪ್ಲೇಸ್ಮೆಂಟ್ ಸಪೋರ್ಟ್, ಪ್ಲೇಸ್ಮೆಂಟ್ ಆಗೋ ತನಕ ಅವನ ಜರ್ನಿ ಹೇಗಿರುತ್ತೆ, ಫ್ರಮ್ 0 ಟು ಅ ಹೀರೋ. ಆ ವಿಡಿಯೋನ ಸಣ್ಣದಾಗಿ ನೋಡ್ಕೊಂಡು ಬರೋಣ. ದಿಸ್ ಇಸ್ ಹೌ ಒಬ್ಬ ಸ್ಟೂಡೆಂಟ್ ಜರ್ನಿ ಇರುತ್ತೆ ನೆಕ್ಸ್ಟ್ ಲೆವೆಲ್ ಕಲಿಯುವಂತ ಸ್ಟೂಡೆಂಟ್ ಇದು, ರೈಟ್? ಫ್ರಮ್ ಝೀರೋ ಒಬ್ಬ ಸ್ಟೂಡೆಂಟ್ಗೆ ಕೋಡಿಂಗೇ ಬರಲ್ಲ ಅಂತ ಸ್ಟೂಡೆಂಟು, ಇರೆಸ್ಪೆಕ್ಟ್ ಆಫ್ ಬ್ಯಾಕ್ ಗ್ರೌಂಡ್, ಇರೆಸ್ಪೆಕ್ಟ್ ಆಫ್ ಯುವರ್ ಕಮ್ಯುನಿಕೇಶನ್, ನಿಮ್ಗೆ ಇಂಗ್ಲಿಷ್ ಮಾತಾಡಕ್ ಬರಲ್ವಾ, ಇಂಗ್ಲಿಷ್ ಕಮ್ಯುನಿಕೇಶನ್ ಕ್ಲಾಸಸ್ ಕೂಡ ನಮ್ಮದ್ರಲ್ಲೇ ಇರುತ್ತೆ, ರೈಟ್? ಅಲ್ಲಿಂದ ಹಿಡಿದು ಒಬ್ಬ ಸ್ಟೂಡೆಂಟಿಗೆ ಕೋಡಿಂಗ್ ಅನ್ನ ಟೀಚ್ ಮಾಡಿ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಅಡ್ವಾನ್ಸ್ಡ್ ಡೇಟಾ ಸ್ಟ್ರಕ್ಚರ್ ಆಲ್ಗೋರಿದಮ್, 4.0 ಪ್ರಾಜೆಕ್ಟ್ಸ್, 4.0 ಸ್ಕಿಲ್ಸ್ ಅನ್ನ ಬಿಲ್ಡ್ ಮಾಡೋದು, AI, ಮಿಷಿನ್ ಲರ್ನಿಂಗ್, ಡೇಟಾ ಸೈನ್ಸ್ ಇಂಥದನ್ನೆಲ್ಲ ಮಾಡ್ಬಿಟ್ಟು ಫ್ರಮ್ ಝೀರೋದಿಂದ ಹಿಡಿದು ಒಬ್ಬ ಸ್ಟೂಡೆಂಟಿಗೆ ಆ ಮಿನಿಮಮ್ 12 ಲಕ್ಷ 24 ಲಕ್ಷದ ಪ್ಯಾಕೇಜ್ ಸಿಗೋ ತನಕ ಕೂಡ ಜಾಬ್ ಸಪೋರ್ಟ್ ನಮ್ ಕಡೆಯಿಂದ ಕೊಡುವಂಥದ್ದು. ಸೊ ಇನ್ ಬಿಟ್ವೀನ್ ದಿಸ್ ಜರ್ನಿ ತುಂಬಾ ವಿಷಯಗಳಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟು ಎಲ್ಲ ಸ್ಕಿಲ್ಸ್ ಅನ್ನ ಕೂಡ ಕಲಿಬಹುದು, ಬಟ್ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಡಕ್ ನರ್ವಸ್ ಆಗ್ತಾನೆ, ಮಾತಾಡಕ್ ಬರಲ್ಲ, ಕಮ್ಯುನಿಕೇಶನ್ ಸ್ಟ್ರಾಂಗ್ ಇರಲ್ಲ. ಅಂತ ಸ್ಟೂಡೆಂಟ್ ಹೆಂಗೆ ಇಂಟರ್ನ್ಶಿಪ್ ಅನ್ನ ಕ್ರಾಕ್ ಮಾಡಬಹುದು ಹೇಳಿ?
ಸ್ಕಿಲ್ಸ್ ಎಲ್ಲ ಕೂಡ ಗೊತ್ತಿದೆ, ಎಲ್ಲ ಚೆನ್ನಾಗಿದೆ ಸರ್, ಸ್ಕಿಲ್ಸ್ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದಾನೆ, ಎಲ್ಲ ಮಾಡಿದಾನೆ, ಬಟ್ ಇಂಟರ್ನ್ಶಿಪ್ ಅಲ್ಲಿ ಮಾತಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ? ಫಾರ್ ದಟ್ ವಿ ಹ್ಯಾವ್ ಅ ಸೆಪರೇಟ್ ಥಿಂಗ್ ಕಾಲ್ಡ್ ನೆಕ್ಸ್ಟ್ ಮಾಕ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ನಮ್ಮ ಸ್ಟೂಡೆಂಟ್ಗೋಸ್ಕರನೇ. ಅಲ್ಲಿ AI ಬೇಸ್ಡ್ ಮಾಕ್ ಇಂಟರ್ವ್ಯೂಸ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಗಿವಿಂಗ್ ಅ ಇಂಟರ್ವ್ಯೂ ಫಾರ್ ಗೂಗಲ್ ಕಂಪನಿ ಅಂತ ಅನ್ಕೊಳ್ಳೋಣ, ಗೂಗಲ್ ಕಂಪನಿಗೋಸ್ಕರ ಇಂಟರ್ವ್ಯೂ ಕೊಡ್ತಿದ್ದೀರಾ. ಗೂಗಲ್ ಕಂಪನಿ ಯಾವ ರೀತಿ ಕ್ವಶನ್ಸ್ ಎಲ್ಲ ಕೇಳ್ಬೋದು ಇಂಟರ್ವ್ಯೂ ಅಲ್ಲಿ, ಅದನ್ನೆಲ್ಲ ಅನಾಲಿಸಿಸ್ ಮಾಡ್ಬಿಟ್ಟು ಅದೇ ರೀತಿ ಕ್ವಶನ್ಸ್ ಅನ್ನ ಆ ನೆಕ್ಸ್ಟ್ ಮಾಕ್ ಪ್ಲಾಟ್ಫಾರ್ಮ್ ಕೇಳಕ್ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಹತ್ರ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸೊ ಈ ಕ್ವೆಶನ್ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ಸೊ ಈ ರೀತಿ ನೀವು ಎಷ್ಟು ಬೇಕಷ್ಟು ಮಾಕ್ ಇಂಟರ್ವ್ಯೂಸ್ ಅನ್ನ ಕೂಡ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ತಗೋಬಹುದು. ಸೊ ಈ ರೀತಿ ಬೇರೆ ಬೇರೆ ಫೀಚರ್ಸ್ ಇದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ತಿಳಿಸ್ಕೊಡ್ತಾರೆ ಏನಿದೆ, ಹೇಗಿದೆ, ಏನು ಅಂತ. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಏನಂತ ಹೇಳಿದ್ರೆ ಒಂದೇ ಒಂದು, ನಿಮ್ಗೆ ಇವಾಗ ಕರೆಂಟ್ ಸ್ಟೇಟ್ ಅಲ್ಲಿ ನಿಮ್ಮ ಪೊಸಿಷನ್ ಅಂತ ನೋಡಿದಾಗ ಕೋಡಿಂಗ್ ಸ್ಕಿಲ್ಸ್ ಇರ್ಬೋದು, ಇಲ್ದೇನೆ ಇರ್ಬೋದು, ತೊಂದರೆನೇ ಇಲ್ಲ. ಅಲ್ಲಿಂದ ಹಿಡಿದು ಕೂಡ ಒಬ್ಬ 12 ಲಕ್ಷ 24 ಲಕ್ಷ ಪ್ಯಾಕೆಟ್ ಪಡ್ಕೋಬೇಕಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟ್ ಏನೆಲ್ಲ ಕಲಿಬೇಕು, ಅವನ ರೆಸ್ಯೂಮೆ ಹೇಗೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು, ಅದನ್ನ ನಾವು ಮಾಡಿಸ್ಕೊಡ್ತೇವೆ. ಇವಾಗ ನಿಮ್ಮ ಕರೆಂಟ್ ಸ್ಟೇಟ್ ನೋಡಿದಾಗ ನೀವು ಯಾವ ಸ್ಟೇಟ್ ಅಲ್ಲಿ ಇರ್ಬೋದು ಅಂದ್ರೆ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಗೆ ಕೋಡಿಂಗ್ ಗೊತ್ತಿರ್ಬೋದು, ಕೆಲವೊಂದು ಸ್ಟೂಡೆಂಟ್ಸ್ ಗೆ ಕೋಡಿಂಗ್ ಗೊತ್ತಿಲ್ದಿರ್ಬೋದು, ಮಿಡ್ ಲೆವೆಲ್ ಆ ರೀತಿ ಇರ್ಬೋದು, ತೊಂದರೆ ಇಲ್ಲ, ಇಟ್ಸ್ ಓಕೆ, ಟೋಟಲಿ ಫೈನ್. ಇಲ್ಲಿಂದ ಹಿಡಿದು ಒಬ್ಬ ಸ್ಟೂಡೆಂಟ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನ ಕಲಿಯುವಂತ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ಹ್ಯಾಂಡ್ ಹೆಲ್ಡ್ ಸಪೋರ್ಟ್ ಅನ್ನ ನೆಕ್ಸ್ಟ್ ವೇವ್ ಅಂಡ್ ಇಟ್ಸ್ ಟೀಮ್ ಪ್ರೊವೈಡ್ ಮಾಡುತ್ತೆ. ನಮ್ಮ ಸ್ಟೂಡೆಂಟ್ ಸಕ್ಸಸ್ ಟೀಮ್ ಅಂತ ಬಂದಾಗ ವಿ ಹ್ಯಾವ್ ಅ ಸ್ಟೂಡೆಂಟ್ ಸಕ್ಸಸ್ ಟೀಮ್ ವೇರ್ ಇನ್ ಅವರ ಕೆಲಸನೇ ನಿಮ್ಮನ್ನ ಸಪೋರ್ಟ್ ಮಾಡುವಂತದ್ದು. ನೀವೊಮ್ಮೆ ನೆಕ್ಸ್ಟ್ ವೇವ್ ಜಾಯ್ನ್ ಆದ್ಮೇಲೆ ನಿಮ್ಮ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಸ್ಟೂಡೆಂಟ್ ಸಕ್ಸಸ್ ಟೀಮ್ ಅವ್ರು ತಗೋತಾರೆ. ಜಸ್ಟ್ ಯೋಚನೆ ಮಾಡಿ, ಸ್ಟೂಡೆಂಟ್ ಸಕ್ಸಸ್ ಟೀಮ್ ಅಂತ ಇರುತ್ತೆ ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ, ನಿಮ್ಮನ್ನ ಮೋಟಿವೇಟ್ ಮಾಡಕ್ಕೆ, ನಿಮ್ಗೆ ಬರುವಂತ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಕ್ಕೆ ಅಂತ ಹೇಳಿದ್ರೆ ದ್ಯಾಟ್ ಬೈ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಥಿಂಗ್, ರೈಟ್? ಸೊ ಗೈಸ್, ಇಷ್ಟೇ ಯೋಚನೆ ಮಾಡ್ಬೇಕು ನೀವು, ಇಷ್ಟೇ ಅರ್ಥ ಮಾಡ್ಕೋಬೇಕು. ಇಂಥ ಒಂದು ಅವಕಾಶ ಪದೇ ಪದೇ ಸಿಗಲ್ಲ, ಇಂಥ ಅಪಾರ್ಚುನಿಟಿ ಪದೇ ಪದೇ ಸಿಗಲ್ಲ. ಅಂಡ್ ಏನಕ್ಕೋಸ್ಕರ ಈ 12LP 24LP ಪಾಸಿಬಲ್ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಸಿಂಪಲ್. ನೀವು ನಿಮ್ಮ ರೆಸ್ಯೂಮೆನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಿದ್ದೀರಾ. ಒಬ್ಬ ಸ್ಟೂಡೆಂಟ್ ನಮ್ಮ ಸ್ಮಾರ್ಟ್ ಪ್ರೋಗ್ರಾಮ್, ಜೀನಿಯಸ್ ಪ್ರೋಗ್ರಾಮ್ ಅಲ್ಲಿ ಕಲ್ತ್ರೆ ಅವನಿಗೆ ಇಂಡಸ್ಟ್ರಿ ರೆಡಿನೆಸ್ ಸರ್ಟಿಫಿಕೇಶನ್ ಅಂತ ನಾವು ಪ್ರೊವೈಡ್ ಮಾಡ್ತೇವೆ. ಸರ್, ಏನಿದು ಇಂಡಸ್ಟ್ರಿ ರೆಡಿನೆಸ್ ಸರ್ಟಿಫಿಕೇಶನ್? ಪರ್ಟಿಕ್ಯುಲರ್ ಸ್ಟೂಡೆಂಟ್ ಪೈಥಾನ್ ಅಲ್ಲಿ ಒಂದು ಕೋರ್ಸ್ ಮಾಡಿದಾನೆ 3 months ಇದ್ದಂತ ಹೇಳ್ಬಿಟ್ಟು ಸೀಲ್ ಸಿಗ್ನೇಚರ್ ಹಾಕ್ಬಿಟ್ಟು ಕೊಡುವಂತ ಕೋರ್ಸ್ ಅಲ್ಲ. ಇಂಡಸ್ಟ್ರಿ ರೆಡಿನೆಸ್ ಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಕಂಪನಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ರೆಡಿ ಆಗಿದ್ದಾನೆ, ಪ್ರತಿಯೊಂದು ಸ್ಕಿಲ್ಸ್ ಅನ್ನ ಕಲ್ತಿದ್ದಾನ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಶನ್ ನಿಮ್ಮ ರೆಸ್ಯೂಮೆಲ್ಲಿ ಇರುತ್ತೆ. ಜಸ್ಟ್ ಯೋಚನೆ ಮಾಡಿ, ನೀವು ಇಂಟರ್ವ್ಯೂಗೆ ಹೋಗ್ತೀರಾ, ನಿಮ್ಮ ರೆಸ್ಯೂಮೆಲ್ಲಿ ಇಂಡಸ್ಟ್ರಿ ರೆಡಿನೆಸ್ ಸರ್ಟಿಫಿಕೇಶನ್ ಅನ್ನ ಆ ಇಂಟರ್ವ್ಯೂರ್ ನೋಡ್ತಾನೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಯೋಚನೆ ಮಾಡಿ, ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಹೇಗಿರುತ್ತೆ ಆ ಇಂಟರ್ವ್ಯೂ ಅಲ್ಲಿ, ರೈಟ್? ಇಂಡಸ್ಟ್ರಿ ರೆಡಿನೆಸ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ. ದಟ್ ಇಸ್ ಅ ಆಡೆಡ್ ಅಡ್ವಾಂಟೇಜ್ ಫಾರ್ ಅಸ್. ಇವಾಗ ಎಲಿಜಿಬಿಲಿಟಿ ಏನು ಅಂತ ನೋಡೋಣ. ನೆಕ್ಸ್ಟ್ ವೇವ್ ಅಲ್ಲಿ ಕಲಿಬೇಕು ಸರ್, ನೆಕ್ಸ್ಟ್ ವೇವ್ ಅಲ್ಲಿ ಜಾಯ್ನ್ ಆಗ್ಬೇಕು, ಪ್ರತಿಯೊಂದಕ್ಕೂ ಕೂಡ ಎಲಿಜಿಬಿಲಿಟಿ ಅಂತ ಇರುತ್ತೆ. ಎಲಿಜಿಬಿಲಿಟಿ ಏನಂತ ನೋಡೋಣ. ಫಸ್ಟ್ ಸ್ಟೆಪ್ ಅಂತ ನೋಡಿದಾಗ ಯು ಹ್ಯಾವ್ ಆಲ್ರೆಡಿ ಡನ್ ಯುವರ್ ಫಸ್ಟ್ ಸ್ಟೆಪ್. ಈ ಸೆಷನ್ ಅನ್ನ ಕಂಪ್ಲೀಟ್ ಸೆಷನ್ ನೋಡಿದ್ರಿ ನೀವು, ತುಂಬಾ ಸೀರಿಯಸ್ ಆಗಿ, ತುಂಬಾ ಇಂಟ್ರೆಸ್ಟ್ ಇಂದ, ತುಂಬಾ ಇಂಟೆಂಟ್ ಇಂದ ನೋಡಿದೀರಾ. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ದ ಸೆಷನ್. ಸೊ ಬಿಕಾಸ್ ಆಫ್ ದಿಸ್ ಯು ಆರ್ ಎಲಿಜಿಬಲ್ ಫಾರ್ ಅ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ ಕಾಲ್. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಅಂತ ಬಂದಾಗ ಏನ್ ಮಾಡ್ಬೇಕು ಸರ್? ನನಗೆ ನೆಕ್ಸ್ಟ್ ವೇವ್ ಅಲ್ಲಿ ಕಲಿಬೇಕು, ನನ್ಗೆ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ಏನು ಸರ್? ಫೀಸ್ ಇರುತ್ತಾ? ಆಬ್ವಿಯಸ್ಲಿ ಫೀಸ್ ಇರುತ್ತೆ. ಫೀಸ್ ಇಲ್ಲ ಅಂತ ಅನ್ಕೋಬೇಡಿ, ಪ್ರತಿಯೊಬ್ಬರಿಗೆ ನಾನು ಮತ್ತೊಮ್ಮೆ ಹೇಳ್ತಿರುವಂತದ್ದು ಫೀಸ್ ಅನ್ನೋದು ಇರುತ್ತೆ. ಬಟ್ ನಮ್ಮಲ್ಲೂ ಕೂಡ ಜನರಲ್ ಬೇಸಿಸ್ ಸೀಟು ಅಲಾಂಗ್ ವಿತ್ ದಟ್ ಸ್ಕಾಲರ್ಶಿಪ್ ಬೇಸಿಸ್ ಸೀಟ್ ಅಂತ 2 ರೀತಿ ಇರುತ್ತೆ. ಅದರ ಬಗ್ಗೆ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಸ್ಕಾಲರ್ಶಿಪ್ ಬೇಸ್ಡ್ ಸೀಟ್ಸ್ ಅಂತ ನೋಡಿದಾಗ ಅಲ್ಲಿ ಆಕ್ಚುಯಲ್ ಫೀಸ್ಗಿಂತ ಕಡಿಮೆ ಫೀಸ್ ಅಲ್ಲಿ ಪ್ರೊವೈಡ್ ಮಾಡುವಂತದ್ದು, ಅಂದ್ರೆ ಆಕ್ಚುಯಲ್ ಫೀಸ್ಗಿಂತ ಒಂದಷ್ಟು ಡಿಸ್ಕೌಂಟ್ಸ್ ಅನ್ನ ಪ್ರೊವೈಡ್ ಮಾಡ್ಬಿಟ್ಟು ಸ್ಕಾಲರ್ಶಿಪ್ ಬೇಸ್ಡ್ ಫೀಸಸ್ ಅಲ್ಲಿ ಪ್ರೊವೈಡ್ ಮಾಡುವಂತದ್ದು. ಇವಾಗ ನಿಮ್ಗೆ ಸ್ಕಾಲರ್ಶಿಪ್ ಬೇಸ್ಡ್ ಫೀಸಸ್ ಅಲ್ಲಿ ನೆಕ್ಸ್ಟ್ ವೇವ್ ಜಾಯ್ನ್ ಆಗ್ಬೇಕು ಸರ್, ನಮ್ಗೆ ಕಲಿಬೇಕು ನೆಕ್ಸ್ಟ್ ವೇವ್ ಅಲ್ಲಿ ಅಂತ ಇದ್ರೆ ಆದಷ್ಟು ಬೇಗ ನಿಮ್ಮ ಸೀಟ್ ರಿಸರ್ವೇಶನ್ಸ್, ಅಡ್ಮಿಷನ್ಸ್ ಪ್ರತಿಯೊಂದನ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಮತ್ತೊಮ್ಮೆ ಹೇಳ್ತಿರುವಂತದ್ದು, ದೇರ್ ಇಸ್ ಫೀಸ್ ಇನ್ವಾಲ್ವ್ಡ್. ಫೀಸ್ ಇರುತ್ತೆ, ಬಟ್ ಫೀಸ್ ಎಷ್ಟು, ಏನು, ಹೇಗೆ ಕಟ್ಟಬೇಕು, ಯಾವ ರೀತಿ ಪೇ ಮಾಡಬೇಕು ನೆಕ್ಸ್ಟ್ ವೇವ್ ಅಲ್ಲಿ ಕಲಿಬೇಕಂತ ಹೇಳಿದ್ರೆ ಪ್ರತಿಯೊಂದನ್ನ ಕೂಡ ನಿಮ್ಮ ನೆಕ್ಸ್ಟ್ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ತಿಳಿಸ್ಕೊಡ್ತಾರೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಮೂವ್ ಆಗ್ಬೇಕು. ನನ್ಗೂ ಕೂಡ ಈ ರೀತಿ ಕಲಿಬೇಕು ಸರ್, ಹೈ ಪೇಡ್ ಜಾಬ್ ಸಿಗ್ಬೇಕು, ನೆಕ್ಸ್ಟ್ ವೇವ್ ಬಗ್ಗೆ ನನಗೆ ಇನ್ ಡೀಟೇಲ್ ತಿಳ್ಕೋಬೇಕು ಅಂತ ಇದ್ರೆ, ತಿಳ್ಕೊಳಕ್ಕೆ ನೆಕ್ಸ್ಟ್ ವೇವ್ ಬಗ್ಗೆ ಏನಿದೆ, ಹೇಗಿದೆ, ಎಷ್ಟು ಫೀಸ್ ಆಗುತ್ತೆ, ಏನು, ಪ್ರತಿಯೊಂದಕ್ಕೂ ಕೂಡ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಐ ವಾಂಟ್ ಅ ಕರಿಯರ್ ಎಕ್ಸ್ಪರ್ಟ್ ಕಾಲ್ ಅಂತ ಆ ಫಾರ್ಮ್ ಅಲ್ಲಿ ಫಿಲ್ ಮಾಡಿ. ಇವಾಗ ಒಂದು ಫಾರ್ಮ್ ಕಳಿಸಿದಾರೆ ನೋಡಿ, ಆ ಫಾರ್ಮ್ ಅಲ್ಲಿ ನೀವೇನ್ ಫಿಲ್ ಮಾಡ್ಬೇಕಂತ ಹೇಳಿದ್ರೆ ಐ ವಾಂಟ್ ಅ ಕರಿಯರ್ ಎಕ್ಸ್ಪರ್ಟ್ ಕಾಲ್. ಸೊ ಇದರಿಂದಾಗಿ ಏನಾಗುತ್ತೆ, ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ನಿಮ್ಗೆ ಕಾಲ್ ಮಾಡ್ತಾರೆ, ನಿಮ್ಮ ಡೌಟ್ಸು, ಕ್ವೆಶನ್ಸು ಏನೆಲ್ಲ ಇದೆ ಪ್ರತಿಯೊಂದನ್ನ ಕೂಡ ಕ್ಲಾರಿಫೈ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ಇಟ್ ಇಸ್ ಯೋರ್ ಕಾಲ್. ನೆಕ್ಸ್ಟ್ ವೇವ್ ಜಾಯ್ನ್ ಆಗುವಂತದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ ಕಾಲ್ ಆಗಿರುತ್ತೆ. ಕ್ಲಿಯರ್, ರೈಟ್?
ಇಫ್ ಯು ರಿಯಲಿ ವಾಂಟ್ ಟು ಸ್ಟೆಪ್ ಔಟ್ ಆಫ್ ದಿಸ್ ಪ್ರಾಬ್ಲಮ್, ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್, ಒಂದು ರೈಟ್ ಸ್ಟೆಪ್ ಅನ್ನು ತಗೋಬೇಕು, ರೈಟ್ ವೇ ತರ ವೇ ಕಡೆಗೆ ನಾನು ಹೋಗ್ಬೇಕು ಅಂತ ಇದ್ರೆ ದಯವಿಟ್ಟು ಆ ಫಾರ್ಮ್ ಅನ್ನ ಫಿಲ್ ಮಾಡಿ. ಏನಂತ ಫಿಲ್ ಮಾಡ್ತೀರಾ? ಐ ವಾಂಟ್ ಅ ಕರಿಯರ್ ಎಕ್ಸ್ಪರ್ಟ್ ಕಾಲ್, ದಟ್ಸ್ ಇಟ್. ರೈಟ್? ಇಷ್ಟೊತ್ತು ನೀವು ಸೆಷನ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಗೈಸ್ ಆರ್ ವೆರಿ ಸೀರಿಯಸ್ ಅಬೌಟ್ ಯುವರ್ ಕರಿಯರ್. ಸುಮ್ನೆ ಅಂತೂ ಇಷ್ಟೊತ್ತು ಸೆಷನ್ ಅಲ್ಲಿ ಯಾರು ಕೂಡ ಕೂತ್ಕೊಳ್ಳಲ್ಲ, ನೀವಿದ್ದೀರಾ. ರೈಟ್? ಇವಾಗ ಲೇಸಿನೆಸ್ ಬೇಡ. ಸರ್ ನಾನು ಏನಕ್ಕೆ ಫಾರ್ಮ್ ಫಿಲ್ ಮಾಡ್ಲಿ, ಇಲ್ದಿದ್ರೆ ಏನಾಗುತ್ತೆ? ಫಾರ್ಮ್ ಫಿಲ್ ಮಾಡದೇ ಇದ್ರೆ ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ನಿಮ್ಗೆ ಕಾಲ್ ಮಾಡಕ್ ಆಗಲ್ಲ, ಕಾಲ್ ಮಾಡಲ್ಲ, ಕಾಲ್ ಬರಲ್ಲ. ಫಾರ್ಮ್ ಫಿಲ್ ಮಾಡಿದ್ರೆ ವಿ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಓಕೆ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ಹಿಸ್ ಕರಿಯರ್, ಅವನಿಗೆ ನಮ್ ಕಡೆಯಿಂದ ಸಪೋರ್ಟ್ ಬೇಕು, ಹೆಲ್ಪ್ ಬೇಕಿದೆ ಅಂತ. ದೆನ್ ವಿ ವಿಲ್ ಕನೆಕ್ಟ್ ವಿತ್ ಯು. ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ಕನೆಕ್ಟ್ ಆಗ್ತಾರೆ, ಅವ್ರ ಹತ್ರ ನೀವು ನಿಮ್ಮ ಡೌಟ್ಸ್, ಕ್ವೆಶನ್ಸ್ ಎಲ್ಲಾನು ಕೂಡ ತಿಳ್ಕೋಬಹುದು. ಕ್ಲಿಯರ್? ರೈಟ್? ವಾಟ್ ಯು ಹ್ಯಾವ್ ಟು ಫಿಲ್? ಐ ಬಿಲೀವ್ ಎವ್ರಿವನ್ ಇಸ್ has already started filling it. ಏನಂತ ಫಿಲ್ ಮಾಡ್ತೀರಾ? ಐ ವಾಂಟ್ ಅ ಕರಿಯರ್ ಗೈಡೆನ್ಸ್ ಕಾಲ್. ಐ ವಾಂಟ್ ಅ ಕರಿಯರ್ ಗೈಡೆನ್ಸ್ ಕಾಲ್ ಅಂತ ಫಿಲ್ ಮಾಡಿ. ಐ ವಾಂಟ್ ಅ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ ಕಾಲ್. Let's take 10 seconds of time and quickly fill it. I want a career guidance expert call. 10 seconds of time, guys. Quickly fill ಮಾಡಿ. There's a background disturbance, just don't mind. Five more seconds. I'm just recording in a recording session. Okay, here we go. Done. ಫಿಲ್ ಮಾಡ್ತಿರೋರು ಫಿಲ್ ಮಾಡ್ತೇರಿ. ಯಾರಿಗೆಲ್ಲ ಇನ್ನೂ ಕನ್ಫ್ಯೂಷನ್ಸ್ ಇದೆ, ನಾನು ಏನಕ್ಕೆ ಈ ಫಾರ್ಮ್ ಫಿಲ್ ಮಾಡಬೇಕು, ಫಿಲ್ ಮಾಡದಿದ್ರೆ ಏನಾಗುತ್ತೆ, ನಾನು ಮತ್ತೊಮ್ಮೆ ಹೇಳ್ತಿರೋದು, ನೀವು ಇಷ್ಟೊತ್ತು ಸೆಷನ್ ಇದ್ದೀರಾ ಅಂತ ಹೇಳಿದ್ರೆ ಯು ಗೈಸ್ ಆರ್ ವೆರಿ ಸೀರಿಯಸ್ ಅಬೌಟ್ ಅಬೌಟ್ ಯುವರ್ ಕರಿಯರ್. ಇಷ್ಟೊತ್ತು ಇದ್ದು ಕೂಡ ನೀವು ಫಾರ್ಮ್ ಫಿಲ್ ಮಾಡದಿದ್ರೆ ಇದಕ್ಕಿಂತ ಮುಂದೆ ನೆಕ್ಸ್ಟ್ ಏನು ನಡೆಯಲ್ಲ. ನೀವು ಫಿಲ್ ಮಾಡಿದ್ರೆ ವಿ ವಿಲ್ ಗೆಟ್ ಟು ನೋ ದಟ್ ಓಕೆ ಯು ಗೈಸ್ ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯುವರ್ ಕರಿಯರ್. ಫ್ಯೂಚರ್ ಬಗ್ಗೆ ತಿಳ್ಕೋಬೇಕು, ಇನ್ ಡೀಟೇಲ್ ಪರ್ಸನಲೈಸ್ಡ್ ಕರಿಯರ್ ಗೈಡೆನ್ಸ್ ಅನ್ನ ನಿಮ್ಗೆ ಕೊಡಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಶೋ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಏನೆಲ್ಲ ಡೌಟ್ಸ್, ಏನೆಲ್ಲ ಕ್ವಶನ್ಸ್ ಇದೆ ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ಎಲ್ಲಾನು ಕೂಡ ರಿಸಾಲ್ವ್ ಮಾಡ್ತಾರೆ. ಪ್ರತಿಯೊಂದನ್ನು ತಿಳ್ಕೊಂಡಾದ್ಮೇಲೆ ಅಡ್ಮಿಷನ್ಸ್ ಬಗ್ಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಅಡ್ಮಿಷನ್ ತಗೋಬೇಕಾ ಬೇಡ ಅಂತ. ದಟ್ ಇಸ್ ಯೋರ್ ಕಾಲ್. ಏನು ಅದ್ರಲ್ಲಿ ಯಾರು ಕೂಡ ಫೋರ್ಸ್ ಮಾಡಲ್ಲ. ಕ್ಲಿಯರ್? ರೈಟ್? ನೀವು ಇವಾಗ ಫಿಲ್ ಮಾಡ್ಬಿಟ್ಟು ನೀವು ಒಂದು ಐ ವಾಂಟ್ ಅ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ ಕಾಲ್ ಅಂತ ಫಿಲ್ ಮಾಡಿದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಓಕೆ ದಟ್ ದೀಸ್ ಗೈಡ್ಸ್ ಆರ್ ಸೀರಿಯಸ್ ಅಬೌಟ್ ದೇರ್ ಕರಿಯರ್. ಇವಾಗ ನೋಡೋಣ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಇವ್ರ ಹತ್ರ ಮಾತಾಡಬೇಕು, ನೆಕ್ಸ್ಟ್ ಇವ್ರಿಗೆ ಡೌಟ್ಸ್ ಇದೆ, ಕ್ವಶನ್ಸ್ ಇದೆ, ಅದನ್ನೆಲ್ಲ ರಿಸಾಲ್ವ್ ಮಾಡಬೇಕು ಅಂತ ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ರೀಚ್ ಔಟ್ ಆಗ್ತಾರೆ. Guys, those who have already filled the form, very good. Those who have not filled the form, you guys have 5 more seconds or 10 more seconds. You guys can fill the form. Meanwhile, for the students who have filled the form, I'll give you some important things. I'll tell you some important things. ನೀವು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಇವತ್ತು ಅಥವಾ ನಾಳೆ ಒಳಗಡೆ ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ನಿಮ್ಗೆ ಕಾಲ್ ಮಾಡ್ತಾರೆ. ಟ್ರೂ ಕಾಲರ್ ಅಲ್ಲಿ ಐ ಥಿಂಕ್ CG ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ CGE ಅಂತ ಕಾಲ್ ಬರುತ್ತೆ. ಕಾಲ್ ಬಂದ್ರೆ ದಯವಿಟ್ಟು ರಿಸೀವ್ ಮಾಡಿ ಅದನ್ನ ಫಸ್ಟ್. ಒಂದ್ ವೇಳೆ ಇಫ್ ಯು ಆರ್ ನಾಟ್ ಇನ್ ಅ ಪೊಸಿಷನ್ ಟು ರಿಸೀವ್, ಅಟ್ ಲೀಸ್ಟ್ ಅವ್ರಿಗೆ ಕಾಲ್ ಬ್ಯಾಕ್ ಮಾಡಿ ಅಥವಾ ಕಾಲ್ ರಿಸೀವ್ ಮಾಡ್ಬಿಟ್ಟು ಹೇಳಿ ಅವ್ರು ನಾಳೆ ಕಾಲ್ ಮಾಡಿ ಅಥವಾ ಒಂದು ಅರ್ಧ ಗಂಟೆ ನಂತರ ಕಾಲ್ ಮಾಡಿ. ಕಾಲ್ ಡಿಸ್ಕನೆಕ್ಟ್ ಮಾಡಕ್ ಹೋಗ್ಬೇಡಿ ಅಥವಾ ಕಾಲ್ ರಿಸೀವ್ ಮಾಡದೆ ಹೋಗ್ಬೇಡಿ. ರೈಟ್? ದಿಸ್ ಇಸ್ ಫಸ್ಟ್ ಥಿಂಗ್. ಸೊ ಕಾಲ್ ಅನ್ನ ಏನಕ್ಕೆ ರಿಸೀವ್ ಮಾಡಬೇಕು? As I already told, it is very important call for your career. As simple as that. ಈ ರೀತಿ ಅವಕಾಶ ಪದೇ ಪದೇ ಸಿಗುತ್ತಂತ ಕೇಳಿದ್ರೆ ನಿಜವಾಗ್ಲೂ ಸಿಗಲ್ಲ. ಇಂಥ ಅವಕಾಶ ಸಿಕ್ಕಿದಾಗ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಗ್ರೇಟ್. ಸೊ ಐ ಥಿಂಕ್ ಎಲ್ಲರೂ ಕೂಡ ಫಾರ್ಮ್ ಫಿಲ್ ಮಾಡಿರ್ಬೋದು. ಇಟ್ ವಾಸ್ ವೆರಿ ಗುಡ್ ಸೆಷನ್ ಐ ಬಿಲೀವ್. ಎಲ್ಲರೂ ಕೂಡ ಒಂದಷ್ಟು ಇನ್ಸೈಟ್ಸ್ ಗೊತ್ತಾಗಿರ್ಬೋದು, ಒಂದಷ್ಟು ಡೀಟೇಲ್ಸ್ ಗೊತ್ತಾಗಿರ್ಬೋದು, ಕರಿಯರ್ ಬಗ್ಗೆ ಪ್ರಾಬ್ಲಮ್ಸ್ ಏನಿದೆ, ಅದಕ್ಕೋಸ್ಕರ ಏನ್ ಸ್ಟೆಪ್ಸ್ ಫಾಲೋ ಮಾಡಬೇಕು, ನೆಕ್ಸ್ಟ್ ಏನ್ ಮಾಡಬೇಕು, ಯಾವ ರೀತಿ ಪ್ರಾಜೆಕ್ಟ್ಸ್ ಅನ್ನ ಮಾಡಬೇಕು ಅಂತ. ಮತ್ತೊಮ್ಮೆ ನಾನು ಹೇಳ್ತಿರೋದು, ಯಾರೆಲ್ಲ ಲಾಸ್ಟ್ ತನಕ ಸೆಷನ್ ಇದ್ದೀರಾ ಪ್ರತಿಯೊಬ್ರು ಕೂಡ ಒಳ್ಳೆ ಒಂದು 1 ಗಂಟೆ 1.5 ಗಂಟೆ ಏನ್ ಟೈಮ್ ಹೋಗಿದೆ ಇವಾಗ, ಯು ಗೈಸ್ ಹ್ಯಾವ್ ಪ್ರಾಪರ್ಲಿ ಯುಟಿಲೈಸ್ ದ ಟೈಮ್. ಏನಕ್ಕಂತ ಹೇಳಿದ್ರೆ ಎಲ್ಲೋ ಒಂದು ನೀವು ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ನೋಡ್ತಾ ಹೋದ್ರು ಕೂಡ ಟೈಮ್ ತುಂಬಾನೇ ಸ್ಪೆಂಡ್ ಆಗಿ ಹೋಗುತ್ತೆ, ಗೊತ್ತಾಗಲ್ಲ. ನಿಮ್ಮ ಕರಿಯರ್ಗೋಸ್ಕರ ನೀವು ಈ ಟೈಮ್ ಅನ್ನ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಯು ಗೈಸ್ ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯುವರ್ ಕರಿಯರ್. ನಿಮ್ಮ ಫ್ಯೂಚರು, ನಿಮ್ಮ ಕರಿಯರ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಯಾರೆಲ್ಲ ಫಾರ್ಮ್ ಅನ್ನ ಫಿಲ್ ಮಾಡಿದೀರಾ ಐ ವಾಂಟ್ ಅ ಕರಿಯರ್ ಎಕ್ಸ್ಪರ್ಟ್ ಕಾಲ್ ಅಂತ, ಐ ವಿಲ್ ಮ್ಯಾಕ್ಸಿಮಮ್ ಎನ್ಶೋರ್ ದಟ್ ಇವತ್ತೇ ನಿಮಗೆ ಕಾಲ್ ಬರೋ ರೀತಿ ನಾನ್ ನೋಡ್ಕೋತೇನೆ. ಒಂದು ವೇಳೆ ಇವತ್ತು ಬರದೇ ಇದ್ರೆ ನಾಳೆ ಒಳಗಡೆ ಬರೋ ರೀತಿ ನಾನು ನೋಡ್ಕೋತೇನೆ. Also in the same form, what you guys can mention is, you can mention your parents' number if needed. Please call my parents.
ಪೇರೆಂಟ್ಸ್ ನಂಬರ್ ಅನ್ನ ಮೆನ್ಷನ್ ಮಾಡಿ ಇಫ್ ನೀಡೆಡ್. Yes. ಅದನ್ನ ಕೂಡ ಮೆನ್ಷನ್ ಮಾಡಬಹುದು. ಅದ್ರ I was ಜೊತೆ expecting ಇಫ್ that. ಯು ಆರ್ ಅವೈಲೇಬಲ್ ಟುಡೇ ಅಟ್ ಸ್ಪೆಸಿಫಿಕ್ ಟೈಮ್ ಅದನ್ನ ಕೂಡ ಮೆನ್ಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪ್ಲೀಸ್ ಕಾಲ್ ಮಿ ಅಟ್ 8 o'clock in the evening, ಪ್ಲೀಸ್ ಕಾಲ್ ಮಿ ಅಟ್ 7 o'clock in the evening, ಪ್ಲೀಸ್ ಕಾಲ್ ಮಿ ಟುಮಾರೋ ಅಟ್ 10 AM. ಈ ರೀತಿ ಕೂಡ ಫಿಲ್ ಮಾಡಬಹುದು. ಸೊ ದಟ್ ಇಟ್ ಇಸ್ ವೆರಿ ಈಸಿ. ನಮ್ಮ ಕರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ಸ್ ಕೂಡ ಅದೇ ಟೈಮಿಗೆ ನಿಮ್ ಕಾಲ್ ಕೂಡ ಮಾಡ್ತಾರೆ. ಕ್ಲಿಯರ್ ರೈಟ್? Yes, I'm clear. Thank you so much guys. Thank you so much for joining this wonderful session. You guys were really great. ತುಂಬಾ ಚೆನ್ನಾಗಿ ತುಂಬಾ ಇನ್ಫಾರ್ಮೇಶನ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ. ಲುಕಿಂಗ್ ಫಾರ್ವರ್ಡ್, ಯಾರೆಲ್ಲ ಫಾರ್ಮ್ ಫಿಲ್ ಮಾಡಿದ್ದೀರಾ, ಎಷ್ಟೆಲ್ಲ ಜನ ನೆಕ್ಸ್ಟ್ ವೇವ್ ಜಾಯ್ನ್ ಆಗ್ತಿದ್ದೀರಾ. ನೆಕ್ಸ್ಟ್ ವೇವ್ ಜಾಯ್ನ್ ಆದ್ಮೇಲೆ ನಾವು ಡೆಫಿನೆಟ್ಲಿ ಫೇಸ್ ಟು ಫೇಸ್ ಡಿಸ್ಕಷನ್ ಕೂಡ ಮಾಡೋಣ. ಸಮ್ ಗೂಗಲ್ ಮೀಟ್ ಆರ್ ಝೂಮ್ ಮೀಟ್ ಅಲ್ಲೂ ಕೂಡ ನಾವು ಡಿಸ್ಕಷನ್ ಅನ್ನ ಮಾಡೋಣ, ಮಾತಾಡೋಣ. ಡೆಫಿನೆಟ್ಲಿ ಐಲ್ ಬಿ ವೆರಿ ಹ್ಯಾಪಿ ಇಫ್ ಯು ಗೈಸ್ ಆರ್ ಜಾಯ್ನಿಂಗ್ ನೆಕ್ಸ್ಟ್ ವೇವ್, ಇಫ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ಅಪ್ಸ್ಕಿಲಿಂಗ್ ರೈಟ್ ಫ್ರಮ್ ಫಸ್ಟ್ ಇಯರ್ ಆಫ್ ಯುವರ್ ಇಂಜಿನಿಯರಿಂಗ್ ಆರ್ ಡಿಗ್ರಿ. Okay, thank you so much guys. Thank you. Kindly fill the form to get support from us. Okay. The recording has stopped. The recording has stopped. Okay, so these are the members who have joined. Okay. I don't know if anyone is from my college. Okay, where's my name though? Sending access to your microphone. Okay. I don't know to make this. I don't want to. I guess this is it. I will show you the participants here again. I don't know who are the guests though, which come in the form of a guest, but I don't think anybody is here. Hello sir. Start a video. Yes.
Okay, it's 1:15. And officially the meeting has been ended. Okay, okay.